नमो ब्रह्मादिभ्यो वंशर्षिभ्यो नमो महाराष्ट्रो नमो गुरुभ्यो ओम शांति शांति शांति। ಭಗವಂತನ ಅನುಗ್ರಹದಿಂದ ಬೃಹದಾರಣ್ಯಕೋಪನಿಷತ್ತಿನ 2ನೇ ಅಧ್ಯಾಯ 1ನೇ ಬ್ರಾಹ್ಮಣದ ಕೊನೆಯದಾದ 20ನೇ ಖಂಡಿಕೆಯನ್ನು ಭಾಷ್ಯ ಪ್ರಕಾರ ನೋಡ್ತಾ ಬಂದಿದ್ದೀವಿ. ಅದರಲ್ಲಿ 321 ಭಾಷ್ಯ ಭಾಗಗಳಾಗಿ 322ಕ್ಕೆ ಹೋಗಬೇಕು. 319 320ರಲ್ಲಿ ಉಪನಿಷತ್ತುಗಳು ಕರ್ಮಕಾಂಡಕ್ಕೂ ಉಪನಿಷತ್ತುಗಳು ಆತ್ಮೈಕತ್ವ ವಿದ್ಯೆಯನ್ನು ಬೋಧಿಸುವುದರಲ್ಲಿಯೇ ತತ್ಪರತೆಯನ್ನು ಹೊಂದಿವೆ ಅಂತೇನಾದ್ರು ಹೇಳಿದ್ರೆ ಆಗ ಅದು ಅದ್ವಿತೀಯ ಆತ್ಮಸ್ವರೂಪವನ್ನು ಬೋಧಿಸುವಂತಹ ಉಪನಿಷತ್ತುಗಳು ಕರ್ಮಕಾಂಡಕ್ಕೂ ಮತ್ತು ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಾಗಿದೆ ಅಂತ ಪೂರ್ವ ಪಕ್ಷಿಯು ಹೇಳಿದರು. ಆ 2 ಭಾಷ್ಯ ಭಾಗದಲ್ಲಿ 319 320ರಲ್ಲಿ 320 ಆದ್ದರಿಂದ ಕರ್ಮಕಾಂಡಕ್ಕೆ ವಿರೋಧವಾಗಿದ್ರೆ ಯಾವುದು ಕರ್ಮಕಾಂಡಕ್ಕೆ ವಿರುದ್ಧವಾಗಿರುತ್ತೋ ಅದು ಅಪ್ರಮಾಣ, ಪ್ರತ್ಯಕ್ಷಾದಿಗಳಿಗೆ ಯಾವುದು ವಿರುದ್ಧವಾಗಿರುತ್ತೋ ಅದು ಪ್ರಮಾಣ ಅಂತ ಅವರು ಪೂರ್ವ ಪಕ್ಷಿದು. ಕರ್ಮಕಾಂಡದಲ್ಲಿ ದ್ವೈತ ಭಾವವನ್ನು ಇಟ್ಕೊಂಡೇ ಹೊರಟಿದೆ. ದ್ವೈತ ಭಾವವು ಅಥವಾ ಅನೇಕತ್ವವು ಪ್ರತ್ಯಕ್ಷದಲ್ಲೂ ಕೂಡ ಅನುಭವದಲ್ಲಿದೆ. ಅದರಿಂದ 2 ಪ್ರಮಾಣಗಳಿಗೆ ಇದು ವಿರುದ್ಧವಾಗಿರೋದ್ರಿಂದ ಇದನ್ನು ಹಾಗೆ ಅಪ್ರಮಾಣ ಅನ್ಬೇಕಾಗತ್ತೆ ಅದ್ವಿತೀಯ ಅದ್ವೈತದ ಪರವಾಗಿದ್ರೆ. ಏನ್ ಮಾಡಬಹುದು? ಅವನು ವೈದಿಕನಾದ್ರಿಂದ ವೇದವನ್ನು ಪ್ರಮಾಣ ಅಂತ ಒಪ್ಕೊಳ್ತಾನೆ, ಉಪನಿಷತ್ತು ವೇದದ ಭಾಗವೇ ಆದ್ರಿಂದ ಅದು ಪ್ರಮಾಣ ಅಂತ ಒಪ್ಕೊಳ್ತಾನೆ. ಆಗ ಅವನಿಗೆ ಏನಂತಂದ್ರೆ ಉಪನಿಷತ್ತು ಯಾವ ಆತ್ಮ ಸ್ವರೂಪ ತಿಳಿಸ್ಕೊಡುತ್ತೋ ಅದನ್ನು ಉಪಾಸನೆಯಾಗಿ ಬಳಸಬೇಕು ಅಂತ ಒಂದು ಅಷ್ಟೇ. ಹಾಗೆ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೂ ಪ್ರಾಮಾಣ್ಯ ಬರುತ್ತೆ, ಕರ್ಮಕಾಂಡಕ್ಕೂ ಪ್ರಾಮಾಣ್ಯ ಬರುತ್ತೆ, ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಾಗೋದಿಲ್ಲ, ಹೊಂದ್ಬಿಡುತ್ತಲ್ಲ ಅಂತ ಅವನು. 321ನೇ ಭಾಷ್ಯ ಭಾಗದಲ್ಲಿ ಹಾಗೆಲ್ಲ ಇಲ್ಲ. ಪ್ರಾಮಾಣ್ಯ ಯಾವುದೇ ಒಂದು ಶಾಸ್ತ್ರಕ್ಕೆ ಒಂದು ಸಿದ್ಧಾಂತಕ್ಕೆ ಪ್ರಾಮಾಣ್ಯ ಅಂತ ಬರುವುದು ಅದು ತನ್ನ ವಿಷಯವನ್ನ ತೋರಿಸಿಕೊಟ್ರೆ ಸಾಯ್ತು. ತನ್ನ ವಿಷಯದ ಬಗ್ಗೆ ಜ್ಞಾನವನ್ನು ಉಂಟು ಮಾಡಿದ್ರೆ ಸಾಕು. ಯಾವ ವಿಷಯವನ್ನು ಕುರಿತು ಹೊರಟಿದೆಯೋ ಅದು ಆ ವಿಷಯದ ಬಗ್ಗೆ ನಿಶ್ಚಿತವಾದ ಜ್ಞಾನವನ್ನು ಉಂಟು ಮಾಡಿದ್ರೆ ಸಾಕು. ಇದನ್ನ 141ನೇ ಭಾಷ್ಯ ಭಾಗದ 1ನೇ ಅಧ್ಯಾಯ ಅಲ್ಲಿ ತೋರಿಸ್ಕೊಟ್ಟಿದ್ದಿ ತಿರ್ಗಾ ಇಲ್ಲ ಅದನ್ನೇ ಹೇಳ್ತಾರೆ. ಆದ್ದರಿಂದ ಒಂದು ಶಾಸ್ತ್ರದ ಪ್ರಾಮಾಣ್ಯ ಅಥವಾ ಯಾವುದೋ ಒಂದು ಪ್ರಮಾಣದ ಪ್ರಾಮಾಣ್ಯವನ್ನ ನಿರ್ಣಯ ಮಾಡಬೇಕಾದ್ರೆ ಅದು ಕರ್ಮವನ್ನು ವಿಧಿಸಿದ್ರೆ ಮಾತ್ರ, ಹಾಗಾದ್ರೆ ಮಾತ್ರ, ಹೀಗಾದ್ರೆ ಮಾತ್ರ ಅಂತ ಏನಿಲ್ಲ. ಯಾವ ವಿಷಯವನ್ನು ತಿಳಿಸ್ಬೇಕೋ ಆ ವಿಷಯದ ಜ್ಞಾನವನ್ನ, ನಿಶ್ಚಿತವಾದ ಜ್ಞಾನವನ್ನು ಉಂಟು ಮಾಡಬೇಕು ಅಷ್ಟೇ. ಈಗ ಉಪನಿಷತ್ತು ಯಾವ ಅದ್ವಿತೀಯ ಆತ್ಮ ಸ್ವರೂಪದ ಜ್ಞಾನವನ್ನು ಬೋಧ ಮಾಡ್ತಾ ಇದೆಯೋ ಅದು ನಿಶ್ಚಯವಾಗಿ ಅನುಭವಕ್ಕೆ ಬಂದಿರುವಂತಹ ಪ್ರಸಂಗಗಳು ಅನೇಕ ನಾವು ಕಂಡಿದೆ. ತದೇತತ್ ಪಶ್ಯಂ ಋಷಿರ್ ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚ ಅಂತ ವಾಮದೇವ ಮಹರ್ಷಿಗಳು ಕಂಡುಕೊಂಡಿದ್ದನ್ನು ಹೇಳಿದ್ರು. ಅಭಯಂ ವೈ ಜನಕ ಪ್ರಾಪ್ತೋಸಿ ಅಂತ ಯಾಜ್ಞವಲ್ಕ್ಯ ಮಹರ್ಷಿಗಳು ಜನಕ ಮಹಾರಾಜನಿಗೂ ಕೂಡ ಹೇಳಿದ್ದಾರೆ. ಮತ್ತೆ ಈ ಅದ್ವಿತೀಯ ಆತ್ಮ ಸ್ವರೂಪವನ್ನ ಇದೇ ಭಾಗದಲ್ಲಿ ಅಜಾತಶತ್ರುವು ಕೂಡ ಬಾಲಕಿ ಗಾರ್ಗ್ಯನನ್ನ ನೆಪವಾಗಿಟ್ಕೊಂಡು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಬೋಧ ಮಾಡ್ತಾ ಇದ್ದಾನೆ. ಮುಂದನೆ 4ನೇ ಮತ್ತು 5ನೇ ಬ್ರಾಹ್ಮಣ ಈ 2ನೇ ಅಧ್ಯಾಯ ಇದೆ. ಬ್ರಾಹ್ಮಣಗಳಲ್ಲಿ ಮೈತ್ರೇಯಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಮತ್ತು ಅಶ್ವಿನಿ ದೇವತೆಗಳಿಗೆ ದಧ್ಯಂಗಾಥರ್ವಣ ಮಹರ್ಷಿಗಳು ಇದೇ ತತ್ವವನ್ನೇ ಬೋಧ ಮಾಡಿದ್ದು ಕೂಡ ಇದೆ. ಬೇರೆ ಉಪನಿಷತ್ತುಗಳಲ್ಲೂ ಇದು ಬಂದಿದೆ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಮುಂಡಕದಲ್ಲಿಯೂ
ಉತ್ತದ ಆದೇಶ ಪ್ರಾಕ್ಷ್ಯ ಏನು ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ ಛಾಂದೋಗ್ಯದಲ್ಲಿಯೂ, ತೈತ್ತಿರದಲ್ಲಿ ಅಹಂ ವೃಕ್ಷಸ್ಯರೇರಿವ ಕೀರ್ತಿ ಪೃಷ್ಠಂಗಿರೇರಿವ ಊರ್ಧ್ವಪವಿತ್ರೋ ಭಾಜಿನೀವ ಸ್ಮೃತಮಸ್ಮಿ ನಗಂ ಸವರ್ಚಸಂ ಅಂತ ಅಲ್ಲಿಯೂ ಕೂಡ ಅದ್ವಿತೀಯ ತತ್ವವನ್ನು ಕಂಡುಕೊಂಡವ್ರು ಹೇಗಿರ್ತಾರೆ ಅನ್ನೋದನ್ನ ತಿರ್ಗಾ ಆ ಮುಂದಿನ ಆನಂದವಲ್ಲಿಯೂ ಕೂಡ ಈ ಸ್ವರೂಪವನ್ನು ಕಂಡುಕೊಂಡವರಿಗೆ ಶೋಕ ಭಯ ಮೊದಲಾದವುಗಳಿರುವುದಿಲ್ಲ. ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಇದು ಬಂದಿದೆ. ಹೀಗಾಗಿ ಮತ್ತು ಹಾಗೆ ಕಂಡುಕೊಂಡಿರುವವರು ಶೋಕದಿಂದ ನಿವೃತ್ತರಾಗುವುದು ಕೂಡ ಕಂಡಿದೆ. ಯಾವುದು ಕಂಡಿದೆಯೋ ಲೋಕದಲ್ಲಿ ಅದನ್ನು ಅಲ್ಗೆಳೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಉಪನಿಷತ್ತು ತನ್ನ ವಿಷಯದಲ್ಲಿ ಅಂದ್ರೆ ಅದ್ವಿತೀಯ ಆತ್ಮ ಸ್ವರೂಪವನ್ನ ತಿಳಿಸಿಕೊಡುವ ವಿಷಯದಲ್ಲಿ ನಿಶ್ಚಿತವಾದ ಜ್ಞಾನವನ್ನು ಉಂಟು ಮಾಡುವುದರಿಂದ ಪ್ರಮಾಣವೇ ಆಗಿದೆ ಅಂತಂದ್ರು. ಅದ್ವಿತೀಯ ಸ್ವರೂಪವೇ ಏನು ಪರಮಾರ್ಥ ಅಂತ ಆಗ್ಬಿಟ್ರೆ, ಅದೇ ನಿಜ ಸತ್ಯ ಅಂತ ಆಗ್ಬಿಟ್ರೆ ಕರ್ಮಕಾಂಡಕ್ಕೆ ಏನ್ ಗತಿ, ಪ್ರತ್ಯಕ್ಷಾದಿಗಳಿಗೆ ಏನ್ ಗತಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಪ್ರತ್ಯಕ್ಷಕ್ಕೂ ಕರ್ಮಕಾಂಡಕ್ಕೂ ವಿರುದ್ಧವಾಯ್ತಲ್ಲ ಅಂತ ಅದನ್ನು ನೀನೆಲ್ಲ ಚರ್ಚೆ ಮಾಡಿದ್ವಿ, ಹೋದ ಸತಿ ಎಲ್ಲ ಚರ್ಚೆ ಮಾಡಿದ್ವಿ. ಪ್ರತ್ಯಕ್ಷಕ್ಕೂ ಕರ್ಮಕಾಂಡಕ್ಕೂ ವಿರುದ್ಧವಾಗುತ್ತಲ್ಲ, ಯಾರು ಶಾಸ್ತ್ರದ ಹೇಳಿರುವ ಕರ್ಮವನ್ನ ಮಾಡಿ ಏನ್ ಫಲ ಪಡಿಬೇಕು, ಏನಿದೆ ಅದ್ವಿತೀಯ ಸ್ವರೂಪ ಮಾತ್ರ ಆಗ್ಬಿಟ್ರೆ ಅಂತ ಪ್ರಶ್ನೆ. ಮತ್ತೆ ಪ್ರತ್ಯಕ್ಷದಲ್ಲಿ ಈಗ ಅನೇಕತ್ವ ಕಂಡಿದೆಯಲ್ಲ, ಇದು ಹೆಂಗ್ ವಿರೋಧ ಆಯ್ತು ಅಂತ ಒಂದು. ಅದಕ್ಕೀಗ ಒಂದೊಂದಾಗಿ ಉತ್ತರ ಹೇಳ್ಕೊಂಡು ಬರ್ತಾರೆ. ಈಗ 322ನೇ ಭಾಷ್ಯದ ಭಾಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಉಪನಿಷತ್ತು ತನಗೆ ತಾನೇ ವಿರುದ್ಧವಾಗಿದೆ. ದೇರ್ ಇಸ್ ಸೆಲ್ಫ್ ಕಾಂಟ್ರಡಿಕ್ಷನ್ ಇನ್ ದಿ ಟೀಚಿಂಗ್ ಆಫ್ ದಿ ಉಪನಿಷತ್. ಇನ್ ಕೇಸ್ ಯು ಹೋಲ್ಡ್ ದಟ್ ಉಪನಿಷತ್ ಮೇನ್ ಪರ್ಪೋರ್ಟ್ ಆಫ್ ಟೀಚಿಂಗ್ ಇಸ್ ಅದ್ವೈತ, ಅದು ಒಂದು ನಾನ್ ಡ್ಯುಯಾಲಿಟಿ ಅಂತ ಒಂದು ಅದ್ವಿತೀಯ ಸ್ವರೂಪವನ್ನೇ ತಿಳಿಸ್ತಾ ಇದೆ ಅಂತಂದ್ರೆ ತನಗೆ ತಾನೇ ಸ್ವಯಂ ವಿರುದ್ಧವಾಗುತ್ತೆ. ಅದನ್ನು ಸ್ವಾರ್ಥ ವಿಘಾತಕ ಅಂತ. ಯಾಕೆಂದ್ರೆ ಉಪನಿಷತ್ ಹೊರಟಿರೋದು ಯಾಕಿಗಪ್ಪ? ಮೋಕ್ಷವನ್ನು ಉಂಟು ಮಾಡೋದಿಕ್ಕೆ, ಮೋಕ್ಷಕ್ಕಾಗಿ. ಮೋಕ್ಷ ಯಾರಿಗೆ ಬೇಕೋ, ಯಾರು ಬದ್ಧರೋ ಅವರು ಬದ್ಧರಿಗೆ ತಾನೇ ಉಪನಿಷತ್ ಬೋಧ ಮಾಡಬೇಕು ಮೋಕ್ಷಕ್ಕಾಗಿ, ಅಥವಾ ಮುಕ್ತರಾದ್ರಿಗೋ ಇಲ್ಲ. ಸೊ ಬದ್ಧರಿದ್ದಾರೆ ತಾನೆ, ಬದ್ಧರಂತ ಒಬ್ರು ಇದ್ದಾರೆ ತಾನೆ ಇಲ್ಲಿ ಬೋಧ ಮಾಡೋದಿಕ್ಕೆ, ಉಪನಿಷತ್ ಬೋಧ ಮಾಡಬೇಕಾದ್ರೆ. ಬದ್ಧ ಅದ್ವಿತೀಯ ಸ್ವರೂಪವೇ ಪರಮಾರ್ಥ ಅಂತ ಆದ್ರೆ ಬದ್ಧರ ನಿರ್ತರ ವಿಭಾಗ ಎಲ್ಲಿದೆ, ಅನೇಕತ್ವ ಎಲ್ಲಿದೆ ಅಲ್ಲಿ? ಅಲ್ಲಿಂದ ತನಗೆ ಯಾವುದು ಹೊರಟಿದ್ಯೋ ಅದೇ ಇರೋದಿಲ್ಲ. ಸ್ವಾರ್ಥ ವಿಘಾತಕ ಅಂತ, ಸ್ವಾರ್ಥ ವಿಘಾತಕ ಸೆಲ್ಫ್ ಕಾಂಟ್ರಡಿಕ್ಷನ್ ಅಂತ ಅಲ್ಲಿ ಹೇಳಿದ. ಅಂದ್ರೆ ತಾನು ಯಾವ ತತ್ವವನ್ನು ಬೋಧಿಸ್ತಾ ಇದೆಯೋ ಅದಕ್ಕೆ ತಾನೇ ವಿರುದ್ಧವಾಗಿ ಹೇಳ್ತಾ ಇದೆ ಅಂತ. ತನ್ನ ನಿಶ್ಚಯ ಯಾವುದುಂಟೋ, ಯಾವ ತತ್ವ ಉಂಟೋ ಅದಕ್ಕೆ ವಿರುದ್ಧವಾಗಿ ಹೇಳೋದು ಅಂತ ಇಲ್ಲ ಅಂತದನ್ನು ತೋರಿಸಿ ಆಮೇಲೆ ಪೂರ್ವ ಪಕ್ಷದ ಸಂಖ್ಯೆನ ಕಳೀತಾರೆ. 322ನೇ ಭಾಷ್ಯ ಭಾಗದಲ್ಲಿ ಇದು ತನಗೆ ತಾನೇ ವಿರುದ್ಧವಾದದನ್ನು ಹೇಳ್ತಾ ಇಲ್ಲ ಅದನ್ನು ತೋರಿಸ್ತಾರೆ. ಯಚ್ಚ ಉಕ್ತಂ ಸ್ವಾರ್ಥ ವಿಘಾತಕತ್ವಾತ್ ಅಪ್ರಾಮಾಣ್ಯಂ ಇತಿ ತದಪಿನ. ಇನ್ನ ಪೂರ್ವ ಪಕ್ಷಿನ ಕುರಿತು ಅವನಿಂದ ಹೇಳಲ್ಪಟ್ಟಿದ್ದು ಅಂತ ಅಂದ್ರೆ ನೀನು ಪೂರ್ವ ಪಕ್ಷಿಯಾದ ನೀನು ಯಾವ ಈ ಉಪನಿಷತ್ತಿನ ಬೋಧವು ಅದ್ವಿತೀಯ ಆತ್ಮ ಸ್ವರೂಪವನ್ನು ತಿಳಿಸ್ತಾ ಇದೆ ಅಂತಂದ್ರೆ ಯಾರಿಗಾಗಿ ಹೊರಟಿದೆ ಅನ್ನೋ ಪ್ರಶ್ನೆನೇ ಬರದೇ ಇರೋದ್ರಿಂದ, ಬದ್ಧ ಮುಕ್ತ ಅನ್ನುವಂತಹ ವಿಭಾಗವೇ ಇಲ್ಲದೆ ಇರುವುದರಿಂದ ತನಗೆ ತಾನೇ ವಿರುದ್ಧವಾಯ್ತಲ್ಲ, ಯಾರಿಗೂ ಬೋಧ ಮಾಡೋದಕ್ಕೆ ಯಾರು ಇಲ್ವೇ ಇಲ್ವಲ್ಲ ಅಂತ ಏನು ಪ್ರಶ್ನೆ ಮಾಡಿದ್ದೆ ಅದು ಸರಿಯಲ್ಲ, ಹೊಂದುವುದಿಲ್ಲ. ತದರ್ಥ ಪ್ರತಿಪತ್ತೇ ಬಾಧಕಾಭಾವಾತ್. ಯಾಕೆ ಅಂತಂದ್ರೆ ತದರ್ಥ ಪ್ರತಿಪತ್ತೇ, ಯಾವ ತತ್ವದ ಅರ್ಥ ಅಂತಂದ್ರೆ ಜ್ಞಾನ, ನಿಶ್ಚಯ ಜ್ಞಾನ, ನಿಶ್ಚಯ ಜ್ಞಾನವನ್ನು ಉಂಟು ಮಾಡಬೇಕೋ ಅದಕ್ಕೆ ಬಾಧಕವಾಗುವಂಥದ್ದು, ವಿರುದ್ಧವಾಗಿರುವಂಥದ್ದು ಏನೂ ಇಲ್ಲ. ಅಂದ್ರೆ ತನಗೆ ತಾನು ವಿರುದ್ಧವಾಗಿ ಏನನ್ನೂ ಹೇಳ್ತಾ ಇಲ್ಲ ಅಂತ. ಯಾವ ವಿರುದ್ಧವಾಗುತ್ತೆ ಅಂತ ತೋರಿಸ್ತಾರೆ ಆಚಾರ್ಯರು. ನಹಿ ಉಪನಿಷದ್ಭ್ಯ ಬ್ರಹ್ಮ ಏಕದೇವಾದ್ವಿತೀಯಂ ನೈವಚ ಇತಿ ಪ್ರತಿಪತ್ತಿ ಅಸ್ತಿ. ಉಪನಿಷತ್ತಿನಲ್ಲಿ
ಬ್ರಹ್ಮವು ತನಗೆರಡನೇದಿಲ್ಲದ ತಾನೊಂದೇ ಇದೆ ಅಂತಲೂ ಹೇಳೋದು, ಇಲ್ಲ ಹಾಗಿಲ್ಲ ಅಂತಲೂ ಹೇಳೋದು. ಹಂಗೇನಾದ್ರು ಹೇಳಿದ್ಯಾ? ತನಗೆ ತಾನೇ ವಿರುದ್ಧವಾದದ್ದನ್ನು ಹೇಳ್ತಾ ಇಲ್ಲ. ಅದು ಏನ್ ಹೇಳ್ತಾ ಇದೆ? ಅದ್ವಿತೀಯ ಆತ್ಮ ಸ್ವರೂಪವನ್ನೇ ಹೇಳ್ತಾ ಇದೆ. ಅದೇ ಪರಮಾರ್ಥ ಅಂತ ಹೇಳ್ತಾ ಇದೆ. ಆದ್ದರಿಂದ ತನಗೆ ತಾನು ವಿರುದ್ಧವಾದದ್ದನ್ನು ಹೇಳಿದ್ರೆ ಇದಕ್ಕೆ ವಿರುದ್ಧವಾಗೋದ್ರಿಂದ ಈ ಬೋಧ ಆಗೋದಕ್ಕೆ ಸಾಧ್ಯ ಅಲ್ಲ, ಈ ಜ್ಞಾನ ಅಥವಾ ಈ ತಿಳುವಳಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾಗಿತ್ತು. ಹಂಗೆ ಹೇಳಿಲ್ವಲ್ಲ. ಇನ್ನು ಯಥಾ ಯಥಾ ಅಗ್ನಿರುಷ್ಣ ಶೀತಶ್ಚ ಇತ್ಯಸ್ಮಾತ್ ವಾಕ್ಯಾತ್ ವಿರುದ್ಧಾರ್ಥ ದ್ವಯ ಪ್ರತಿಪತ್ತಿ ಯಥಾ ತಥಾ ಅಂತ ಅರ್ಥ. ಹೇಗೆ ಅಗ್ನಿರುಷ್ಣ, ಅಗ್ನಿ ಉಷ್ಣ ಶೀತಶ್ಚ, ಅಗ್ನಿಯು ಬಿಸಿಯಾಗೂ ಇದೆ ತಣ್ಣಗೂ ಇದೆ, ಒಂದಕ್ಕೊಂದು ವಿರುದ್ಧ. ಅದು ಹೇಗೆ ಅದು ಸ್ವತಃ ಅಂದ್ರೆ ಸ್ವಯಂ ವಿರುದ್ಧವಾಗಿರೋದ್ರಿಂದ ಅದು ಪ್ರಮಾಣ ಅಂತ ಆಗೋದಿಲ್ವೋ ಹಾಗೆ ಉಪನಿಷತ್ತು ಏನು ಹೇಳ್ತಾ ಇಲ್ಲ. ಆತ್ಮನು ಅದ್ವಿತೀಯ ಸ್ವರೂಪನೂ ಆಗಿದ್ದಾನೆ, ಸದ್ವಿತೀಯನೂ ಆಗಿದ್ದಾನೆ ಅಂತೆಲ್ಲ ಹೇಳಿದೆ? ಹೇಳಿಲ್ಲ ಅಂತ ಹೇಳ್ತಾ ಇರೋದು. ಈಗ ಅಭ್ಯುಪಗಮ್ಯ ಚ ಏತದವೋಚಾಮ. ಅಭ್ಯುಪಗಮ್ಯ ಅಂದರೆ ಒಪ್ಕೊಂಡು ಅಂತ, ಟೇಕಿಂಗ್ ಫಾರ್ ಗ್ರಾಂಟೆಡ್, ಅಗ್ರೀಯಿಂಗ್ ವಿತ್ ದಿಸ್ ವ್ಯೂ ಅಂತ ಅಷ್ಟೇನೆ. ಈ ಶಾಸ್ತ್ರಗಳೇನು ಹೇಳ್ತಾರೆ ಅಂತಂದ್ರೆ ಹಿಂಗೆಲ್ಲ ಹೇಳುವಾಗ ತುಷ್ಟತ್ತು ದುರ್ಜನ ನ್ಯಾಯ ಅಂತ ಸುಮ್ಮನೆ ಗಲಾಟೆ ಮಾಡ್ತಾರೆ. ಒಪ್ಕೊಂಡ್ಬಿಟ್ರೆ ಇವಾಗ ಅಂತ, ಅವು ಒಪ್ಕೊಂಡು ಉತ್ತರ ಹೇಳಿ ಅಂತ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನು ಒಪ್ಕೊಳ್ಳಿ ಫಸ್ಟು, ಆ ಸಂದೇಹಕ್ಕೆ ಉತ್ತರ ಹೇಳೋದು ಅಷ್ಟೇನೆ. ಅಭ್ಯುಪಗಮ್ಯ ಒಪ್ಪಿಕೊಂಡು ನಿಮ್ಗೆ ಉತ್ತರ ಹೇಳ್ತೀವಿ ಅಂತ ಹೇಳ್ತಾರೆ. ನತು ವಾಕ್ಯ ಪ್ರಾಮಾಣ್ಯ ಸಮಯೇ ಏಷಃ ನ್ಯಾಯಃ ಯದುತ ಏಕಸ್ಯ ವಾಕ್ಯಸ್ಯ ಅನೇಕಾರ್ಥತ್ವಂ. ಇದನ್ನು ಹೇಳಬೇಕಾಗಿಲ್ಲ, ಆದರೂ ವಿವರಿಸ್ತಾ ಇದ್ದಾರೆ. ಕೆಲವು ನಮಗೆ ಮೀಮಾಂಸಾ ಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ಯಾರಾದ್ರೂ ಮೀಮಾಂಸ ಗೊತ್ತಿದ್ದವ್ರು ವಿರುದ್ಧ ಹೀಗೇನಾದ್ರು ಹೇಳ್ಬಿಟ್ರೆ ನಮ್ಗೆ ತಡಬಡಾಯ್ತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರು. ಮತ್ತು ನಮಗೆ ಸಾಧನೆ ಮಾಡುವಾಗ ಸಂಶಯ ಬಂದ್ಬಿಡುತ್ತೆ. ಅದ್ವಿತೀಯ ಆತ್ಮ ಸ್ವರೂಪ ಅಂತ ಹೇಳ್ಬಿಡ್ತಿಲ್ಲ ಸಾಧನೆಗಳು ಮಾಡು ಅಂದ್ರೆ ಯಾಕೆ ಮಾಡಬೇಕು? ಮಾಡಬೇಕಾಗಿಲ್ವಲ್ಲ. ನಾನು ಬ್ರಹ್ಮನೇ ತಾನೇ ಶುರು ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ವಿವರಿಸೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಕೊನೆಗೆ ಕರ್ಮಕಾಂಡಕ್ಕೂ ಎಲ್ಲಿ ಪ್ರಾಮಾಣ್ಯ ಇದೆ ಅನ್ನೋದನ್ನು ತೋರಿಸ್ಬೇಕು. ಅದೇ ಹೇಳ್ತಾರೆ ವಾಕ್ಯ ಪ್ರಾಮಾಣ್ಯ ಸಮಯೇ. ಸಮಯ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ವಾಕ್ಯ ಪ್ರಾಮಾಣ್ಯ ಅಂತಂದ್ರೆ ವಾಕ್ಯದ ಪ್ರಮಾಣವನ್ನ ತಿಳಿಸುವಂತಹದ್ದು ಅಂತ. ಇಲ್ಲಿ ವಾಕ್ಯ ಪ್ರಮಾಣ ವಿಷಯ ಅಂತಂದ್ರೆ ಮೀಮಾಂಸಾ ಶಾಸ್ತ್ರ ಅಂತ ಅರ್ಥ. ಮೀಮಾಂಸಾ ಶಾಸ್ತ್ರದ ಪ್ರಕಾರ ಯಾವುದೊಂದು ವಿಷಯವನ್ನ ತಿಳಿಸಬೇಕಾಗಿದೆಯೋ ಆ ವಿಷಯವನ್ನ ತಿಳಿಸುವಾಗ ವ್ಯಾಕರಣ ಪ್ರಕಾರ ಎಷ್ಟಾದ್ರೂ ವಾಕ್ಯಗಳಿರಲಿ, ಆದಷ್ಟು ವಾಕ್ಯಗಳು ಸೇರಿ ಏಕವಾಕ್ಯ ಅಂತ. ಒಂದೇ ವಾಕ್ಯ ವಿಷಯವನ್ನ ತಿಳಿಸುವಂತಹ ಎಲ್ಲಾ ವಾಕ್ಯಗಳೂ ಕೂಡ ಸೇರಿ ಒಂದು ವಾಕ್ಯ ಮೀಮಾಂಸಾ ಶಾಸ್ತ್ರದ ಪ್ರಕಾರ. ಅದು ಹೇಗೆ ಏಕವಾಕ್ಯತೆ ಇದೆ, ಒಂದು ಏಕವಾಕ್ಯತೆ ಇದೆ ಅಂತ ಮಂತ್ರದಲ್ಲೆಲ್ಲ ತೋರಿಸ್ಬೇಕು. ಹೇಗೆ ಏಕವಾಕ್ಯತೆ ಇದೆ ಅಂತ ತೋರಿಸಿಕೊಡ್ತಾರಲ್ಲ ಅದಕ್ಕೆ ಮೀಮಾಂಸಾ ಅಂತ ಹೆಸರು. ಮೀಮಾಂಸಾ ಅಂತನ್ನುವಂತಹ ಮಾತಿಗೆ ಪೂಜ್ಯವಾದಂತಹ ಒಂದು ವಸ್ತು ಅಂದ್ರೆ ಅಪೌರುಷೇಯವಾದದ್ದು, ಪುರುಷನ ಮತಿಗೆ ಸಿಗದೇ ಇರುವಂತಹದ್ದು. ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಗಾಗಲಿ ಅದನ್ನು ಅವಲಂಬಿಸಿ ಇರುವಂತಹ ಈ ವಿಜ್ಞಾನ ಶಾಸ್ತ್ರಕ್ಕಾಗಲಿ ಯಾವುದಕ್ಕೂ ಸಿಗದೇ ಇರುವಂಥದ್ದು, ಯಾವುದರ ಅಳತೆಗೂ ಸಿಗದೇ ಇರುವಂಥದ್ದು ಅಂತಹದ್ದು ಅಪೌರುಷೇಯ. ಅದು ಶ್ರುತಿಯಲ್ಲಿ ಮಾತ್ರ ಇರೋದ್ರಿಂದ ಶ್ರುತಿಯು ನಮಗೆ ಭಗವತ್ ಸ್ವರೂಪವೇ ಆದ್ದರಿಂದ ಪೂಜ್ಯವಾದಂಥದ್ದು. ಆ ಪೂಜ್ಯ ವಸ್ತುವಿನ ವಿಷಯದಲ್ಲಿ ಆ ಏನನ್ನ ಹೇಳ್ತಾ ಇದೆ ಅಂತ ಚರ್ಚೆ ಮಾಡಿ ನಿರ್ಧಾರ ಮಾಡುವಂತಹ ಶಾಸ್ತ್ರಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಹೆಸರು. ಅಲ್ಲಿ ಯಾವ ಒಂದು ವಿಷಯವನ್ನು ತಿಳಿಸಕ್ಕೆ ಹೊರಟಿದೆಯೋ ಅದಷ್ಟು ವಿಷಯಗಳು ಅಷ್ಟು ವಾಕ್ಯಗಳು ಸೇರಿ ಒಂದು ವಾಕ್ಯ ಅಂತ ಹೇಳಿದ್ಮೇಲೆ ಆ ಒಂದೇ ವಾಕ್ಯಕ್ಕೆ ಎರಡು ಅರ್ಥ ಬರಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದಷ್ಟು ವಾಕ್ಯಗಳಿದ್ರೆ, ಇವಾಗ ಉದಾಹರಣೆಗೆ ಆನಂದವಲ್ಲಿ ಕೊಡಿ. ಆನಂದವಲ್ಲಿಯೊಳಗೆ
ಪೂರ್ತಿ ಆನಂದವಲ್ಲಿ ಅನ್ನೋದು ಪೂರ್ತಿ ಏಕವಾಕ್ಯತೆಯನ್ನು ತೋರಿಸ್ಬೇಕು, ಅಲ್ಲೆಲ್ಲೂ ವಿರುದ್ಧವಾದದ್ದಿಲ್ಲ ಅಂತ. ಅಕಸ್ಮಾತ್ ಎರಡು ವಿರೋಧವಾದಂತ ಅರ್ಥ ಬಂದ್ಬಿಟ್ರೆ ಆಗ ಅಪ್ರಮಾಣ ಅಂತ ಬಿಡುತ್ತೆ. ಏಕವಾಕ್ಯತೆ ಇಲ್ಲ ಅಂತಾದ್ರೆ ಅಪ್ರಮಾಣ ಬರುತ್ತೆ. ನಮ್ಗೆಲ್ಲಾದ್ರೂ ವಿರುದ್ಧ ಅಂತ ಅನ್ಸಿದ್ರೆ ಅದು ವಿರೋಧಾಭಾಸದೆ ಹೊರತು ವಿರೋಧ ಅಲ್ಲ. ಆಗ ಅದಕ್ಕೆ ಹೇಗೆ ಅರ್ಥ ಮಾಡ್ಬೇಕಂತ ಹೇಳಬೇಕು. ಅಲ್ಲಿ ಉಪಾಸನೆಗಳು ಬಂದ್ರೆ ಹೇಗೆ ಅಂತ ಅರ್ಥ ಮಾಡಬೇಕು. ಅದ್ವಿತೀಯ ಆತ್ಮಸ್ವರೂಪವನ್ನು ತಿಳಿಸೋದು, ಉಪಾಸನೆಯನ್ನು ತಿಳಿಸೋದು ಹೆಂಗ್ ಹೊಂದತ್ತೆ, ಆ ಸಂಬಂಧ ತೋರಿಸ್ಕೊಡ್ಬೇಕು. ಉಪಾಸನಾ ವಾಕ್ಯಗಳನ್ನು ಅದ್ವೈತಕ್ಕೆ ಹೊಂದಿಸಿ ಅರ್ಥ ಮಾಡಕ್ ಬರುವುದಿಲ್ಲ, ಅದು ಮಾತ್ರ ಚೆನ್ನಾಗಿ ನಾವು ಕಂಡುಕೊಳ್ಬೇಕು. ಸಾಧನೆಗೆ ಸಂಬಂಧಪಟ್ಟಿರುವಂಥದ್ದು ಅದರ ಪ್ರಯೋಜನ ಆ ಏಕವಾಕ್ಯದಿಂದ ಅದ್ವಿತೀಯ ಆತ್ಮಸ್ವರೂಪವನ್ನು ತಿಳಿಸ್ಕೊಳ್ಳೋದಕ್ಕೆ ಹೇಗಿದೆ, ಏನ್ ಸಂಬಂಧ ಇದೆ ಹಾಗೆ ತೋರಿಸ್ಕೊಡ್ಬೇಕಷ್ಟೇನೆ. ಸಂಬಂಧ ಇರೋದ್ರಿಂದ ಇಲ್ಲಿ ಬಂದಿದೆ ಅಂತ. ಸೊ ಆ ವಾಕ್ಯದ ಒಳಗೆ ಅಡಕಾಗ್ಬಿಡುತ್ತೆ. ಅಷ್ಟು ಸೇರಿ ಇಡೀ ವಲ್ಲಿಗೆ ಆನಂದವಲ್ಲಿಗೆ ಏಕವಾಕ್ಯತೆ ಇದೆ. ಭೃಗುವಲ್ಲಿಗೂ ಅದೇ ರೀತಿ ಏಕವಾಕ್ಯತೆ ಇದೆ. ಆನಂದವಲ್ಲಿ ಭೃಗುವಲ್ಲಿ ಎರಡಕ್ಕೂ ಕೂಡಿಸಿ ಏಕವಾಕ್ಯತೆ ಇದೆ. ಅದೇ ರೀತಿ 10 ಉಪನಿಷತ್ತುಗಳಿಗೂ ಕೂಡಿಸಿ ಏಕವಾಕ್ಯತೆ ಶಿಕ್ಷಾವಳಿ ತಿಳಿಸ್ಕೊಂಡ್ಬಿಡಿ ಸಾಹಿತ್ಯದಲ್ಲಿ. ಉಪನಿಷತ್ತುಗಳಿಗೆಲ್ಲ ಆತ್ಮಸ್ವರೂಪವನ್ನ ತಿಳಿಸಿಕೊಡುವುದೇ, ಆತ್ಮಸ್ವರೂಪ ಅಂತ ನಾವು ಹೇಳ್ತಲ್ಲ, ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಗೆ ಅಂತ. ಅದ್ವಿತೀಯ ಆತ್ಮಸ್ವರೂಪವು ಮಾತ್ರ ಪರಮಾರ್ಥ ಅಂತ ತೋರಿಸಿಕೊಡುವುದೇ ಗುರಿಯಾಗಿದೆ. ಎಲ್ಲ ಕಡೆಯಲ್ಲಿಯೂ ಹಾಗೆ ತೋರಿಸಿಕೊಟ್ಟಿದೆ. ಆದ್ದರಿಂದ ಪ್ರತಿಯೊಂದು ಉಪನಿಷತ್ತುಗಳಲ್ಲೂ ಏಕವಾಕ್ಯತೆ ಇದೆ. ಎಲ್ಲ ಉಪನಿಷತ್ತುಗಳು ಕೂಡಿ ಏಕವಾಕ್ಯತೆ ಇದೆ. ಭಗವದ್ಗೀತಾ ಶಾಸ್ತ್ರವು ಹಾಗೆ ಅದ್ವಿತೀಯ ಆತ್ಮ ಸ್ವರೂಪವನ್ನೇ ಗುರಿಯಾಗಿಟ್ಕೊಂಡು ಹೊರಟಿರೋದ್ರಿಂದ ಅದರಲ್ಲಿಯೂ ಏಕವಾಕ್ಯತೆ ಇದೆ. ಹೀಗೆ ಇದನ್ನು ಚರ್ಚೆ ಮಾಡಿ ತೋರ್ತಾರಲ್ಲ, ಇದಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಹೆಸರು. ಅದಕ್ಕೆ ವಾಕ್ಯ ಪ್ರಾಮಾಣ್ಯ ಶಾಸ್ತ್ರ ಅನ್ನೋದು ಸಮಯ ಅಂತ. ವಾಕ್ಯ ಪ್ರಾಮಾಣ್ಯ ಸಮಯ, ವಾಕ್ಯದ ಪ್ರಮಾಣವನ್ನ ತಿಳಿಸಿಕೊಡುವಂತಹ ಶಾಸ್ತ್ರ. ಅದರಲ್ಲಿ ಏಷಃ ನ್ಯಾಯ, ಇದೇ ದಿಸ್ ಇಸ್ ದಿ ಲಾ, ಇದು ಒಂದು ನ್ಯಾಯ, ಒಂದು ರೂಲ್. ಏನು ದೂತ ಏನಪ್ಪ ಅಂತಂದ್ರೆ ಏಕಸ್ಯ ವಾಕ್ಯಸ್ಯ ನ ಅನೇಕಾರ್ಥ, ನ ಮೊದಲೇ ನತ್ತುಂತಿದೆ, ನ ಅನೇಕಾರ್ಥತ್ವಂ, ಒಂದೇ ವಾಕ್ಯಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಮಾಡಬಾರ್ದು. ನಮ್ಮ ಆಫೀಸಲ್ಲಿ ಲಾಯರ್ಗೆ ಒಬ್ಬರು ರೇಗಿಸ್ತಾ ಇದ್ರು, ನೀವು ಲಾಯರ್ಗಳೆಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ಕೋರ್ಟ್ನಲ್ಲಿ ವಾದ ಮಾಡಕ್ ಶುರು ಮಾಡ್ತೀರಾ. ನೀವು ಕಕ್ಷಿದಾರನ ಪರವಾಗಿ ವಾದ ಮಾಡ್ತಾ ಇರ್ತಾರ, ಮಾಡ್ತಾ ನಿಮ್ಗೆ ದಾರಿನೇ ಕಳೆದೋಗ್ಬಿಟ್ಟು ಕೊನೆಗೆ ನೀವು ನಿರ್ಣಯ ಹೇಳುವಾಗ ನಿಮ್ ಕಕ್ಷಿಗಾರನ ವಿರುದ್ಧವಾಗಿ ಹೇಳ್ಬಿಡ್ತೀರಾ ಅಂತ ಹೇಳ್ತಾ ಇದ್ರು. ದೇರ್ ಫಾರ್ ಲಾಯರ್ಸ್ ಆರ್ ಲಯರ್ಸ್ ಅಂತ ಅವ್ರು ರೇಗ್ಸಕ್ಕೆ ಹೇಳ್ತಾ ಇದ್ದೀವಿ ಒಂದು ಇಟ್ಕೊಳ್ಳಿ. ಅದು ಹಂಗಾಗ್ಬಿಡ್ಬಾರ್ದು ಅಂತ. ಇವಾಗ ಸುರಾಮ್ ನ ಪಿಬೇಕ್ ಅಂತಿದೆ, ಸುಮ್ಮನೆ ಹೇಳ್ತಾರ ಅಷ್ಟೇನೆ, ಸುರಾಪಾನವನ್ನ ಮಾಡಬಾರ್ದು ಅಂತ. ವಾಕ್ಯ ಅಂದ್ರೆ ಏನು? ವಾಕ್ಯ ವ್ಯಾಕರಣ ಶಾಸ್ತ್ರ ಮಾಡೋದು. ವಾಕ್ಯ ಅಂದ್ರೆ ಏನು? ಗ್ರೂಪ್ ಆಫ್ ವರ್ಡ್ ಇಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್, ಸಂಪೂರ್ಣ ಅರ್ಥವನ್ನು ಕೊಡುವಂತಹ ಒಂದು ವಾಕ್ಯಗಳ ಗುಂಪಿಗೆ ವಾಕ್ಯ ಅಂತ ಹೆಸರು. ಸುರಾಮ್ ಪಿಬೇತ್ ಅನ್ನೋದು ವಾಕ್ಯನೇ ತಾನೆ. ಅದರಿಂದ ನಕಾರ ತೆಗೆದ್ಬಿಟ್ಟು ಸುರಾಮ್ ಪಿಬೇತ್ ಕಳಂಚಂ ಭಕ್ಷೇತ್ ಅಂತ ಶುರು ಮಾಡಿಬಿಟ್ರೆ ಇದು ಅರ್ಥ ಆಗಲಿ ಅದು ಅರ್ಥ ಆಗಲಿ ಆಗೋದಿಲ್ಲ. ಅಲ್ಲಿ ಮೀಮಾಂಸಾ ಶಾಸ್ತ್ರ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಸುರಾಮ್ನ ಪಿಬೇತ್ ಅನ್ನೋದು ಮಾತ್ರ ಒಂದು ವಾಕ್ಯ ಅಲ್ಲ, ಹಿಂದಿಂದು ಮುಂದಿಂದು ಎಲ್ಲ ಗುಡ್ಸ್ಕೊಂಡು ಹೇಳ್ಬೇಕು. ಸತ್ಯಂ ವದ ಧರ್ಮಂತರ ಮಾತು ದೇವೋಭವ ಪಿತು ದೇವೋಭವ, ಹಿಂದಿಂದು ಮುಂದಿಂದ ಎಲ್ಲ ತಗೊಂಡ್ರೆ ಆಗ ಸುರಾಮ್ ಪಿಬೇತ್ ಕಳಂಜಂ ಭಕ್ಷೇತ್ ಅಂತ ಅಲ್ಲಿ ಎಲ್ಲೂ ಬರಕ್ ಸಾಧ್ಯನೇ ಇಲ್ಲ, ಮಧ್ಯ ಬರೋಕ್ ಸಾಧ್ಯನೇ ಇಲ್ಲ. ಹಾಗೆ ಸೊ ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಇರಬೇಕು ಅಂತ. ಇದು ನ್ಯಾಯ. ಅಲ್ಲಿ ನಿರ್ಣಯ ಮಾಡಿರುವಂತಹ ಒಂದು ರೂಲ್. ಸತಿಚ ಅನೇಕ ಅರ್ಥತ್ವೇ ಸ್ವಾರ್ಥಶ್ಚ ಸ್ಯಾತ್
ತದ್ವಿಘಾತಕೃತ್ಯ ವಿರುದ್ಧ ಅನ್ಯ ಅರ್ಥ. ಹಾಗೇನಾದ್ರೂ ಅನೇಕಾರ್ಥತ್ವೇ ಸತಿ, ಅನೇಕಾರ್ಥತ್ವ ಇದು ಇದ್ರಂಗೆ, ಅಗ್ನಿರುಷ್ಣ ಶೀತಶ್ಚ ಅಂದಂಗೆ ಇದೆ ಉಪನಿಷದಲ್ಲಿ. ಇದ್ನಂತ ಹೇಳ್ಬೇಡಿ. ಅಂಧೋ ಮಣಿಮವಿಂದತ ಸೋ ನಂಗುಲಿರಾವಯತ ಸೋ ಗ್ರೀವ ಪ್ರತ್ಯಮುಂಚ. ಅದು ಅರುಣ ಪಾಠ ಅಂತಿದೆ, ಅದು ತೈತಿರಿಯ ಅರುಣ ಮಾಡೋರಿಗೆಲ್ಲ ಗೊತ್ತಿರತ್ತೆ. ಅಂಧೋ ಮಣಿಮವಿಂದತು, ಒಬ್ಬ ಕುರುಡ ಮಣಿಯನ್ನ ಕಣ್ಣಂತೆ ನೆಲದ ಮೇಲೆ ಒಂದು ಬಂದಿತ್ತು, ಬಿದ್ದಿತ್ತು, ವಜ್ರದ ಹಳ ಏನೋ ಬಿದ್ದಿತ್ತು, ಅದನ್ನು ಕಂಡ ಇವನು. ಅನಂಗುಲಿ ಆವಗೆ, ಬೆರಳೆ ಇಲ್ಲದೆ ಇರೋನು ಅದನ್ನು ತಗೊಂಡ, ಅಂದ್ರೆ ಕೈ ಇಲ್ಲದೆ ಇರೋನು ತಗೊಂಡ ಅದನ್ನ. ಅಗ್ರೀವ ಅಂದ್ರೆ ಕಂಠಾನೇ ಇಲ್ಲದೆ ಇರೋನು ಅದನ್ನು ಧರಿಸ್ದ ಹಿಂಗೆ ಅಂತ. ಅವಾಗ ನೀವು ಬೇರೆ ಅರ್ಥ ಮಾಡಬೇಕು. ಮೇಲಾಗಿ ವ್ಯಾಕರಣ ಪ್ರಕಾರ ಆ ವಾಕ್ ಪದಗಳಿಗೆ ಏನಿದೆ ಅದನ್ನೆಲ್ಲ ಕೂರ್ಸ್ಕೊಂಡು ಡಿಕ್ಷನರಿ ನೋಡ್ಕೊಂಡು ಅರ್ಥ ಮಾಡಕ್ ಬರೋದಿಲ್ಲ. ಬೇಡ. ಇವಾಗ ಈಶಾವಾಸ್ಯ ಉಪನಿಷತ್ ನೋಡಿ, ತದ್ದೂರೆ ತದ್ವಂತಿಕೆ, ತದ್ದೂರೆ ತದು ಅಂತಿಕೆ ಅಂತ. ತದ್ದೂರೆ ತುಂಬಾ ದೂರ, ತದು ಅಂತಿಕೆ ಅತ್ಯಂತ ಸಮೀಪ ಅಂತಿದೆ. ಹೆಂಗ ಅರ್ಥ ಮಾಡೋದು? ಏನದು ಶ್ವೇತಾಶ್ವತ ಉಪನಿಷತ್ತು. ಅಪಾಣಿ ಪಾದೋ ಜವನೋ ಗೃಹೀತ. ಅಪಾದ ಜವನ, ಕಾಲುಗಳ ಇಲ್ಲ, ವೇಗವು ಹೋಗ್ತಾನಂತೆ. ಅಪಾಣಿ ಗೃಹೀತ, ಕೈಗಳ ಇಲ್ಲ, ತೋಳ್ತಾನೆ. ಸ ಪಶ್ಯತ್ ಅಚಕ್ಷು, ಹಂಗೆ ಗೊತ್ತಾಗುತ್ತೆ. ಸ ಶೃಣೋತಿ ಅಕರ್ಣ. ಅಗ್ನಿ ಉಷ್ಣ ಅಂದಂಗೆ, ಉಷ್ಣ ಶೀತಸ್ಥ ಅಂದಂಗೆ ಆಗೋದಿಲ್ಲ. ಅದು ನೇರ ಹಂಗೆ ಅರ್ಥ ಮಾಡಕ್ ಆಗೋದಿಲ್ಲ. ಅವಾಗ ತಿರ್ಗಾ ಮೀಮಾಂಸಾ ನ್ಯಾಯ ತಗೊಳ್ಬೇಕು. ಹೇಗೆ ಅರ್ಥ ಮಾಡಿದ್ರೆ ಹೊಂದತ್ತದು ಅಂತ. ಶ್ರುತಿಗೆ ಹೊಂದಬೇಕು. ಶ್ರುತಿಯ ಹಿಂದೆ ಮುಂದೆ ಏನಿದೆ, ಪ್ರಕರಣ ಏನಿದೆ, ಅದಕ್ಕೆಲ್ಲ ಹೊಂದಬೇಕು. ಇಡೀ ಶ್ರುತಿ ಭಾಗ ಏನಿದೆಯಲ್ಲ ಅದಕ್ಕೆ ಒಟ್ಟಾಗಿ ಒಂದೇ ಅರ್ಥ ಬರುವಂತೆ ಹೇಗೆ ಅದಕ್ಕೆ ಅರ್ಥ ಮಾಡಬೇಕು, ಒಂದೇ ತಾತ್ಪರ್ಯ ಬರುವಂತೆ ಇದನ್ನು ತೋರಿಸ್ಕೊಡುವಂಥದ್ದು. ಆಚಾರ್ಯರು ಬ್ರಹ್ಮಸೂತ್ರ ಭಾಷೆದಲ್ಲೂ ಸಂಪೂರ್ಣವಾಗಿ ಹಂಗೆ ಅನುಸರಿಸ್ತಾರೆ ಅದನ್ನು. ಮೀಮಾಂಸಾ ನ್ಯಾಯಗಳಂತೂ ತುಂಬಾ ತಗೊಳ್ತಾರೆ. ಯಾಕಂದ್ರೆ ಅದು ಮೀಮಾಂಸೆನೆ. ಬ್ರಹ್ಮಸೂತ್ರವು ನೀವು ಉತ್ತರ ಮೀಮಾಂಸಾ ಶಾಸ್ತ್ರವೇ. ಅದರಿಂದ ಮೀಮಾಂಸಾ ಶಾಸ್ತ್ರ ನಿಯಮಗಳೇನುಂಟು ಅಷ್ಟೂ ಇಟ್ಟುಕೊಂಡೇ ಅಲ್ಲಿ ಭಾಷ್ಯವನ್ನು ಬರೀತಾರೆ ಅವರು. ಇಲ್ಲಿಯೂ ಕೂಡ ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ಈಗ ಏನ್ ಹೇಳ್ತಾರೆ ಅಂತಂದ್ರೆ, ಅದಕ್ಕೆ ಅರ್ಥ ಹೇಳ್ಬೇಕು, ಆಮೇಲೆ ಹೇಳ್ತೇನೆ ನಮ್ಮ ಮಂತ್ರಗಳ ಅರ್ಥ. ಓಕೆ, ಅವನು ಪರಮಾತ್ಮನು ಅಥವಾ ಪರಮಾರ್ಥ ಸ್ವರೂಪವು ಸ್ವತಃ ಯಾವ ಅಂಗಗಳೂ ಕೂಡ ಇಲ್ಲದೆ ಇರುವುದರಿಂದ ಕಣ್ಣು ಕಿವಿ ಮೊದಲಾದವುಗಳು ಆ ಪ್ರಶ್ನೆನೇ ಇರುವುದಿಲ್ಲ. ಆದ್ದರಿಂದ ಅವನಿಗೆ ಕಣ್ಣಿದೆ, ಕಿವಿ ಇದೆ, ಅದೆಲ್ಲ ಹೊಂದೋದಿಲ್ಲ. ಆದರೆ ಎಲ್ಲೆಲ್ಲಿ ಇಂದ್ರಿಯಗಳು ಮತ್ತು ಅಂತಃಕರಣ ತೋರ್ತಾ ಇದೆಯೋ ಅಲ್ಲೆಲ್ಲ ಇವನ ಬೆಳಕಿನಿಂದ, ಅರಿವೆಂಬ ಬೆಳಕಿನಿಂದಲೇ ವ್ಯಾಪಾರಗಳೆಲ್ಲ ನಡೀತಾ ಇದೆ. ಅದನ್ನೇ ಅಪಾಣಿಪಾದೋ ಜವನೋ ಗ್ರಹೀತ ಅಂತ ಒಂದು. ಮತ್ತೆ ಅಂಧೋ ಮಣಿಮದಿಂದ ಅನ್ನೋದ್ರಲ್ಲಿ ಅಲ್ಲೆಲ್ಲ ಭಾಷೆಯೆಲ್ಲ ವಿಸ್ತಾರವಾಗಿ ಬರೆದು ಎಲ್ಲ ಇದು ಮಾಡಿದ್ದಾರೆ. ಸಾಯಣಾಚಾರ್ಯ ಎಲ್ಲ ಭಾಷೆ ಬರೆದಾರೆ ಅರುಣ ಪ್ರಶ್ನೆಗೆ. ಇಲ್ಲಿ ಭಾಷೆಗಳೆಲ್ಲ ಇದೆ, ವಿವರವಾಗಿ ಬರೆದಿದ್ದಾರೆ. ಇಲ್ಲಿ ಪರಮಾರ್ಥ ದೃಷ್ಟಿಯಿಂದ ಸ್ವರೂಪವನ್ನು, ಅಧ್ಯಾರೋಪ ದೃಷ್ಟಿಯಿಂದ ಅದು ತೋರುವ ಬಗೆಯನ್ನು ಎರಡನ್ನೂ ಕೂಡ ಸೇರಿಸಿ ಕೊಟ್ಟಿದೆ ಅಂತೆಲ್ಲ ಬರೀತಾರಲ್ಲಿ. ಬೃಹದಂಡಕದಲ್ಲಿಯ ಮುಂದೆ ನಾಣ್ಯೋತೋಸಿ ಭ್ರಷ್ಟ ಮಂತ ವಿಜ್ಞಾತ ಅಂತ ಹೇಳ್ಕೊಂಡ್ಬರುತ್ತೆ. ಇವನಿಗಿಂತ ಬೇರೆಯಾಗಿ, ಅಂದ್ರೆ ಆತ್ಮನಿಗಿಂತ ಬೇರೆಯಾಗಿ ದೃಷ್ಟ ಶ್ರೋತ ಮಂತ ವಿಜ್ಞಾತನು ಬೇರೆಯವ್ರು ಇಲ್ವೇ ಇಲ್ಲ ಅಂತ. ಏನಾಯ್ತು ಇವಾಗ? ದೃಷ್ಟಾದಿಗಳು ತೋರ್ತಾ ಇದ್ದಾರೆ ನಮ್ಗೆ, ಆತ್ಮನಿಗಿಂತ ಬೇರೆಯಾಗಿಲ್ಲ. ಅವಾಗ ಏನಾಯ್ತು ಅಂತ,
ಎಲ್ಲೆಲ್ಲಿ ದ್ರಷ್ಟೃತ್ವಾದಿಗಳು ತೋರ್ತಾ ಇದೆಯೋ ಅಲ್ಲೆಲ್ಲ ಆತ್ಮನ ಬೆಳಕಿನಿಂದಲೇ ಎಲ್ಲ ವ್ಯಾಪಾರ ನಡೀತಾ ಇದೆ. ಸ್ವತಃ ಅವನು ನ ತತ್ವಜಕ್ಷುರ್ಗಚ್ಚೇನ ವಾ ಗಚ್ಚತೇನೋ ಮನಃ ಅಂತ, ಶ್ರೋತ್ರಸ್ಯ ಶ್ರೋತ್ರ ಮನಸೋ ಮನ. ಅದೇ ಅಲ್ಲೇ ಅರ್ಥ ಮಾಡ್ಕೊಳ್ಳೋವಾಗಲೇ ನಮಗೆ ಸಂಪ್ರದಾಯ ಅನ್ನೋದೊಂದು ಬೇಕು. ಸಂಪ್ರದಾಯ ಅಂತ ಏನಿದೆ ಅದು ಆತ್ಮಸ್ವರೂಪವನ್ನ ಅನುಭವದಲ್ಲಿ ನಾಟುವಂತೆ ತೋರಿಸ್ಕೊಡೋದು, ಉತ್ತಮ ಅಧಿಕಾರಿಯಾಗಿರಬೇಕು. ಆ ತೋರಿಸಿ ಆ ಅನುಭವದಲ್ಲಿ ತೋರಿಸಿಕೊಡುವಾಗ ಒಂದು ತರ್ಕ ಬಳಸ್ತಾರಲ್ಲ ರೀತಿ, ಅದು ಮೀಮಾಂಸಾ ನ್ಯಾಯಕ್ಕೆ ಅನುಸರಿಸಿರಬೇಕು. ಹಂಗೆ ಅವ್ನಿಗೆ ಅರ್ಥ ಮಾಡ್ಸೋದಕ್ಕೋಸ್ಕರ ಏನೇನೋ ಹೇಳಂಗೆಲ್ಲ ಇಲ್ಲ. ಸರಿ, ಶಾಸ್ತ್ರಕ್ಕೆ ಅರ್ಥ ಮಾಡುವಾಗ ಮೀಮಾಂಸಾ ಶಾಸ್ತ್ರದಲ್ಲಿ ಅವ್ರು ನಿಯಮ ಹಾಕಿಟ್ಬಿಟ್ಟಿದ್ದಾರೆ, ಅದನ್ನೇ ಅನುಸರಿಸಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಸತೀಚ ಅನೇಕ ಅರ್ಥಕ್ಕೆ ಅಕಸ್ಮಾತ್ ನಮ್ಗೆ ಏನಾದ್ರೂ ಅನೇಕ ಅರ್ಥಗಳಿದೆ ಅಂತ ಏನಾದ್ರು ಅನ್ಸಿದ್ರೆ ಕಂಡ್ರೆ ಸ್ವಾರ್ಥಶ್ಚ ಸ್ಯಾತ್ ತದ್ವಿಘಾತಕೃತ್ಯ ವಿರುದ್ಧ ಅನ್ಯ ಅರ್ಥ ಅಪಿ ಸ್ಯಾದಂತ. ತಾನು ಏನು ಹೇಳಬೇಕೋ ಅದನ್ನೂ ಹೇಳ್ದಂಗಾಗತ್ತೆ, ಅದಕ್ಕೆ ವಿರುದ್ಧವಾದದ್ದನ್ನು ಹೇಳ್ದಂಗೆ ಆಗ್ಬಿಡತ್ತೆ. ಹಂಗಿದ್ದಿದ್ರೆ ವಿರುದ್ಧಾರ್ಥವಾಗಿ ಏನಾದರೂ ಶಾಸ್ತ್ರ ಹೇಳಿದಿದ್ರೆ ಅಂದ್ರೆ ಅಗ್ನಿ ಉಷ್ಣ ಅದು ಅಂತ ಶೀತಶ್ಚ ಅಂದ್ಬಿಡೋದು, ಅವಾಗ ತಾನು ವಿರುದ್ಧ ಆಯಿತು. ಬ್ರಹ್ಮಸೂತ್ರ ಒಂದು ಮಾತು ಹೇಳ್ತಾರೆ, ನಹಿ ಶ್ರುತಿ ಶತೇನಾಪಿ ಶೀತೋಗ್ನಿ ಅಪ್ರಕಾಶೋವಾ ಇತಿ ಬೃಹತ್ ಸಾಮಾನ್ಯಮುಪೈತಿ ಅಂತ ಬರೀತಾರೆ. ಶ್ರುತಿ ಶತ 100 ಶ್ರುತಿವಾಕ್ಯಗಳು ಅಗ್ನಿಯು ತಣ್ಣಗಿದೆ, ತಂಪಾಗಿದೆ ಮತ್ತು ಅಪ್ರಕಾಶ ರೂಪವಾಗಿದೆ, ಬೆಳಕೇನು ಬರೋದಿಲ್ಲ ಅಂತ 100 ಶ್ರುತಿ ವಾಕ್ಯಗಳೇ ಹೇಳಿದ್ರು ಕೂಡ ಪ್ರಮಾಣ ಆಗತ್ತಾ? ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಗೆ ಅರ್ಥ ಮಾಡಬೇಕಂತ ಹೇಳಬೇಕು. ಹಿಂದೆ ಎಷ್ಟೋ ಸಲ ಹೇಳಿದೆ, ಇದನ್ನ ಮಹಾಭಾಷ್ಯಕಾರರು ಅಂತ ಯಾರು ಪತಂಜಲಿಗಳು ವ್ಯಾಕರಣಶಾಸ್ತ್ರ ಪಾಣಿನಿಕಾರರು ಸೂತ್ರ ಬರೆದಿರಲ್ಲ, ಅದಕ್ಕೆ ಪತಂಜಲಿ ಮಹರ್ಷಿಗಳು ಭಾಷ್ಯ ಬರೆದಾರೆ. ಅದಕ್ಕೆ ಮಹಾಭಾಷ್ಯ ಅಂತ ಹೆಸರು. ಇನ್ಯಾವುದಕ್ಕೂ ಮಹಾಭಾಷ್ಯ ಅಂತ ಹೆಸರಿಲ್ಲ. ಮಹಾಭಾಷ್ಯ ಅಂದ್ರೆ ಪತಂಜಲಿ ಮಹರ್ಷಿಗಳ ವ್ಯಾಕರಣ ಶಾಸ್ತ್ರದ ಭಾಷ್ಯ ಅಷ್ಟೇನೆ. ಅವರು ಸೂತ್ರಗಳನ್ನೆಲ್ಲ ವಿವರಿಸುವಾಗ ಮತ್ತೆ ಆ ಶಬ್ದಗಳ ವ್ಯುತ್ಪತ್ತಿ ಹೇಗೆ, ಶಬ್ದಗಳ ಅರ್ಥಗಳು ಹೇಗೆ ಹೊರಡುತ್ತೆ ಅಂತೆಲ್ಲ ಹೇಳುವಾಗ ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ ಅವರು. ಒಬ್ಬರು ಗೃಹಸ್ಥರು ಪುರೋಹಿತರ ಮನೆಗೆ ಹೋಗಿದ್ರು, ಯಾವುದೋ ಒಂದು ಕೆಲಸ ಇತ್ತು, ಅವ್ರಿಗೆ ಹೇಳೋದಕ್ಕೋಸ್ಕರ ಹೋಗಿದ್ರು. ಅವಾಗಿನ ಕಾಲದಲ್ಲಿ ಪುರೋಹಿತರು ಅಂದ್ರೆ ಆಚಾರ್ಯರು ಆಗಿದ್ರು. ಅವರು ಮಕ್ಕಳಿಗೆಲ್ಲ ಪಾಠನೂ ಹೇಳ್ಕೊಡ್ತಾ ಇದ್ರು. ಗುರುಕುಲ ಥರ ಇರ್ತಾಯಿತ್ತು. ಅವ್ರು ಹೋಗಿ ಬಂದ್ಮೇಲೆ ಅವ್ರ ಪತ್ನಿಯವ್ರು ಕೇಳಿದ್ರು, ಇವತ್ತು ಗುರುಗಳ ಮನೆಗೆ ಹೋಗಿದ್ರಲ್ಲ, ಏನ್ ವಿಶೇಷ ಅಂತ ಕೇಳಿದ್ರು. ನಾನೊಂದು ವಿಶೇಷವಾದ ದೃಶ್ಯ ಕಂಡೆ ಅಂದ್ರೆ ಇವರು. ಏನದು ಅಂತ ಅವ್ರ ಹೆಂಡತಿ ಕೇಳಿದ್ರು. ಅಲ್ಲ, ಅವ್ರ ಆಚಾರ್ಯ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು, ಅಗ್ನಿರಧೀತೆ ಅನುವಾಕಂ ಅಂತ. ಅನುವಾಕ ಅಂದ್ರೆ ಯಜುರ್ವೇದ. ಅಗ್ನಿಯು ಯಜುರ್ವೇದವನ್ನ ಅಧ್ಯಯನ ಮಾಡ್ತಾ ಕೂತಿದ್ದ ಅಂತ ಗುರುಕುಲದಲ್ಲಿ. ಅಗ್ನಿ ಜಾತವೇದ, ವೇದ ಸ್ವರೂಪ ಅವನು, ಎಲ್ಲ ವೇದಗಳನ್ನು ಬಲ್ಲವನು. ನೀವು ಯಾವುದಾದ್ರೂ ದೇವತೆಯನ್ನ ಕುರಿತು ಯಾವುದಾದ್ರೂ ಮಂತ್ರವನ್ನ ಹೇಳಿದ್ರೆ ಅದು ಗೊತ್ತಾಗದಿರೋದು ಆ ದೇವತೆಯನ್ನು ಕರ್ಕೊಂಬರೋದು ಹೆಂಗ ಅವನ? ಹೇಗೆ ಕರ್ಕೊಂಬರ್ತಾನ? ಇಂಥ ದೇವತೆಗೆ ಅಂತ ನೀವು ಹವಿಸನ್ನು ಸಮರ್ಪಣೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗದಿರೋದ್ರೆ ಆ ದೇವತೆಗೆ ಹವಿಸನ್ನು ಹೇಗೆ ಕೊಂಡೋಗೋದು? ಅವನಿಗೆ ಎಲ್ಲ ಗೊತ್ತಾಗ ಜಾತವೇದ ಅವನು. ಅವನು ವೇದಾಧ್ಯಯನ ಮಾಡೋದು ಅಂತೇನು? ಮಾಡದಿರೋದ್ರೆ ಮರ್ತೋಗತ್ತೆ ಅಂತ ಏನರ್ಥ? ವೇದ ಸ್ವರೂಪ ಅವನು. ಹೇಗೆ ಅಗ್ನಿಯು ಜ್ವಾಲಾ ಸ್ವರೂಪನೋ, ತಾಪ ಸ್ವರೂಪನೋ, ಬೆಳಕಿನ ಸ್ವರೂಪನೋ, ಹಾಗೆ ವೇದ ಸ್ವರೂಪನೂ ಕೂಡ ಆಗಿದ್ದಾನೆ. ಅದನ್ನ ಅಧ್ಯಯನ ಮಾಡೋದು ಅಂದ್ರೆ ಏನು? ಅವ್ರು ಹೇಳ್ತಾರೆ ಇದಕ್ಕೆ ಅರ್ಥ ಮಾಡೋದು ಹೆಂಗೆ ಅಂತ.
ಅವರೇ ಹೇಳ್ತಾರೆ, ಅಗ್ನಿಯಂತೆ ತೇಜಸ್ಸಿನಿಂದ ಕೂಡಿರುವಂತಹ ಒಬ್ಬ ಶಿಷ್ಯನು ವೇದಾಧ್ಯಯನ ವೇದಪಾಲನ ಮಾಡ್ತಾ ಇದ್ದ ಅಂತ. ಅತಃ ಅಗ್ನಿ ಮಾಣವಕ ಅಂದ್ರೆ ಬ್ರಹ್ಮಚಾರಿ ಅಂತ ಅರ್ಥ. ಅಗ್ನಿ ಅನ್ನೋದಕ್ಕೆ ಮಾಣವಕ ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿನ ಯಾಕೆ ಅಗ್ನಿ ಕರೆದ್ರು ಅಂತ, ತೇಜಸ್ವಿಯಾಗಿದ್ದ. ಅವನನ್ನು ನೋಡಿದ್ರೆ ಸಾಕು ಹಂಗೆ ನಮ್ಮ ಮನಸ್ಸು ನಮ್ಮ ಕಡೆ ಇಟ್ಕೊಂಡ್ಬಿಡ್ತಾ ಇದ್ದ. ಆದ್ದರಿಂದ ಅಲ್ಲಿ ಅಗ್ನಿಯು ವೇದವನ್ನು ಅಗ್ನಿರದಿಗೆ ಅನುವಾಕ್ರಮ ಅನ್ನೋದು ಮುಖ್ಯಾರ್ಥ ಹೊಂದೋದಿಲ್ಲ. ನೋಡಪ್ಪ ಬಂದ ಸಿಂಹ, ಈಗ ಸೂತ್ರ ಭಾಷೆ ಕೊಡ್ತಾರೆ ಆಚಾರ್ಯರು, ಬಂದ ನೋಡು ಸಿಂಹ ಅಂತ. ನೀವು ಆ ಕಡೆ ತೆಗೆದು ನೋಡಿದ್ರೆ, ತಿರುಗಿ ನೋಡಿದ್ರೆ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ. ಸಿಂಹಕ್ಕೂ ಅವನಿಗೂ ಏನು ಲಕ್ಷಣ, ಹೊರಗಡೆ ಲಕ್ಷಣ ಏನು ಇಲ್ವೇ ಇಲ್ಲ. ಅವ್ರು 4 ಕಾಲ ಮೇಲೆ ನಡೆಯುತ್ತೆ, ಇವ್ನು 2 ಕಾಲ ಮೇಲೆ ನಡೀತಾನೆ. ಆದ್ರೆ ಏನೋ ಇದೆ, ಒಂದು ಗುಣ ಇದೆ ಅಥವಾ ಕೆಲವು ಗುಣಗಳು ಇದೆ. ಆ ಸಿಂಹದಂತೆ ಶೂರಿಯಾಗಿರಬಹುದು, ಕ್ರೂರಿಯಾಗಿರಬಹುದು, ಏನೋ ಇರಬಹುದು. ಆದ್ರಿಂದ ಸಿಂಹ ಅಂತ ಕರೀತಾರೆ. ಹಾಗೆ ಇಲ್ಲಿಯೂ ಹಾಗೇನೆ ಅಗ್ನಿ ಮಾನವಕ ಅಂತ ಇರಲಿ. ಹಾಗೆ ಇಲ್ಲಿ ಶ್ರುತಿಯು ನೇರಾಗಿ ತಾನೇ ದ್ವೈತವೂ ಸತ್ಯ ಅಂತ ಕರ್ಮಕಾಂಡದ ಹೇಳೋದು, ಅದ್ವೈತವೂ ಸತ್ಯ ಅಂತ ಉಪನಿಷತ್ತುಗಳಲ್ಲಿ ಹೇಳೋದು. ಹಂಗೇನು ಮಾಡಿಲ್ಲ ಅಂತ ಹೇಳ್ತಾ ಇರೋದು ಅವರು. ಹಾಗೆ ಮಾಡಿದಿದ್ರೆ ತಾನೇ ಸ್ವಾರ್ಥ ವಿಘಾತ ಅಂತ ಆಗ್ತಾ ಇತ್ತು. ಹಾಗೆ ಮಾಡಿಲ್ಲ. ನತು ಏತತ್ ವಾಕ್ಯ ಪ್ರಮಾಣಕಾನಾಂ ವಿರುದ್ಧಂ ಅವಿರುದ್ಧಂ ಚ ಏಕಂ ವಾಕ್ಯಂ ಅನೇಕಮರ್ಥಂ ಪ್ರತಿಪಾದಯತಿ ಇತ್ಯೇಷಃ ಸಮಯಃ ಇತ್ಯೇಷಃ ನಿಯಮಃ ಇತ್ಯೇಷಃ ಮೀಮಾಂಸಾ ನಿರ್ಣಯ ಅಂತ ಅರ್ಥ. ಏನದು ಅಂತಂದ್ರೆ, ಏತದ್ ವಾಕ್ಯ ಪ್ರಮಾಣಕಾನಾಂ, ಈ ವಾಕ್ಯವು ಪ್ರಮಾಣಗಳಾಗಿದೆಯಲ್ಲ, ಪ್ರಮಾಣಕವಾಗಿರುವಂತಹ ಈ ವಾಕ್ಯಗಳು ವಿರುದ್ಧಂ ಅವಿರುದ್ಧಂಚ, ವಿರುದ್ಧವಾಗಿಯೂ ಅವಿರುದ್ಧವಾಗಿಯೂ. ಒಂದ್ ಕಡೆ ಆತ್ಮನು ಅದ್ವಿತೀಯ ಸ್ವರೂಪ ಅಂತ ಹೇಳಿದ್ರು, ಇನ್ನೊಂದ್ ಕಡೆ ಆತ್ಮನು ಶರೀರಾದಿಗಳಿಂದ ಕೂಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಅವಾಗ ಅದಕ್ಕಿಂತ ಬೇರೆ ಅಂತ ಆಗ್ಬಿಡುತ್ತೆ. ಎಲ್ಲೋ ವೈಕುಂಠದಲ್ಲಿದ್ದಾನೆ, ಎಲ್ಲೋ ಕೈಲಾಸದಲ್ಲಿದ್ದಾನೆ ಅಂತ ಏನಾದ್ರು ಹೇಳ್ಬಿಟ್ರೆ, ಅಥವಾ ಅವನಿಗಿಂತ ಬೇರೆಯಾಗಿ ಏನಾದ್ರು ಇದೆ ಅಥವಾ ಯಾರಾದ್ರು ಇದ್ದಾರೆ ಅಂದ್ಬಿಟ್ರೆ, ಆಗ ಮುಂದೆ ಅದ್ವಿತೀಯ ಅಂತ ಹೇಳಿದ್ರೆ ವಿರುದ್ಧವಾಗೋಯ್ತು. ಹಂಗೆಲ್ಲೂ ಹೇಳಿಲ್ಲ ಅಂತ ಉಪನಿಷತ್ತದ ಬಗ್ಗೆ. ಈ ಕ್ಲೇಶ ಆದ್ರಿಂದ ವಿರುದ್ಧಂ ಅವಿರುದ್ಧಂ ಚ ಏಕಂ ವಾಕ್ಯಂ, ಹೀಗೆ ಒಂದೇ ವಾಕ್ಯವೇ ಅನೇಕಂ ಅರ್ಥಂ ಪ್ರತಿಪಾದಯತಿ ಮೊದಲಿದೆ ನ ಪ್ರತಿಪಾದಯತಿ ಇತ್ಯೇಷಃ ಸಮಯಃ. ಒಂದೇ ವಾಕ್ಯವು 2 ವಿರುದ್ಧವಾದ ಅರ್ಥಗಳನ್ನ ಪ್ರತಿಪಾದನೆ ಮಾಡುವುದು ಅಂದ್ರೆ ತಾತ್ಪರ್ಯ ರೂಪವಾಗಿ ತಿಳಿಸುವುದು, ಇದು ಸಾಧ್ಯವೇ ಇಲ್ಲ ಅನ್ನುವುದೇ ಮೀಮಾಂಸಾ ನಿರ್ಣಯ. ಅರ್ಥ ಏಕತ್ವಾಧಿ ಏಕವಾಕ್ಯದ ಅಂದ್ರೇನು, ಯಾವುದು ಒಂದೇ ಅರ್ಥವನ್ನು ತಿಳಿಸ್ತಾ ಇದೆಯೋ ಅದಕ್ಕೆ ಏಕವಾಕ್ಯತೆ ಅಂತ ಹೆಸರು. ನಚ ಕಾನಿಚಿತ್ ಉಪನಿಷದ್ ವಾಕ್ಯಾನಿ ಬ್ರಹ್ಮೈಕತ್ವ ಪ್ರತಿಷೇಧಂ ಕುರುವಂತಿ. ಎಲ್ಲಿಯೂ ಕೂಡ ಕೆಲವು ಉಪನಿಷತ್ತುಗಳು ಬ್ರಹ್ಮನ ಏಕತ್ವವನ್ನ ಪ್ರತಿಷೇಧ ಮಾಡ್ತಾ ಇಲ್ಲ, ಅದ್ವಿತೀಯನು ಅಂತ ಹೇಳ್ತಾ ಇದೆ. ಏಕತ್ವವನ್ನು ಎಲ್ಲಿಯೂ ಕೂಡ ಅಲ್ಲಗೆಳೆದಿಲ್ಲ ಉಪನಿಷತ್ತುಗಳಲ್ಲಿ. ಆದ್ದರಿಂದ ಉಪನಿಷತ್ತು ಅದ್ವಿತೀಯ ಆತ್ಮ ಸ್ವರೂಪವನ್ನ ತಿಳಿಸಿಕೊಡುವುದರಲ್ಲಿ ಪ್ರಮಾಣ ಅಂತ ಐತೆ ಹೊರತು ಸ್ವಾರ್ಥ ವಿಘಾತಕ ಅಂತ ಆಗಲಿಲ್ಲ. ಇನ್ನ ಎತ್ತು ಲೌಕಿಕಂ ವಾಕ್ಯಂ ಅಗ್ನಿರುಷ್ಣ ಶೀತಶ್ಚ ಇತಿ ನ ತತ್ರ ಏಕವಾಕ್ಯತ. ಇನ್ನು ಲೌಕಿಕ ಮಾತು ಅಂತ ಹೇಳಿದೆಯಲ್ಲ, ವಾಕ್ಯ ಅದೇನು ಪ್ರಮಾಣವೇ ಏನಲ್ಲ, ಪ್ರಮಾಣಕ್ಕೆ ವಿರುದ್ಧ. ಆಕ್ಚುಲಿ ಈ ಲೌಕಿಕವಾದ ಒಂದು ವಾಕ್ಯವನ್ನು ನೀನು ಹೇಳಿದೆಯಲ್ಲ, ಅಗ್ನಿ ಉಷ್ಣಶ್ಚ ಅಗ್ನಿ ಉಷ್ಣ ಶೀತಶ್ಚ ಇತಿ, ಅಗ್ನಿಯು ಬಿಸಿಯಾಗೂ ಇದೆ
ತಣ್ಣಗೂ ಇದೆ ಅಂತ ಏನು ಹೇಳಿದೆಯಲ್ಲ, ಇದು ನಾ ಏಕವಾಕ್ಯತ. ಏಕವಾಕ್ಯದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ತದೇಕದೇಶಸ್ಯ ಪ್ರಮಾಣಾಂತರ ವಿಷಯ ಅನುವಾದಿತ್ವ. ಏಕದೇಶ ಅಂದ್ರೆ ಒಂದು ಭಾಗದ ಬಗ್ಗೆ ಮಾತ್ರ ಪ್ರಮಾಣ. ಅದು ಅಗ್ನಿ ಉಷ್ಣ ಅನ್ನೋ ಬಗ್ಗೆ ಮಾತ್ರ ಅದು ಪ್ರಮಾಣವೇ ಹೊರತು ಇನ್ನೊಂದು ಭಾಗ ಪ್ರಮಾಣ ಆಗೋದಿಲ್ಲ. ಅಗ್ನಿ ಶೀತ ಇತ್ಯೇತದ್ ಏಕಂ ವಾಕ್ಯಂ. ಅಗ್ನಿಯು ತಣ್ಣಗಿದೆ ಅನ್ನೋದೊಂದು ವಾಕ್ಯ. ಅಗ್ನಿರುಷ್ಣ ಇದಿತು ಪ್ರಮಾಣಾಂತರ ಅನುಭವ ಸ್ಮಾರಕಂ. ಅಗ್ನಿಯ ಉಷ್ಣ ಬಿಸಿಯಾಗಿದೆ, ತಾಪದಿಂದ ಕೂಡಿದೆ, ಸುಡತ್ತೆ ಅನ್ನುವಂಥದ್ದು ಬೇರೆಯ ಪ್ರಮಾಣದಿಂದ ನಿಶ್ಚಯವಾಗಿರುವಂತಹದ್ದು. ಸುಡೋದನ್ನು ನೋಡಿದ್ದೀವಿ ನಾವು. ಏನಾದರೂ ಹಾಕಿದ್ರೆ ನಾವು ಮುಡಿದಾಗ ನಮಗೂ ಸುಟ್ಟಿದೆ. ಅದರಿಂದ ಪ್ರಮಾಣದಿಂದ ಯಾವುದು ಗೊತ್ತಾಗಿದೆಯೋ ಅದನ್ನ ಜ್ಞಾಪಿಸ್ತಾ ಇದೆ. ಪ್ರಮಾಣಾಂತರ ಅನುಭವ ಸ್ಮಾರಕಂ. ಅರ್ಥ ಆಗ್ತಾ ಇದೆಯಲ್ಲ? ಉಪದೇಶ ಇಲ್ಲ ಅಲ್ಲೇ. ಆದ್ರಿಂದ ಅದು ವಾಕ್ಯನೇ ಅಲ್ಲ ಅಂತ. ವಾಕ್ಯ ಅಂದ್ರೆ ಏನಾದ್ರು ಉಪದೇಶ ಮಾಡಬೇಕು. ಏನು ಉಪದೇಶ ಮಾಡಬೇಕು? ನಮಗೆ ಯಾವುದು ತಿಳಿದಿಲ್ಲವೋ ಅದರ ಬಗ್ಗೆ ನಿಶ್ಚಿತವಾದ ಜ್ಞಾನವನ್ನ ಉಂಟು ಮಾಡುವ ಉಪದೇಶ ಆಗಿರ್ಬೇಕು. ನಮಗೆ ಗೊತ್ತಿದೆ, ವೇದ ಹೇಳ್ಬೇಕಲ್ಲ, ಅದನ್ನ ಯಾರು ಹೇಳ್ಬೇಕಲ್ಲ. ಅದರಿಂದ ಪ್ರಮಾಣಾಂತರದಿಂದ ಮತ್ತೊಂದು ಬೇರೆ ಪ್ರಮಾಣದಿಂದ ತಿಳಿದು ಬಂದಂತಹ ಒಂದು ವಿಷಯವನ್ನ ಅನ್ಯತು ಪ್ರಮಾಣಾಂತರಂ, ಮತ್ತೊಂದು ಪ್ರಮಾಣ ತಿಳಿದು ಬಂದಿರೋದನ್ನ ಸುಮ್ಮನೆ ಜ್ಞಾಪಿಸ್ತಾ ಇದೆ. ಅನುವಾದ ವಾಕ್ಯ ಮಾತ್ರವೇ ಹೊರತು ಅಲ್ಲಿ ಉಪದೇಶ ಏನೂ ಇಲ್ಲ. ಸ್ವಾಮಿಗಳನ್ನ ಟಿಪ್ಪಣಿ ಬರೀತಾರೆ. 4ನೇದು, ಬೆಂಕಿಯು ತಣ್ಣಗಿದೆ ಎಂದರೆ 4ನೇದು ಬಿಸಿಯು ಕೈಗೆ ತೋರುವುದಿಲ್ಲ ಎಂದರ್ಥ. ಚಳಿಗಾಲದ ಅನುಭವದಿಂದ ತಣ್ಣಗೆ ಎಂಬ ಶಬ್ದವನ್ನು ಗೌಣಾರ್ಥದಲ್ಲಿ ಹಿಡಿದು ಪ್ರಯೋಗಿಸಿದ ವಾಕ್ಯವಿದು ಎಂದು ವಾರ್ತಿಕದಲ್ಲಿದೆ. ಅಕ್ಷರಾರ್ಥವನ್ನೇ ತೆಗೆದುಕೊಂಡರೂ ಇದು ಪ್ರಮಾಣಾಂತರ ವಿರುದ್ಧಾರ್ಥವನ್ನು ತಿಳಿಸುವುದರಿಂದ ಅಪ್ರಮಾಣ ಎಂದು ಹೇಳಬಹುದು. ಆಗಲೂ 2 ಪ್ರಮಾಣ ವಾಕ್ಯಗಳಿಗೆ ವಿರೋಧವನ್ನು ಈ ವಾಕ್ಯದಿಂದ ತಿಳಿಸಿದಂತೆ ಆಗುವುದಿಲ್ಲ. 2 ಹೊಂದತೆ ಅಂತ ಹೇಳ್ತಾ ಇರೋದು. ಏನ್ರಿ ಸುಡತ್ತೆ ಅಂತೀರ, ಸುಡ್ತಾನೆ ಇಲ್ವರ್ರಿ ಅಂತ ಒಬ್ಬರು ಅನ್ಬಹುದು. ಕೆಲವ್ರಿಗೆ ಜಾಸ್ತಿ ಬಿಸಿ ಇದ್ರು ತಡ್ಕೊಳ್ಳೋಂಥ ಏನೋ ಇರುತ್ತೆ. ಇವಾಗ ನಮ್ಮ ಅತ್ತಿಗೆಯವ್ರು ಮಾಡ್ತಾರೆ, ಬಿಸಿ ಹಂಗೆ ತೆಗೆದಿಟ್ಬಿಡ್ತಾರೆ ಅವರು. ಈ ವಿಡಿಯೋ ಕ್ಲಿಪ್ ಒಂದು ಬಂದಿತ್ತು, ಅವ್ರು ಬೋಂಡ ಗಿಡ ಕರೆಯೋ ಕೈನಲ್ಲೇ ತೆಗೆದ್ಬಿಡ್ತಾರೆ ಎಣ್ಣೆಯಿಂದ. ಯಾರೊಬ್ರು ಮಾಡಿದ್ದನ್ನು ಹಾಕಿದ್ರು. ಬೋಂಡ ಎಲ್ಲ ಇದೆಲ್ಲ ಹಾಕ್ತಾರೆ, ಹಿಟ್ಟೆಲ್ಲ ಹಾಕ್ತಾರೆ. ಅದು ಬೇಯ್ತಾ ತೆಗೆದು ತಿರುಗಿ ಹಾಕ್ತಾರೆ ಅದನ್ನ ಕೈನಲ್ಲೇ, ಬರೀ ಕೈನಲ್ಲೇ. ಎಲ್ಲ ಆದ್ಮೇಲೆ ಅದನ್ನ ಕೈನಲ್ಲೇ ಇದು ನೊರೆ ಬರ್ತಾ ಇರುತ್ತೆ, ಕೈನಲ್ಲೇ ತೆಗೆದು ಪಕ್ಕಕ್ಕೆ ಇಡ್ತಾರೆ. ಅದೇನೋ ಅವ್ರು ಏನೋ ಇರಬಹುದು, ಆದ್ರೆ ಅದೇನು ಎಲ್ರಿಗೂ ಏನೋ ಸಾರ್ವತ್ರಿಕ ಏನಾಗೋದಿಲ್ಲ ಅದು. ಇಲ್ಲಿ ಇವರು ಸ್ವಾಮಿಗಳು ಹೇಳ್ದಂಗೆ ಸುಡೋದು ಅಂತಂದ್ರೆ ನಾವು ಬರ್ನಿಂಗ್ ಅಂತ ಹೇಳ್ತೀವಲ್ಲ, ಹಂಗೇನಿಲ್ಲ. ಬರೀ ಉಷ್ಣ ನಾವು ದೂರದಲ್ಲಿ ಇದ್ರೆ ಬರೀ ಶಾಖ ಕೊಡುತ್ತೆ, ಸುಡಲ್ಲ ಅದು ಉಷ್ಣ ಅಂತ ಹೇಳ್ತಾ ಇರೋದು. ಇನ್ನ ಅಂದ್ರೆ ಸ್ವಲ್ಪ ದೂರದಲ್ಲಿದ್ರೆ, ಚಳಿಗಾಲದಲ್ಲಿ ನೀವು ಎಷ್ಟೇ ಉರಿ ಹಾಕಿದ್ರು ಕೂಡ ನಮ್ಗೆ ಆ ಚಳಿ ಹೋದಂಗೆ ಅನ್ಸೋದೇ ಇಲ್ಲ. ಏನೇ ಒಂಚೂರು ಸುಡ್ತಾನೆ ಇಲ್ಲ ಅಂದ್ರೆ ಶಾಖನೇ ಕೊಡ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ. ಹಾಗೇನಾದ್ರೂ ಅರ್ಥದ ಹೇಳ್ಬೇಕಷ್ಟೇ ಹೊರತು ಅಗ್ನಿಯು ತಂಪಾಗಿರ್ಬೇಕಂತೂ ಸಾಧ್ಯ ಇಲ್ಲ. ಯಾಕೆ ಸುಡ್ತಾನೆ ಇಲ್ಲ ಅನ್ಬೋದು, ತಂಪಾಗಿರೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶಾಖ ನಮಗೆ ಗೊತ್ತಾಗೋದಿಲ್ಲ. ಹೊರಗಡೆಯ ಶೀತ ತುಂಬಾ ಜಾಸ್ತಿ ಇದ್ರೆ ಅಲ್ಲೇ ಇದ್ರೂ ಕೂಡ ನಾವು ಗೊತ್ತಾಗಲ್ಲ ನಮಗೆ. ಹಂಗೆ ಆಗ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಒಂದು ಅಗ್ನಿ ಶೀತ ಅನ್ನುವಂಥದ್ದು ಒಂದು ವಾಕ್ಯ ಅಂದ್ರೆ ಉಪದೇಶ ಅಂತ ಅರ್ಥ. ಅಗ್ನಿ ಉಷ್ಣ ಅನ್ನುವಂಥದ್ದು ಮತ್ತೊಂದು ಪ್ರಮಾಣದಿಂದ ಗೊತ್ತಾದದ್ದನ್ನು ಹೇಳುವಂಥದ್ದು ಅನುವಾದ ವಾಕ್ಯ ಹೊರತು ಉಪದೇಶ ಏನಿಲ್ಲ. ಆದ್ರಿಂದ ಎಲ್ಲಿ ಉಪದೇಶ ಇಲ್ವೋ ಅದನ್ನು ವಾಕ್ಯ ಅನ್ನಲ್ಲ ನಾವು. ಹಂಗೆ ಪ್ರಮಾಣಾಂತರ ಅನುಭವ
ಸ್ಮಾರಣೇನೈವ ಉಪಕ್ಷೀಣತ್ವ. ಅದು ಯಾಕೆ ಅದನ್ನು ವಾಕ್ಯ ಅಲ್ಲ ಅಂತ ಹೇಳ್ತೀವಿ? ಯಾವುದು ಅಗ್ನಿ ಉಷ್ಣ ಅನ್ನುವಂಥದ್ದು ಶಾಸ್ತ್ರದ ಬೋಧ ಏನಲ್ಲ, ಅದು ಶಾಸ್ತ್ರ ಏನು ಬೇಕಾಗಿಲ್ಲ ಅದಕ್ಕೆ, ಅದನ್ನು ಉಪದೇಶ ಮಾಡೋದಕ್ಕೆ. ಆದ್ದರಿಂದ ಅಕಸ್ಮಾತ್ ಶಾಸ್ತ್ರದಲ್ಲಿ ಬಂದಿದ್ರೆ ಆಗ ಮತ್ತೊಂದು ಪ್ರಮಾಣದಿಂದ ಮೊದಲೇ ತಿಳಿದು ಬಂದಿದೆಯಲ್ಲ ಅದನ್ನು ಹೇಳುವುದರಲ್ಲಿ ಉಪಕ್ಷೀಣತ್ವ ಕೊನೆಗೊಳ್ಳುತ್ತಿದೆ ಅಷ್ಟೇ. ಗೊತ್ತಿರೋದನ್ನೇ ಹೇಳಿದ್ರೆ ಅನುವಾದ ಅಂತಾರೆ ಅಷ್ಟೇ ಹೊರತುನು ಅದೇನೊಂದು ಪ್ರಮಾಣಭೂತವಾದ ವಾಕ್ಯ ಅಂತ ಏನು ಹೇಳಬೇಕಾಗಿಲ್ಲ ಅಂತ. ಎತ್ತು ವಿರುದ್ಧಾರ್ಥ ಪ್ರತಿಪಾದಕಮಿದಂ ವಾಕ್ಯಂ ಇತಿ ಮನ್ಯತೆ ತತ್ ಶೀತ ಉಷ್ಣ ಪದಾಭ್ಯಾಂ ಅಗ್ನಿಪದ ಸಾಮಾನ್ಯಾಧಿಕರಣ್ಯ ಪ್ರಯೋಗ ನಿಮಿತ್ತ ಭ್ರಾಂತಿ ನತು ಏವ ಏಕಸ್ಯ ವಾಕ್ಯಸ್ಯ ಅನೇಕಾರ್ಥತ್ವಂ ಲೌಕಿಕಸ್ಯ ವಾ ವೈದಿಕಸ್ಯ ವಾ. ಇನ್ನ ಈ ವಾಕ್ಯವು ಇದಂ ವಾಕ್ಯಂ ವಿರುದ್ಧಾರ್ಥ ಪ್ರತಿಪಾದಕಂ ಇತಿ ಮನ್ಯತೆ ಯತ್ ಮನ್ಯತೆ, ಈ ವಾಕ್ಯವು ವಿರುದ್ಧಾರ್ಥ ಪ್ರತಿಪಾದಕವಾಗಿದೆ. ಅವ್ರು ಹೇಳಿದ್ನಲ್ಲ ಇದೆ ಅಗ್ನಿ ಉಷ್ಣ ಶೀತಶ್ಚ ಅಂತ, ಇದು ವಿರುದ್ಧವಾದದನ್ನು ಹೇಳ್ತಾರೆ. ಆದ್ರಿಂದ ಪ್ರಮಾಣ ಅಲ್ಲ ಅಂಜಲ್ಲ, ಏಕವಾಕ್ಯದ ಇಲ್ವೇ ಅದು ವಾಕ್ಯನೇ ಅಲ್ಲ ಅದು ಅಂತ, ಅಷ್ಟು ಸೇರಿ ವಾಕ್ಯನೇ ಅಲ್ಲ. ನೀನೇನು ವಿರುದ್ಧವಾದ ಅರ್ಥವನ್ನು ಹೇಳ್ತಾ ಇದೆ ಅಂತ ಅಂದಿ, ಆ ರೀತಿ ಅದರಂತೆ ಅಂದಿ. ತತ್ ಅದು ಶೀತ ಉಷ್ಣ ಪದಾಭ್ಯಾಂ, ಎರಡು ಪದಗಳು, ಒಂದು ತಣ್ಣಗಿದೆ ಅನ್ನೋದು, ಇನ್ನೊಂದು ಸುಡೋದು ಅನ್ನೋದೊಂದು. ಈ ಎರಡು ಪದಗಳನ್ನ ಅಗ್ನಿಪದ ಸಾಮಾನ್ಯಾಧಿಕರಣ್ಯ ಪ್ರಯೋಗ ನಿಮಿತ್ತ ಅಂತ. ಅಗ್ನಿಪದದ ಜೊತೆ ಈ ಶೀತ ಉಷ್ಣ ಎನ್ನುವ ಪದವನ್ನು, ಶೀತ ಎನ್ನುವ ಪದವನ್ನು ಕೂಡ ಸಾಮಾನ್ಯಾಧಿಕರಣ್ಯದಿಂದ ಪ್ರಯೋಗ ಮಾಡಿರುವುದರಿಂದ. ಸಾಮಾನ್ಯಾಧಿಕರಣ್ಯ ಅಂತಂದ್ರೆ ಒಂದೇ ವಿಭಕ್ತಿ ಪ್ರತ್ಯಯಗಳಿದ್ರೆ ಒಂದೇ ವಿಭಕ್ತಿ ಪ್ರತ್ಯಯ, ಅದಕ್ಕೆ ಸಾಮಾನ್ಯ ಅಧಿಕರಣ ಅಂತ ಕರೀತಾರೆ. ತತ್ ತ್ವಂ ಅನ್ನುವಂಥದ್ದು, ತತ್ ಅನ್ನುವುದು ಪ್ರಥಮ ವಿಭಕ್ತಿ ನಾಮಿನೇಟಿವ್ ಕೇಸ್, ತ್ವಂ ಅನ್ನುವಂಥದ್ದು ಪ್ರಥಮ ವಿಭಕ್ತಿ ನಾಮಿನೇಟಿವ್ ಕೇಸ್. ಯಾವಾಗ ಬಳಸಬಹುದು ಅಂತ, ಎರಡು ಪದಗಳನ್ನ ಸಾಮಾನ್ಯಾಧಿಕರಣ್ಯದಲ್ಲಿ ಯಾವಾಗ ಬಳಸಬಹುದು ಅಂತಂದ್ರೆ ಒಂದನ್ನೇ ಏಕತ್ವವನ್ನು ಸೂಚಿಸುವುದಕ್ಕೆ ಅಂತ ಹೊಂದಿದೆ. ಏನಂತಾರೆ, ಸಾಮಾನ್ಯಾಧಿಕರಣ ಪ್ರಯೋಗದಲ್ಲಿ 16 ಅರ್ಥಗಳಲ್ಲಿ ಸಾಮಾನ್ಯಾಧಿಕರಣ್ಯವನ್ನು ಬಳಸಬಹುದು ಅಂತ. ಅಪವಾದ ಅರ್ಥದಲ್ಲಿ, ಸಮುಚ್ಚಯಾರ್ಥದಲ್ಲಿ ಅಂತ ಹಿಂಗೆಲ್ಲ ಇದೆ. ರಾಮನು ಕಾಡಿಗೆ ಹೋದನು, ರಾಮನ ಜೊತೆಯಲ್ಲಿ ಸೀತೆಯೂ ಹೋದಳು, ಅಥವಾ ಸುಮ್ಮನೆ ಸೀತೆಯೂ ಹೋದಳು ಅಂತ ಹೇಳಿದ್ರೆ ಎರಡೂ ಒಂದೇ ಆಗೋದಿಲ್ಲ. ಜೊತೆ ಅಂತ ಸಮುಚ್ಚಯಾರ್ಥ, ಜೊತೆ ಅನ್ನೋದಿಗೆ ಸಾಮಾನ್ಯಾಧಿಕರಣದಿಂದ ಬಳಸ್ತಾರೆ ಹೊರತು ಒಂದೇ ಅಂತ ಆಗೋದಿಲ್ಲ. ಇಲ್ಲಿ ತತ್ ತ್ವಂ ಅಂದಾಗ ಜೊತೆಗಿದೆ ಏನಿಲ್ಲ, ಒಂದೇ. ಇನ್ನು ಬಾಧ ಸಾಮಾನ್ಯಾಧಿಕರಣ್ಯ, ಸಮುಚ್ಚಯ ಸಾಮಾನ್ಯಾಧಿಕರಣ್ಯ ಅಂತ ಬೇಕಾದಷ್ಟಿದೆ, 16 ರೀತಿ ಇದೆ. ಸೂತ್ರ ಭಾಷ್ಯದಲ್ಲಿ 4 ರೀತಿ ಅಂತ ಚರ್ಚೆ ಮಾಡ್ತಾರೆ. ಇಲ್ಲ ಅದೆಲ್ಲ ಇರಲಿ. ಎಲ್ಲಿ 3ನೇ ಅಧ್ಯಾಯ 4ನೇ ಬ್ರಾಹ್ಮಣ ಅಲ್ಲ, ಅಲ್ಲಿ ಪಾದ 4ನೇ ಪಾದದಲ್ಲಿ ಈ ಸಾಧನ ಅಧ್ಯಾಯ ತಾನೇದು, ಅಲ್ಲಿ ಉಪಾಸನೆಗಳನ್ನೆಲ್ಲ ಮಾಡುವಾಗ ಎಲ್ಲಿ ಗುಣಗಳನ್ನು ಉಪಸಂಹಾರ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಮಾಡ್ಕೋಬಾರ್ದು ಅಂತ ಅಲ್ಲಿ 2 ರೀತಿಯ ವಾಕ್ಯಗಳನ್ನು ತೋಳ್ತಾರೆ. ಉಪಾಸನಾ ವಾಕ್ಯಗಳನ್ನು ಕೂಡ ತೋಳ್ತಾರೆ, ತತ್ವವನ್ನು ನಿರ್ಗುಣ ಪರಮಾತ್ಮನ ನಿರ್ಗುಣ ಬ್ರಹ್ಮದ ಸ್ವರೂಪದ ಬಗ್ಗೆನೂ ತೋಳ್ತಾರೆ. ಅಲ್ಲಿ ಎಲ್ಲಿ ಸಮಾನವಾದ ಅದನ್ನೆಲ್ಲ ಚರ್ಚೆ ಮಾಡಿ ತೋರಿಸಿದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲಿ ಸಮಾನವಾದಂಥ ಉಪಾಸನೆಗಳು ಅಲ್ಲೆಲ್ಲ ಗುಣಗಳನ್ನ ಇಲ್ಲಿ ಹೇಳಿದ ಗುಣಗಳನ್ನ ಅಲ್ಲಿಂದ, ಅಲ್ಲಿ ಹೇಳಿದ ಇರೋ ಗುಣಗಳನ್ನ ಇಲ್ಲಿಂದ ಎಲ್ಲ ತಗೊಳ್ಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಇಲ್ಲ, ಒಂದೇ ಹೆಸರಿದೆ ಅಂತ ಹೇಳ್ತಾನೆ, ಹೆಸರಿದೆ ತೋಳಕಾಲ ಅಂತಾರೆ. ಅದೆಲ್ಲ ಇರಲಿ, ಅದೆಲ್ಲ ಚರ್ಚೆ. ಆದರೆ ನಿರ್ಗುಣ ಉಪಾಸನೆ ಬಗ್ಗೆ ಬಂದಾಗ ಅಥವಾ ನಿರ್ಗುಣ ಸ್ವರೂಪದ ಬಗ್ಗೆ ಬಂದಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇದೆ ಇಟ್ಕೊಳ್ಳಿ. ಮತ್ತೆ ಅಲ್ಲೇ ರಸೋ ವೈಸಹ ಅಂತ ಹೇಳಿದ್ರಿಂದ ಆನಂದಂ ಬ್ರಹ್ಮ ಅಂತ.
ಸತ್ಯ, ಜ್ಞಾನ, ಅನಂತ, ಆನಂದ. ಇದು ಗುಣಗಳಲ್ಲ, ಇದು ಸ್ವರೂಪ. ಇದು ಈಗ ಬೃಹದಾರಣ್ಯಕದಲ್ಲಿ ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಹೇಳಿದೆ, ಎರಡೇ ಹೇಳಿದೆ. ತಿರ್ಗಾ ವಿಜ್ಞಾನ ಅಂತಂದ್ರೆ ಅರಿವು, ಜ್ಞಾನ. ಆನಂದ ಮಾತ್ರ ಹೇಳಿದೆ. ಅಲ್ಲಿ ಸದ್ರೂಪವನ್ನು ಆನಂತ್ಯವನ್ನು ಹೇಳಿಲ್ಲ, ತಗೋಬೇಕು ಅಂತ ಹೇಳ್ತಾರೆ. ಇದರೊಳಗೆ ಮುಂಡಕದಲ್ಲಿ ಎತ್ತದ ಅದ್ರೇಶ್ಯ ಮಗ್ರಾಶ ಮಗೋತ್ರ ಮವರ್ಣ ಮಚಕ್ಷು ಸ್ತೋತ್ರಂ ತದಪಾಣಿ ಪಾದಂ ಅಂತೆಲ್ಲ ಹೇಳಿದೆ. ಅಂದ್ರೆ ಶರೀರ ಇಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಎಂಥದೂ ಇಲ್ಲ ಅಂತ. ಅಂದ್ರೆ ಅವಯವಗಳು ಅನ್ನೋದಿಲ್ಲ, ನಿರವಯವ ಸ್ವರೂಪ ಅಂತ ಹೇಳ್ತಾ ಇರೋದು. ಮತ್ತೆ ಅದ್ರೇಶ್ಯ ಮಗ್ರಾಶಂ ಅಂತ ಹೇಳಿದ್ರಿಂದ ವಿಷಯನೂ ಅಲ್ಲ ಅಂತ ಹೇಳ್ತಾ ಇರೋದು. ಆತ್ಮನ ನಿರ್ವಿಷಯತ್ವವನ್ನು, ಆತ್ಮನ ಅಶರೀರತ್ವವನ್ನು ಅಥವಾ ನಿರವಯವತ್ವವನ್ನು ಅಲ್ಲಿ ತೋರಿಸಿಕೊಟ್ಟಿದೆ. ಯಾವುದೋ ನಿರ್ಗುಣ ಸ್ವರೂಪದ ಆತ್ಮನ ಬಗ್ಗೆ. ಆದ್ರಿಂದ ಅದು ಎಲ್ಲ ಕಡೆನೂ ಸೇರ್ಕೊಳ್ಬೇಕು. ಹಂಗೆ ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲಿ ನಿರ್ಗುಣ ಬ್ರಹ್ಮ ಸ್ವರೂಪದ ಉಪದೇಶ ಇದೆಯೋ ಅಲ್ಲೆಲ್ಲ ಕಡೆಯಲ್ಲಿಯೂ ಆ ಎಲ್ಲ ಭಾವವನ್ನು ಕೂಡ ಒಂದು ಹೇಳಿದ್ರೆ ಎಲ್ಲ ತಗೊಳ್ಬೇಕು ಅಂತ. ಸದೇವ ಸೌಮ್ಯ ಇದಮಗ್ರಾಸಿ ಏಕಮೇವ ದ್ವಿತೀಯಂ ಅಂತಂದ್ರೆ ಅಲ್ಲಿ ಸದ್ರೂಪ ಸತ್ತನ್ನು ಮಾತ್ರ ಹೇಳಿದ್ರು ಕೂಡ ಚಿತ್ತನ್ನು, ಆನಂದವನ್ನು, ಆನಂತ್ಯವನ್ನು, ಕೇವಲತ್ವವನ್ನು, ಏನು ನಿರವಯವತ್ವವನ್ನು, ಅಶರೀರತ್ವವನ್ನು ಎಲ್ಲ ಮುಂದೆ ಅಶರೀರ ಭಾವ ಅಂತ ಮತ್ತೆ ಬಂದಿದೆ. ಇಲ್ಲ ಮೊದಲನೇ ವಾಕ್ಯ ಜೊತೆ ಅಶರೀರತ್ವ ಕೂಡಿಸ್ಕೊಳ್ಬೇಕು. ಅಲ್ಲಿ ಅಕಸ್ಮಾತ್ ಬಂದಿಲ್ಲ ಅಂದ್ರೂ ಕೂಡ ಎಲ್ಲ ಕೂಡಿಸ್ಕೊಳ್ಬೇಕು. ಹಿಂಗೆಲ್ಲ ಬಂದಿದೆ. ಆವಾಗ ಆ ನಿರ್ಣಯ ಮಾಡುವಾಗ ಒಂದೇ ಉಪಾಸನೆನೋ ಒಂದೇ ವಿಷಯ ಹೌದು ಅಲ್ಲೋ ಅಂತ ಮಾಡುವಾಗ ಇದನ್ನೆಲ್ಲ ಚರ್ಚೆ ಬರುತ್ತೆ. ಆವಾಗ ಇನ್ನು ತಗೊಂಡಿದ್ದಾರೆ ಇರಲಿ, ಏನೇ ಇರಲಿ. ಈ ಸಾಮಾನಾಧಿಕರಣ್ಯ ಪ್ರಯೋಗ ಅಂತ ಒಂದೇ ವಿಭಕ್ತಿನಲ್ಲಿ ಪ್ರಯೋಗ ಮಾಡೋದು. ಇಲ್ಲಿ ಕರ್ತೃರ್ಥದಲ್ಲಿಯೇ ಪ್ರಯೋಗ ಮಾಡಿದ್ದಾರೆ. ಸಬ್ಜೆಕ್ಟ್, ಆ ಅರ್ಥ ಸಬ್ಜೆಕ್ಟ್ ವಿಷಯ ಅಂತಲ್ಲ. ನಾಮಿನೇಟಿವ್ ಕೇಸ್ ಏನೇನು ಕರ್ತೃ ಕರ್ಮಕ್ರಿಯೆ ಅಂತೀವಲ್ಲ, ಕರ್ತೃ ಪದ ಸರಿ, ಅದಕ್ಕೆ ಕರ್ತೃ ಅನ್ನೋದಕ್ಕೊಂದು ನಾಮಪದನ ಓಕೆ ಒಂದೇ ಇದರೊಳಗೆ ಬಳಸ್ತಿದೆ ಅಷ್ಟೇನೆ. ಕರ್ತೃ ಅರ್ಥದಲ್ಲಿ ಇಟ್ಕೊಳ್ಳಿ ಸಬ್ಜೆಕ್ಟ್ ಅಂತ, ವಿಷಯಿ ಅನ್ನುವ ಅರ್ಥದಲ್ಲಿಯೇ ಬಳಸಿದೆ. ಆದ್ದರಿಂದ ಏನಾಯ್ತು ಬಳಸಿದಾಗ ಒಂದು ಭ್ರಾಂತಿ ಆಯಿತು. ಅಗ್ನಿ ಅನ್ನೋದು ಒಂದು ಪದ, ಉಷ್ಣ ಅನ್ನೋದು ಇನ್ನೊಂದು ಪದ, ಶೀತ ಅನ್ನೋದು ಒಂದು ಪದ. ಅರ್ಥ ಆಯ್ತಾ? ಶೀತ ಮತ್ತು ಉಷ್ಣ ಎನ್ನುವ ಪದಗಳನ್ನ ಅಗ್ನಿ ಪದದ ಜೊತೆ ಒಂದೇ ವಿಭಕ್ತಿಯಲ್ಲಿ ಬಳಸಿದ್ದರಿಂದ ಈ ವಾಕ್ಯವು ಅಗ್ನಿ ಉಷ್ಣ ಶೀತ ಅಂತ ಬಳಸಿದಾಗ ನಿಮಗೊಂದು ಏನು ಅನ್ನಿಸ್ತು ಅಂತಂದ್ರೆ ಅಗ್ನಿಯ ಬಗ್ಗೆನೇ ಎರಡು ಹೇಳಿದಾನೆ ಅನ್ನಿಸ್ಬಿಡ್ತು. ಆ ಭ್ರಾಂತಿ ಬಂತು ನಿಮಗೆ. ಆ ಭ್ರಾಂತಿಯಿಂದ ಈ ವಾಕ್ಯವು ವಿರುದ್ಧವಾಗಿದೆ ಅಂತ ಅನ್ನಿಸ್ತು ಅಷ್ಟೇನೆ. ನಿಜವಾಗಿ ಅಗ್ನಿ ಉಷ್ಣ ಅನ್ನೋದು ವಾಕ್ಯನೇ ಅಲ್ಲ ಅಂತ, ಅಂದ್ರೆ ಉಪದೇಶನೇ ಅಲ್ಲ. ವಾಕ್ಯ ಅಂದ್ರೆ ಉಪದೇಶ ಅಂತ ಬೇಕಾಗಿರೋದಲ್ಲಿ, ಉಪದೇಶವೇ ಅಲ್ಲ, ಗೊತ್ತಿರೋದ್ರಲ್ಲಿ ಸ್ಮರಣೆಗೆ ತರೋದು ಅಷ್ಟೇನೆ. ಅದರಿಂದ ನಿಜವಾಗಿ ವಾಕ್ಯ ಯಾವುದು ಅಂದ್ರೆ ಅಗ್ನಿ ಶೀತ ಅನ್ನೋದೇ ವಾಕ್ಯ. ಅರ್ಥ ಆಯ್ತಲ್ಲ? ಆ ವಾಕ್ಯಕ್ಕೆ ಹೆಂಗೆ ಅರ್ಥ ಮಾಡೋದು ಅಂತ ಅವಲ್ಲಿ ಅಲ್ಲಿ ಟಿಪ್ಪಣಿ ಓದಿ ಹೇಳಿದೆ. ಹೀಗಿರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಈ ಅಗ್ನಿ ಅನ್ನುವ ಜೊತೆ ಉಷ್ಣ ಅನ್ನುವ ಪದವನ್ನು, ಶೀತ ಎನ್ನುವ ಪದವನ್ನು ಬಳಸ್ಬಿಟ್ಟಿದೆ. ಉಷ್ಣ ಮತ್ತು ಶೀತ ಅನ್ನುವಂಥ ಒಂದಕ್ಕೊಂದು ವಿರುದ್ಧ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಬಿಡಿಸ್ಬೇಕಿತ್ತು. ಅಗ್ನಿ ಉಷ್ಣ ಅನ್ನೋದೊಂದು, ಅಗ್ನಿ ಶೀತ ಅನ್ನೋದೊಂದು. ಅಗ್ನಿ ಉಷ್ಣ ಅನ್ನೋದು ಅನುವಾದ, ಅಗ್ನಿ ಶೀತ ಅನ್ನೋದು ವಾಕ್ಯ ಅಂದ್ರೆ ಉಪದೇಶ ಅಂತ ಅರ್ಥ. ಅಂತ ಬಿಡಿಸ್ಕೊಂಡಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ. ಅಷ್ಟಿದೆ ಒಂದೇ ವಾಕ್ಯ ಅನ್ಕೊಂಡ್ರಿ, ಅಗ್ನಿ ಉಷ್ಣ ಶೀತಶ್ಚ ಅಂತ. ಆದ್ರಿಂದ ಏನಾಯ್ತು, ಭ್ರಾಂತಿ ಬಂತು. ಭ್ರಾಂತಿ ಆಗಿದ್ರಿಂದ ನತು ಏಕಸ್ಯ ವಾಕ್ಯಸ್ಯ ಭ್ರಾಂತಿ, ಇದು ಭ್ರಾಂತಿಯಿಂದಾಗಿದ್ದಷ್ಟೇ ಹೊರತು ವಿರುದ್ಧ ಅನ್ನುವಂಥದ್ದು. ನತು ಏಕಸ್ಯ ವಾಕ್ಯಸ್ಯ
ಅನೇಕಾರ್ಥತ್ವಂ, ಒಂದೇ ವಾಕ್ಯಕ್ಕೆ ವಿರುದ್ಧವಾಗಿರುವಂತಹದ್ದನ್ನು ಹೇಳುವಂತಹ ಪದ ಸಮೂಹನೇ ಅಲ್ಲ ಇದು. ಅದು ಲೌಕಿಕವಾಗಿರಲಿ ವೈದಿಕವಾಗಿರಲಿ ಯಾವುದೇ ಆಗಿರಲಿ ಏಕವಾಕ್ಯತೆ ಏನಲ್ಲ ಅದು. ಅದರಿಂದ ಲೌಕಿಕ ವಾಕ್ಯದಲ್ಲಿಯೂ ಕೂಡ ವಿರುದ್ಧ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳೋದು ತೊಂದರೆ, ಭ್ರಾಂತಿಯಿಂದ ಕೂತ್ಕೊಂಡ್ಬಿಡಿದ್ರಿಂದ ಹಂಗಾಯ್ತು ಅಷ್ಟೇ. ಅಲ್ಲಿಯೂ ಕೂಡ ವಿರೋಧ ಏನೂ ಇಲ್ಲ. ಅದೇ ರೀತಿ ವೈದಿಕ ವಾಕ್ಯದಲ್ಲಿಯೂ ಕೂಡ ವಿರೋಧವಾದದನ್ನು ಹೇಳಿಲ್ಲ ಅಂತ ಹೇಳುದು. ಈಗ ಕರ್ಮಕಾಂಡಕ್ಕೆ ವಿರುದ್ಧವೇ ಅನ್ನೋ ಒಂದು ಪ್ರಶ್ನೆ, ಅದನ್ನು ಆಕ್ಷೇಪಣೆ ಮಾಡಿದವನು ವಿರೋಧ ಆಗತ್ತಲ್ಲ ಅಂತ. ವಿರೋಧ ಆಗಿದ್ರಿಂದ ಕರ್ಮಕಾಂಡದಲ್ಲಿ ಹೇಗಿದ್ರು ದ್ವೈತ ಬೇಕು, ದ್ವೈತ ಪ್ರತಿನಿಧಿಗಳು ಅನುಭವ ಇದೆ. ಅದಕ್ಕೆ ಪ್ರಾಮಾಣ್ಯ ಉಂಟಾಗಲಿ, ಉಪನಿಷತ್ತಿಗೆ ಬೇಡ. ಇಲ್ಲ ಉಪನಿಷತ್ತು ಕೂಡ ಉಪಾಸನೆ ಹೇಳುವಂತಹ ವಾಕ್ಯ ಅಂತಂದ್ರೆ ಅವಾಗ ಅದಕ್ಕೂ ಪ್ರಮಾಣ ಬರುತ್ತೆ. ಯಾಕಂದ್ರೆ ಉಪಾಸಕ ಅಂತಿದ್ದಾನೆ, ಉಪಾಸ ದೇವತೆ ಇದೆ, ಹಾಗೆ ಅರ್ಥ ಮಾಡಿದ್ರೆ ಹೊಂದತ್ತೆ. ಇದರ ಹೊಂದೋದಿಲ್ಲ. ಆತ್ಮೈಕ ವಿದ್ಯೆಯನ್ನೇ ತಿಳಿಸ್ತಾ ಇದೆ ಅಂದ್ರೆ ಹೊಂದೋದಿಲ್ಲ ಅಂತ ನಾನು ಅರ್ಥ ಮಾಡಿದ್ದ. ಉಪನಿಷತ್ತು ಆತ್ಮೈಕತ್ವ ವಿದ್ಯೆಯನ್ನು ತಿಳಿಸೋದಕ್ಕೆ ಹೊರಟಿದೆ, ತಿಳಿಸಿ ಅದರ ಬಗ್ಗೆ ನಿಶ್ಚಯವಾದ ಜ್ಞಾನವನ್ನು ಉಂಟು ಮಾಡಿಯೇ ಮಾಡುತ್ತೆ ಉತ್ತಮಾಧಿಕಾರಿಯಲ್ಲಿ, ಸಂಶಯನೇ ಇಲ್ಲ. ಒಂದನೇದು. ಎರಡನೇದು, ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಕೂಡ ವಿರುದ್ಧವಾದಂತಹ ಮಾತುಗಳಿಲ್ಲ. ಆತ್ಮನು ಅದ್ವಿತೀಯನೂ ಆಗಿದ್ದಾನೆ, ಸದ್ವಿತೀಯನೂ ಆಗಿದ್ದಾನೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಈಗ ಇದು ಅಂದ್ರೆ ಆತ್ಮೈಕತ್ವ ವಿದ್ಯೆಯನ್ನೇ ಬೋಧಿಸುವಂತಹ ಉಪನಿಷತ್ತುಗಳು ಕರ್ಮಕಾಂಡಕ್ಕೆ ವಿರುದ್ಧವೂ ಅಲ್ಲ ಅಂತ ಹೇಳ್ತಾರೆ. ನಾವು ಸರಿಯಾಗಿ ಶಾಸ್ತ್ರ ಪೂರ್ತಿ ಓದ್ಕೊಂಡಿಲ್ಲ ಅಂತ ಇಟ್ಕೊಳ್ಳೆ, ಯಾರಾದ್ರೂ ಹಂಗಂದ್ರೆ ಡೌಟ್ ಬಂದ್ಬಿಡೋದು ನಮ್ಗೆ. ಏನ್ ಮಾಡೋದು, ಹೆಂಗೆ ಅರ್ಥ ಆಡೋದು ಅಂತಾನೆ ಗೊತ್ತಾಗಲ್ಲ. ಅವ್ರಿಗೆ ಅರ್ಥ ಆಡಿದ್ರೆ ನಮಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಹೇಗೆ ಅರ್ಥ ಮಾಡೋದು ಮಾಡ್ಕೊಳ್ಳೋದು ನಾವು ಅಂತಾನೆ ನಮ್ಗೆ ಸಂಶಯ ಬಂದ್ಬಿಡತ್ತೆ, ಗೊಂದಲ ಆಗ್ಬಿಡತ್ತೆ. ಅದಕ್ಕೆ ಆಚಾರ್ಯರು ಬಿಡಿಸಿ ತೋರಿಸ್ತಾ ಇದ್ದಾರೆ. 323ನೇ ಭಾಷ್ಯ ಭಾಗ. ಯಚ್ಚ ಉಕ್ತಂ ಕರ್ಮಕಾಂಡ ಪ್ರಾಮಾಣ್ಯ ವಿಘಾತಕೃತ್ ಉಪನಿಷತ್ ವಾಕ್ಯಮಿತಿ ತನ್ನ. ಹಿಂದಿನ ಭಾಷೆ ಭಾಗದಲ್ಲಿ ಸ್ವಾರ್ಥ ವಿಘಾತಕ ಅಂತಿದ್ದೀರಲ್ಲ, ಅದು ಅಲ್ಲ ಅಂತ ಅದನ್ನು ಅಲ್ಲಿಗೆ ಹೇಳಿದ್ರು. ಈಗ ಕರ್ಮಕಾಂಡಕ್ಕೆ ವಿರುದ್ಧ ಅಂತ ಏನು ಹೇಳಿತ್ತಲ್ಲ, ಅಂದ್ರೆ ನೀವೇನು ಹೇಳ್ತಿರಲ್ಲ ಅದೂ ಇಲ್ಲ ಅಂತ ಹೇಳಿದ್ರು, ಅದೂ ಸರಿಯಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಅನ್ಯಾರ್ಥತ್ವ, ಕರ್ಮಕಾಂಡವು ಮತ್ತೊಂದು ಗುರಿಯನ್ನ ಉಳ್ಳದ್ದಾಗಿದೆ. ವೇದಾಂತ ವಾಕ್ಯಗಳು ಆತ್ಮೈಕತ್ವ ವಿದ್ಯೆಯನ್ನು ತಿಳಿಸುವುದನ್ನೇ ಗುರಿಯನ್ನಾಗಿ ಉಳ್ಳದಾಗಿದೆ. ಕರ್ಮಕಾಂಡಕ್ಕೆ ಗುರಿಯೇ ಬೇರೆ, ವಿಷಯನೇ ಬೇರೆ. ಆದ್ದರಿಂದ ಬೇರೆ ವಿಷಯ ಯಾವಾಗ ಹೋಯ್ತು ಆಗ ವಿರುದ್ಧ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ತೋರಿಸ್ತಾರೆ, ಒಂದು ಹೇಳಿದ್ರೆ ಅದನ್ನು ವಿವರಿಸ್ತಾರೆ. ಅದನ್ನ ಒಂದು ವಾಕ್ಯದಲ್ಲಿ ಹೇಳಿದ್ದನ್ನ ಅಥವಾ ಒಂದು ಪದದಲ್ಲಿ ಹೇಳಿದ್ದನ್ನು ಮುಂದೆ ವಿವರಿಸ್ತಾರೆ. ಬ್ರಹ್ಮೈಕತ್ವ ಪ್ರತಿಪಾದನ ಪರಾಹಿ ಉಪನಿಷದಃ ನ ಇಷ್ಟಾರ್ಥ ಪ್ರಾಪ್ತವು ಸಾಧನೋಪದೇಶಂ ತಸ್ಮಿನ್ವಾ ಪುರುಷ ನಿಯೋಗಂ ವಾರಯಂತಿ ಅನೇಕಾರ್ಥತ್ವ ಅನುಪಪತ್ತೇಯೇ ಏವ. ಈಗ ಉಪನಿಷತ್ತು ಯಾಕೆ ಹೊರಟಿದೆ ಅಂತ ಹೇಳ್ತಾರೆ. ಬ್ರಹ್ಮೈಕತ್ವ ಪ್ರತಿಪಾದನ ಪರಾಹಿ ಉಪನಿಷದಃ, ಬ್ರಹ್ಮೈಕತ್ವವನ್ನ ಅನುಭವದಲ್ಲಿ ತೋರಿಸುವುದರಲ್ಲಿಯೇ ತಾತ್ಪರ್ಯವನ್ನುಳ್ಳಂತಹ ಈ ಉಪನಿಷತ್ತುಗಳು ಏನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇವಾಗ. ನ ಇಷ್ಟಾರ್ಥ ಪ್ರಾಪ್ತವು ಸಾಧನೋಪದೇಶಂ. ಯಾರಿಗೋ ಯಾವುದೋ ಇಷ್ಟ ಇದೆ, ಸ್ವರ್ಗ ಕಾಮನಾದವನಿಗೆ ಅದನ್ನು ಪಡೆಯೋದಕ್ಕೆ ಇಷ್ಟಾರ್ಥ ಪ್ರಾಪ್ತಿ, ಅದನ್ನು ಪಡೆಯೋದಕ್ಕೆ ಉಪಾಯವನ್ನು ಹೇಳೋದಕ್ಕೇನು ಹೊರಟೇ ಇಲ್ಲ. ಅಂದ್ರೆ ಅವನನ್ನು ಕುರಿತು ಏನು ಹೇಳ್ತಾ ಇಲ್ಲ. ಯಾವನು ವೈರಾಗ್ಯದಿಂದ ಕೂಡ್ಕೊಂಡಿದ್ದಾನೋ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ್ಯ ಆಗಿದ್ದಾನೋ ಅವನಿಗೆ ತತ್ವವನ್ನು ಹೇಳೋದಕ್ಕೆ ಹೊರಟಿದೆ ಹೊರತು ವೈರಾಗ್ಯ ಭಾವನೆ ಇಲ್ಲದೆ ಇರುವವರಿಗೆ, ಕಾಮಿಯಾದವನಿಗೆ ಹೇಳೋದಕ್ಕೆ ಹೊರಟೇ ಇಲ್ಲ. ಅವನನ್ನ ಕುರಿತು ಏನು ಹೇಳೋದಕ್ಕೆ ಹೊರಟೇ ಇಲ್ಲ. ಅವನಿಗೆ ಲೆಕ್ಕನೇ ಇಲ್ಲ ಇದಕ್ಕೆ. ಅವನನ್ನ ಇದು ರೆಕಗ್ನೈಸೇ ಮಾಡೋದಿಲ್ಲ ಉಪನಿಷತ್ತು. ಎಂಟ್ರಿನೇ ಇಲ್ಲ ಅಂತ, ಅಡ್ಮಿಷನೇ ಇಲ್ಲ. ಹೆಂಗೆ ಮತ್ತು ಸಾಧನ ಉಪದೇಶವನ್ನು ಮಾಡೋದಕ್ಕೂ ಹೊರಟಿಲ್ಲ. ಬಯಕೆ ಇರುವವನಿಗೆ
ಬಯಕೆಯನ್ನ ತಿಳಿಸಿಕೊಡುವುದಕ್ಕೆ ಸಾಧನೆಗಳನ್ನು ಹೇಳೋದಕ್ಕೂ ಹೊರಟಿಲ್ಲ. ತಸ್ಮಿನ್ವಾ ನ ಪುರುಷ ನಿಯೋಗಂ ವಾರಯಂತಿ. ಯಾವನಿಗಾದ್ರೂ ಬಯಕೆ ಇದೇನಾದ್ರೂ ಮಾಡೋದಕ್ಕೆ ಹೋದ್ರೆ ಏನಿ ಅದನ್ನೆಲ್ಲ ಮಾಡಬೇಡ ಅಂತ ಹೇಳೋದಿಲ್ಲ. ನನ್ಗೆ ಹೀಗೆ ಚೆನ್ನಾಗಿದೆ ಅಂತಂದ್ರೆ, ಸಂಸಾರವೇ ಚೆನ್ನಾಗಿದೆ ಅಂತಂದ್ರೆ, ನೀನು ಮೋಕ್ಷ ಅದೆಲ್ಲ ಏನು ಬೇಕಾಗಿಲ್ಲ. ಏನದು? ಬೆಚ್ಚನ ಮನೆ ಇರಲು, ನೆಚ್ಚಿದ ಮನಸ್ಸು ಇರಲು, ಅಲ್ಲ ಇನ್ನೇನು ಅಂದಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ತರುವಾಗಿಲ್ಲ ಅಂತ ಇನ್ನೊಂದು ಏನೋ ಇದೆ, 3 ಕೊಡಿದಾನೆ. ವೆಚ್ಚಕ್ಕೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ತರುವಾಗಿಲ್ಲ ಅಂತ. ಹಂಗೆ ಒಬ್ಬ ಇದ್ದ ಅಂತ ಇಟ್ಕೊಳ್ಳಿ, ನಮ್ಗೆ ಇದೆಲ್ಲ ಬೇಡ ರೀ, ನನ್ಗೆ ಸ್ವರ್ಗನೇ ಬೇಕು, ಬರೀ ಸ್ವರ್ಗ ಬೇಕು ಅಂತಲ್ಲ, ಇವನು ತ್ರಿಶಂಕು ಈ ಶರೀರದಿಂದಲೇ ಹೋಗ್ಬೇಕು ಅಂತ. ಅದೇನ್ ಯಾರಿಗೆ ಬಯಸಕ್ಕೆ ಏನ್ ಲಿಮಿಟ್ ಏನು ಇಲ್ಲಲ್ಲ. ಒಬ್ಬೊಬ್ರಿಗೆ ಒಂದೊಂದು ತರ ಇರುತ್ತೆ ಬಯಕೆಗಳು. ಒಬ್ಬರಿಗೆ ಕೀರ್ತಿಯ ಬಯಕೆ, ದುಡ್ಡು ಖರ್ಚು ಮಾಡ್ತಾರೆ ಕೀರ್ತಿಗೋಸ್ಕರ. ಇನ್ ಕೆಲವರು ಅಧಿಕಾರ ಬೇಕು, ಅಧಿಕಾರ ದುಡ್ಡು ಖರ್ಚು ಮಾಡ್ತಾರೆ. ಹಿಂಗೆ ಏನೇನೋ ಇರುತ್ತೆ. ಅವ್ರ ಕೀರ್ತಿಗೆ ಅವೆಲ್ಲ ಬೇಡ, ಅಧಿಕಾರ ಬೇಕು ಅಷ್ಟೇನೆ. ಅವು ಏನೋ ತೋರಿಸ್ಕೊಡ್ಬೇಕು. ದುಡ್ಡು ಬೇಕಾಗಿಲ್ಲ ಅವ್ರಿಗೆ. ಅಧಿಕಾರನ ದುಡ್ಡು ಮಾಡ್ಕೋಬೋದು ಅನ್ನೋದು ಅದು ಬೇರೆ ವಿಷಯ, ಅದು ಬೇರೆಯವರು. ಇವ್ರಿಗೆ ಅಧಿಕಾರ ಬೇಕು ಸಮಾಜದಲ್ಲಿ, ಇಂಥ ಅಧಿಕಾರಿ ಇವನು ಅಂತ ರೆಕಮೆಂಡ್ ಅಷ್ಟೇ. ಅಧಿಕಾರಿ ಏನ್ ಬೇಕಾದ್ರೂ ಪಾಡ್ಪಡ್ತಾರೆ ಅವರು. ಹಿಂಗೆಲ್ಲ ಇರ್ತಾರೆ. ಅವ್ರಿಗೆ ಸ್ವರ್ಗ ಗಿರ್ಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ. ಇನ್ನು ದುಡ್ಡುಗಾಲ ಮೋಸ ಮಾಡೋದು ಅದು ಬೇರೆ. ದುಡ್ಡು ಬೇಕಷ್ಟೇ, ಏನಾದ್ರೂ ಕೊಡೋದು ದುಡ್ಡು ಬೇಕು, ಹಿಂಗೆಲ್ಲ ಇರ್ತಾರೆ. ಅದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಈಗ ಯಾರಿಗಾದ್ರೂ ಬಯಕೆ ಇದೆ ಅಂತಂದ್ರೆ ಮಾಡುತ್ತಾರೆ, ಏನಾದ್ರೂ ಮಾಡ್ಕೊಳ. ಅವ್ರ ಸುದ್ದಿಗೆ ಹೋಗೋದಿಲ್ಲ ಇದು ಉಪನಿಷತ್ತು. ಮತ್ತು ತಸ್ಮಿನ್ ವಾ ಪುರುಷ ನಿಯೋಗಂ ನ ವಾರಯಂತಿ. ಯಾಕೆಂದ್ರೆ ಅನೇಕ ಅರ್ಥತ್ವ ಅನುಪಪತ್ತೇರೇವ. ಅನೇಕ ಅರ್ಥಗಳನ್ನು ಹೊಂದದೇ ಇಲ್ಲ, ಅದು ಹೊರಟಿರೋದು ಒಂದಕ್ಕೆ. ಅದಕ್ಕೆ ಬ್ರಹ್ಮೈಕತ್ವ ಪ್ರತಿಪಾದನ ಪದ. ಬ್ರಹ್ಮೈಕತ್ವ ತಿಳಿಸೋದಕ್ಕಾಗಿಯೇ ಓದಿದೆ, ಅದರಲ್ಲಿಯೇ ತಾತ್ಪರ್ಯ ಇದೆ, ಅದೇ ಗುರಿ. ಆದ್ದರಿಂದ ಅದಿನ್ನೇನು ಹೇಳ್ಕೋಲ್ಲ. ನೀವು ಬ್ರಹ್ಮವಿದ್ಯೆ ಬೇಕು, ಆತ್ಮವಿದ್ಯೆ ಬೇಕು ಅನ್ನೋದು ಮಾತ್ರ ಬೋಧಿಸುತ್ತೆ. ಇನ್ನೇನೋ ಬೇಕು ಅಂತಂದ್ರೆ ನೆಕ್ಸ್ಟ್ ಡೋರ್ ಅಂತ, ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ನಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗುವಂತಾರೆ ಅಲ್ವಾ. ಹೃದಯ ತಜ್ಞರ ಬಳಿಗೆ ಹೋಗುವಂತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಸಾರ್ ಹಲ್ಲು ನೋಡ್ತಾ ಇದೆ ಅಂತಂದ್ರೆ ಹೃದಯ ತಜ್ಞರ ಹತ್ರ ಹೋಗಿ ಅಯ್ಯ ಹಲ್ಲಿನ ತಜ್ಞರ ಹತ್ರ ಹೋಗಿ ಅಂತ ಹೇಳ್ತಾರೆ. ಹಾಗೆ ನಾನು ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಏನ್ ಮಾಡಬೇಕು ಅಂತಂದ್ರೆ ಪಕ್ಕದಲ್ಲಿ ಹೋಗಿ ಅಂತ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ. ನಚ ಕರ್ಮಕಾಂಡ ವಾಕ್ಯಾನ ಸ್ವಾರ್ಥೆ ಸಮಾನ ಉತ್ಪದ್ಯತೆ. ಇದು ಇನ್ನೊಂದು ಕರ್ಮಕಾಂಡದ ಬಗ್ಗೆ ನೋಡಿ. ಕರ್ಮಕಾಂಡವು ತನ್ನ ವಿಷಯದ ಬಗ್ಗೆ ಅಂದ್ರೆ ಜ್ಞಾನ, ತಿಳುವಳಿಕೆಯನ್ನು ಉಂಟು ಮಾಡುವುದಿಲ್ಲ ಅಂತ ಇಲ್ಲ. ಡಬಲ್ ನೆಗೆಟಿವ್. ನಚ ನ ಉತ್ಪದ್ಯತೆ ಅಂತ, ನಚ ನೋತ್ಪದ್ಯತೆ ಇದೆ, ಡಬಲ್ ನೆಗೆಟಿವ್. ಕರ್ಮಕಾಂಡವೂ ಸಹ ತನ್ನ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡಿಯೇ ಮಾಡುತ್ತೆ. ಉಪನಿಷತ್ತು ತನ್ನ ವಿಷಯವಾದ ಆತ್ಮೈಕತ್ವ ವಿದ್ಯೆಯ ಬಗ್ಗೆ ತಿಳುವಳಿಕೆ ಉಂಟು ಮಾಡಿಯೇ ಮಾಡುತ್ತೆ. ಅದೇ ರೀತಿ ಕರ್ಮಕಾಂಡವೂ ಕೂಡ ತನ್ನ ವಿಷಯವಾದ ಏನು ಸಾಧ್ಯ ಸಾಧನ ಇದೆಯಲ್ಲ, ಇಂಥ ಫಲ ಬೇಕಾದ್ರೆ ಇಂಥ ಸಾಧನೆ ಮಾಡು, ಸ್ವರ್ಗ ಬೇಕಾದ್ರೆ ಜ್ಯೋತಿಷ್ಠೋಮ ಯಾಗ ಮಾಡು, ಇಂದ್ರ ಪದವಿ ಬೇಕಾದ್ರೆ 100 ಅಶ್ವಮೇಧ ಯಾಗ ಮಾಡು, ಬ್ರಹ್ಮ ಪದವಿ ಬೇಕಾದ್ರೆ ಹೀಗೆ ಉಪಾಸನೆ ಮಾಡು, ಇತ್ಯಾದಿಗಳು. ಹೀಗೆ ತನ್ನ ವಿಷಯವಾದ ಸಾಧ್ಯ ಸಾಧನದ ಬಗ್ಗೆ ಪ್ರಮೇಯ ಅಂದ್ರೆ ಜ್ಞಾನವನ್ನ, ತಿಳುವಳಿಕೆಯನ್ನ ಉಂಟು ಮಾಡೋದಿಲ್ಲ ಅನ್ನೋದಿಲ್ಲ, ಅಂದ್ರೆ ಉಂಟು ಮಾಡಿಯೇ ತೀರುತ್ತದೆ. ಅಸಾಧಾರಣೇತಿ ಸ್ವಾರ್ಥೆ ಪ್ರಮಾಂ ಉತ್ಪಾದಯತಿ ವಾಕ್ಯಂ ಕುತೋ ಅನ್ಯೇನ ವಿರೋಧ ಸ್ಯಾತ್. ಅಸಾಧಾರಣ ಅಂದ್ರೆ ತನಗೆ ಯಾವುದು ಹೆಚ್ಚಿನದು ಅಂತ, ಅಂದ್ರೆ ಆ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ,
ತಾನು ಹೇಳುವ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಸ್ವಾರ್ಥೆ ತನ್ನ ಅರ್ಥದಲ್ಲಿ ಸಾಧ್ಯ ಸಾಧನವೆನ್ನುವ ತನ್ನ ಅರ್ಥದಲ್ಲಿ ಪ್ರಮಾಂ ಉತ್ಪಾದಯತಿ ವಾಕ್ಯಂ. ವಾಕ್ಯ ಅಂದ್ರೆ ಅರ್ಥ ಒಂದು ಸೆಂಟೆನ್ಸ್ ಅಂತ ಅರ್ಥ ಅಲ್ಲ, ಅರ್ಥ ಆಗಿರಲ್ಲ. ಇಡೀ ಕರ್ಮಕಾಂಡ ತೊಳೆ ಅದು ತನ್ನ ವಿಷಯದಲ್ಲಿ ಪ್ರಮಾಂ ತಿಳಿವಳಿಕೆಯನ್ನ ಜ್ಞಾನವನ್ನ ಉತ್ಪಾದಯತಿ ಉಂಟು ಮಾಡುತ್ತದೆ. ಕುತೋ ಅನ್ಯೇನ ವಿರೋಧಸ್ಯ, ಹೇಗೆ ಇನ್ನೊಂದಕ್ಕೆ ವಿರೋಧ ಆಯ್ತು? ತನ್ನ ವಿಷಯದಲ್ಲಿ ತಾನು ಆಯಾ ಜ್ಞಾನವನ್ನ ತನ್ನ ಕ್ಷೇತ್ರ ಅಂತ ತಿಳ್ಕೊಳ್ಳಿ, ಫೀಲ್ಡ್. ವೇದಾಂತವು ತನ್ನ ಕ್ಷೇತ್ರದಲ್ಲಿ ಅದರ ಕ್ಷೇತ್ರ ಯಾವುದು? ಆತ್ಮನ ಅದ್ವಿತೀಯ ಸ್ವರೂಪ ತಿಳಿಸೋದು, ಅದರಲ್ಲಿ ಅದು ಪ್ರಮಾಣ. ಕರ್ಮಕಾಂಡವು ತನ್ನ ಕ್ಷೇತ್ರ ಸಾಧ್ಯ ಸಾಧನದ ಬಗ್ಗೆ ಸಂಬಂಧ ತಿಳಿಸುವಂಥದ್ದು, ಅದರ ಕ್ಷೇತ್ರ ಅದು, ಅದರ ಬಗ್ಗೆ ಅದು ಜ್ಞಾನವನ್ನು ಉಂಟು ಮಾಡುತ್ತೆ. ಎಲ್ಲಿದೆ ವಿರೋಧ ಅಂತ? ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಅಥವಾ ವೇದದ ಪೂರ್ವ ಭಾಗಕ್ಕೂ ಉತ್ತರ ಭಾಗಕ್ಕೂ ವಿರೋಧ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ವಿರೋಧ ಇಲ್ಲ. ಇದು ಬೇಕಾದವರು ಇದನ್ನ ಆರಿಸ್ಕೊಳ್ತಾರೆ, ಅದು ಬೇಕಾದವರು ಅದನ್ನ ಆರಿಸ್ಕೊಳ್ತಾರೆ. ನ್ಯಾಯಶಾಸ್ತ್ರ ಓದೋ ಆಸಕ್ತಿ ಇರೋ ನ್ಯಾಯಶಾಸ್ತ್ರ ಓದ್ತಾರೆ, ಇನ್ನೊಬ್ರು ಯಾರೋ ಅರ್ಥಶಾಸ್ತ್ರ ಓದ್ತಾರೆ, ರಸಾಯನಶಾಸ್ತ್ರ ಓದ್ತಾರೆ, ತಾಂತ್ರಿಕ ಶಾಸ್ತ್ರ ಒಬ್ರು, ವೈದ್ಯಶಾಸ್ತ್ರ ಒಬ್ರು. ಅರೆ ಅವರವ್ರು ಇಷ್ಟ. ಅದ ಒಂದಕ್ಕೊಂದಕ್ಕೆ ವಿರೋಧ ಏನಲ್ಲ. ಲಿಟ್ರೇಚರ್ಗೂ ಹಿಸ್ಟ್ರಿಗೂ ವಿರೋಧ ಏನಿಲ್ಲಲ್ಲ, ಚರಿತ್ರೆಗೂ ಭೂಗೋಳಕ್ಕೂ ವಿರೋಧ ಇಲ್ಲ. ಶಾಸ್ತ್ರನೇ ಬೇರೆ ಬೇರೆ ಇಲ್ಲ. ಹಾಗೇನೆ ವೇದದ ಪೂರ್ವ ಭಾಗವೇ ಬೇರೆ, ಉತ್ತರ ಭಾಗವೇ ಬೇರೆ. ತಮ್ಮ ಕ್ಷೇತ್ರದಲ್ಲಿ ಆಯಾ ತಿಳಿವಳಿಕೆಯನ್ನು ಉಂಟು ಮಾಡುತ್ತೆ. ಯಾರಿರ್ಬೇಕೋ ಅವ್ರ ಕ್ಷೇತ್ರ ಆರಿಸ್ಕೊಳ್ತಾರೆ. ವಿರೋಧ ಎಲ್ಲಿದೆ? ವೇದಾಂತವು ಕರ್ಮಕಾಂಡಕ್ಕೆ ವಿರೋಧ, ಕರ್ಮಕಾಂಡವು ವೇದಾಂತಕ್ಕೆ ವಿರೋಧ ಎಲ್ಲಿದೆ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮೈಕತ್ವೇ ನಿರ್ವಿಷಯತ್ವ ಪ್ರಮಾಣೋತ್ಪದ್ಯತೆಯೇವ ಇತಿ ಚೇತ್. ಬ್ರಹ್ಮೈಕತ್ವೇ, ಬ್ರಹ್ಮವು ತಾನೊಂದೇ ಇದೆ ಅಂತಾದ್ರೆ ಆಗ ನಿರ್ವಿಷಯತ್ವ, ಅದಕ್ಕೆ ವಿಷಯವೇ ಇಲ್ಲ ಅಂತ ಏನರ್ಥ? ನಾವು ಉಪನಿಷತ್ ಬ್ರಹ್ಮೈಕತ್ವ ವಿಷಯ ಅಂತ ಹೇಳಿದ್ದೀವಿ. ಬ್ರಹ್ಮೈಕತ್ವವನ್ನು ತಿಳಿಸುವಂತಹ ಉಪನಿಷತ್ತಿಗೆ ವಿಷಯ ಅಂದ್ರೆ ತಿಳಿದುಕೊಳ್ಳಬೇಕಾದವನು, ಮತ್ತೊಬ್ಬನಿಗಿದೆಯಲ್ಲ. ಯಾಕೆ? ಅದ್ವಿತೀಯ ಸ್ವರೂಪ. ಜಿಜ್ಞಾಸು ಅಂತಿದ್ರೆ ತಾನೇ ನೀವು ಜ್ಞಾನ ಇದು ಉಪದೇಶ ಮಾಡಬೇಕು. ಯಾರು ಇಲ್ವಲ್ಲ, ಬ್ರಹ್ಮ ಒಂದೇ ತಾನೇ ಇರೋಲ್ಲ. ಅದರಿಂದ ಅದಕ್ಕೆ ಒಬ್ಬ ಸಬ್ಜೆಕ್ಟ್, ಒಬ್ಬ ವಿಷಯವೇ ಇಲ್ಲದೆ ಇರುವುದರಿಂದ ನಿರ್ವಿಷಯತ್ವ ಪ್ರಮಾಣ ಉತ್ಪದ್ಯತೆ. ಯಾರಲ್ಲಿ ಪ್ರಮೇಯದ ತಿಳುವಳಿಕೆ ಉಂಟು ಮಾಡಬೇಕು? ಯಾರಾದ್ರೂ ಇದ್ರೆ ತಾನೆ, ಆತ್ಮನಿಗಿಂತ ಬೇರೆಯಾಗಿ ಇದ್ರೆ ತಾನೆ ಆತ್ಮವಿದ್ಯೆಯ ಬಗ್ಗೆ ಜ್ಞಾನವನ್ನು ಉಂಟು ಮಾಡಬೇಕನ್ನುವಂಥದ್ದು. ಇಲ್ಲೂ ಇಲ್ವಲ್ಲ. ಅಂತ ಚೇತ್ ನೀನು ಆಕ್ಷೇಪಣೆ ಮಾಡುವುದಾದ್ರೆ ಸಿದ್ಧಾಂತಗಳು ಹೇಳ್ತಾ ಇರೋದು ಸರಿ ಅಲ್ಲ. ಯಾಕೆಂದ್ರೆ ಪ್ರತ್ಯಕ್ಷತ್ವ ಪ್ರಮಾಯ, ಆ ತಿಳುವಳಿಕೆ ಉಂಟಾಗುವುದು ಪ್ರತ್ಯಕ್ಷವಾಗಿದೆ, ಗೊತ್ತಾಗ್ತಾ ಇದೆ. ಯಾರು ಬಲ್ಲವರೋ ಅವರು ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಇರೋದು ಕಂಡಿದೆ ಹಾಗೆ. ಅಹಂ ಅನರಭವಂ ಸೂರ್ಯಶ್ಚ ಅಂತ ಅವ್ರು ಹೇಳ್ಕೊಂಡು ಗೊತ್ತಿದೆ ನಮಗೆ, ಶ್ರುತಿಯಿಂದಲೂ ಗೊತ್ತಾಗ್ತಾ ಇದೆ. ಇಲ್ಲಿಯೂ ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಯಾವ್ದಕ್ಕೆ ಒದ್ದಾಡ್ತೀವೋ ಅದು ಇಲ್ಲಿವಿರಿ ಅಂತ ಅದಕ್ಕೆ ಒದ್ದಾಡದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ, ಬಂದವರಿದ್ದಾರೆ. ನಮಗೆ ಅವರನ್ನ ನೋಡಿ ಗುರುತಿಸುವ ಕಣ್ಣಿರ್ಬೇಕಷ್ಟೇ, ಆ ದೃಷ್ಟಿ ಇರಬೇಕು. ಬರೀ ಸುಮ್ಮನೆ ಅವ್ರ ಶರೀರ ಮಾತ್ರ ನೋಡ್ತಾ ಇದ್ರೆ, ಅವರು ನಮ್ಮ ಊಟ ಮಾಡ್ತಾರೆ, ಅವರು ಮಲ್ಕೊಳ್ತಾರೆ ಅನ್ನೋಡ್ತಾ ಇದ್ರೆ ಏನು ಗೊತ್ತಾಗದೇ ಇಲ್ಲ ಅವ್ರ ಬಗ್ಗೆ ನಮಗೆ. ಆದ್ರೆ ಪ್ರಸಂಗಗಳಲ್ಲಿ ಅವ್ರು ಹೇಗೆ ತಮ್ಮ ಶಾಂತಿಯನ್ನ ಕಾಪಾಡ್ಕೊಳ್ತಾರೆ, ತುಮ್ಮಲ ಅನ್ನೋದು ಹೇಗೆ ಹೇಳದೇ ಇರುವಂತೆ ನೋಡ್ಕೊಂಡಿರ್ತಾರೆ ಅವರು, ನೋಡ್ಕೊಳ್ಳೋದೇ ಮತ್ತೆ ಅವ್ರು ಸಹಜವಾಗಿರುತ್ತೆ. ತುಮ್ಮಲ ಹೇಳ್ದೇನೆ ಇರೋದು, ಶಾಂತವಾಗಿರೋದು ಸಹಜವಾಗಿರುತ್ತೆ. ಅವಾಗ ಗೊತ್ತಾಗ ನಮ್ಗೆ ಇರ್ಲಿ, ಅದು ಗೊತ್ತಾಗ್ತಾ ಇದೆ. ಇವಾಗ ಇಲ್ಲಿ ನೋಡಿ,
ದರ್ಶ ಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತಾಂ ಬ್ರಾಹ್ಮಣೋ ನ ಹಂತವ್ಯಃ ಇತ್ಯೇವಮಾದಿ ವಾಕ್ಯಭ್ಯಃ ಪ್ರತ್ಯಕ್ಷ ಪ್ರಮಾ ಜಾಯಮಾನ ದೃಶ್ಯತೆ ಇಲ್ಲ ಅನ್ಕೋಬೇಕು. ಈಗ ಕರ್ಮಕಾಂಡ ನೋಡಿ, ದರ್ಶ ಪೂರ್ಣಮಾಸ, ದರ್ಶ ಮಾಸ ಪೂರ್ಣಮಾಸ ಅಂತ ಅಗ್ನಿ ಯಾರು ಅಗ್ನಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೋ ಶ್ರೌತ ಅಗ್ನಿಯಿಂದ ಅಥವಾ ಧಾರಿ ಅಗ್ನಿ ಕರೀತಾರೆ, ಯಾರು ಅಗ್ನಿಯನ್ನ ಇಟ್ಕೊಂಡಿರ್ತಾರೋ ಅವರು ದರ್ಶ ಪೂರ್ಣಮಾಸಗಳನ್ನ ಅಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ದಿನ ಅಗ್ನಿ ಉಪಾಸನೆ ಮಾಡ್ತಾ ಇರ್ತಾರೆ. ಅಲ್ಲಿ ಆ 2 ದಿನಗಳಲ್ಲಿ ಹೆಚ್ಚಿನ ಕೆಲವು ಕಾರ್ಯಕ್ರಮಗಳೆಲ್ಲ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿ, ಯಾಕೆ ಅಷ್ಟೊಂದು ಕಷ್ಟಪಡಬೇಕು ಅಂತ, ಸ್ವರ್ಗ ಕಾಮೋ ಯಜೇತಾಂ, ಸ್ವರ್ಗ ಸಿಗತ್ತೆ ಅದಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಯಾರು ಅದಕ್ಕೆ ಅಧಿಕಾರಿಗಳಿದಾರೋ, ಯಾರು ಬಯಸೋರು, ಸ್ವರ್ಗವನ್ನು ಬಯಸೋರು ಅಧಿಕಾರಿಗಳು, ಅವರಲ್ಲಿ ಆ ಜ್ಞಾನವನ್ನು ಉಂಟು ಮಾಡುತ್ತೆ. ಸ್ವರ್ಗಕ್ಕೆ ಹೋಗ್ಬೇಕು, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರಲ್ಲ, ಅವರಿಗೆ ಇದು ಜ್ಞಾನ ಉಂಟು ಮಾಡುತ್ತಲ್ಲ, ಹೀಗೆ ಮಾಡಿದ್ರೆ ಅಂತ. ಹೇಗೆ ಮಾಡಬೇಕು ಅಂತದ್ದು, ದರ್ಶ ಪೂರ್ಣಮಾಸ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಅಂತ ಅಲ್ಲ ಹೇಳ್ತಾರೆ. ಧಾರಿ ಅಗ್ನಿ ಇಡಬೇಕು, ಧಾರಿ ಅಗ್ನಿ ಇಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ, ಮೊದಲು ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕು ಹೇಗೆ ಮಾಡಬೇಕು ಅಂತ. ಅದೇ ವಿವಾಹ ಕಾಲದಲ್ಲಿ ಮಾಡುವಂತಹದ್ದು ಅಂತ. ಬ್ರಹ್ಮಚಾರ್ಯ ಏನ್ ಮಾಡ್ಬೇಕು ಇವಾಗ, ವಿವಾಹ ಸಿಂಪಲ್. ಆಮೇಲೆ ಅದಾಯ್ತು, ಆಮೇಲೆ ಏನೇನು ಕ್ರಿಯೆಗಳು ನಡೆಯಬೇಕು ಅಂತ ಅದನ್ನೆಲ್ಲ ತಿಳ್ಕೊಳ್ಳಿ. ಅವ್ನಿಗೆ ಆಸಕ್ತಿ ಇದ್ರೆ ತಿಳ್ಕೊಳ್ತಾನೆ, ಜ್ಞಾನ ಉಂಟಾಗುತ್ತೋ ಇಲ್ಲ, ತಿಳುವಳಿಕೆ ಬರುತ್ತಿಲ್ಲ, ಬರುತ್ತೆ. ಅದೇ ರೀತಿ ಬ್ರಾಹ್ಮಣವನ್ನ ಹಂತವ್ಯ, ಯಾವನು ಸರಿಯಾದ ದಾರಿಯಲ್ಲಿ ನಡ್ಕೊಳ್ಬೇಕು ಅಂತಿದ್ದಾನೋ, ಶಾಸ್ತ್ರೋಕ್ತವಾದಂತಹ ಮಾರ್ಗದಲ್ಲೇ ನಡ್ಕೊಳ್ಬೇಕು, ಪಾಪಗಳೆಲ್ಲ ನನಗೆ ಘಟಿಸದಂತೆ ಮಾಡ್ಕೊಳ್ಬೇಕು ಅಂತ ಯಾವನು ಅನ್ಕೊಳ್ತಾನೋ ಅವನಿಗೆ ಇದು ಈ ವಾಕ್ಯ ಅರ್ಥ ಉಂಟು ಮಾಡುತ್ತಾ ಇಲ್ಲ. ಬ್ರಾಹ್ಮಣನು ಹಂತವ್ಯ ಅನ್ನೋದು ಅರ್ಥ ಆಗಲ್ಲ ಅಂದ್ರೆ ಅರ್ಥ ಹಾಗೆ ಆಗುತ್ತೆ ಅವನಿಗೆ. ಇದೇ ಮೊದಲಾದಂತಹ ವಾಕ್ಯಗಳಿವೆ ಇವು. ಕ್ರಮ ಜಾಯಮಾನ ಪ್ರತ್ಯಕ್ಷ, ಆ ತಮ್ಮ ತಿಳುವಳಿಕೆಯನ್ನು ಉಂಟು ಮಾಡುವುದು ಕಂಡಿದೆ. ಸಾ ನೈವ ಭವಿಷ್ಯತಿ ಯದಿ ಉಪನಿಷದಃ ಬ್ರಹ್ಮೈಕತ್ವಂ ಬೋಧಯಿಷ್ಯಂತಿ ಇತ್ಯನುಮಾನಂ. ಇನ್ನು ಅವನೊಂದು ಹಿಂದೆ ವಾಕ್ಯದಲ್ಲಿ ಹೇಳಿದ, ಅನುಮಾನ ಕೂಡ ಮಾಡಿದ್ದ. ಎಲ್ಲರೂ ಒಂದೇ ಅಂತ ಆಗ್ಬಿಟ್ರೆ ಆಗ ಇನ್ಯಾರೂ ಇಲ್ವೇ ಇಲ್ಲ, ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೂ ಯಾರೂ ಇಲ್ಲ ಅಂತ ಆಗ್ಬಿಟ್ರೆ ಆಗ ಯಾರು ಬೋಧ ಮಾಡುತ್ತೆ. ಆದರೆ ಇಲ್ಲಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ಮತ್ತೆ ಆವಾಗ ಏನಾಗುತ್ತೆ, ಪೂರ್ವಕಾಂಡಕ್ಕೆ ವಿರುದ್ಧವಾಗತ್ತಲ್ಲ, ಅದೇ ಒಂದು ಪ್ರಶ್ನೆ. ಆದ್ರಿಂದ ಪೂರ್ವಕಾಂಡಕ್ಕೆ ವಿರುದ್ಧವಾಗೋದ್ರಿಂದ ಬೇಕಾದ್ರೆ ಇದೇ ಹೋಗ್ಲಿ ಅಂತ ಅವ್ನು ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲೆಲ್ಲ ಕಂಡಿದ್ದಾರೆ ಅಂತ ಅವ್ನು ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ, ನೀನು ಹೀಗೆ ಹೇಳ್ತಾ ಇದೆಯಲ್ಲ, ಏನು ಉಪನಿಷತ್ತು ಅದ್ವಿತೀಯ ಸ್ವರೂಪ ಅಂತ ತಿಳಿಸ್ತಾ ಇದೆಯಲ್ಲ, ಆದ್ರಿಂದ ಪೂರ್ವಕಾಂಡದಲ್ಲಿ ಹೇಳಿರುವಂತಹ ಅದ್ವೈತಗಳಿಂದ ಅಂದ್ರೆ ಅನೇಕ ಕುರಿತು ಹೊರಟಿರುವಂಥದ್ದು ಅದು ವಿರುದ್ಧವಾಗತ್ತಲ್ಲ ಇದು ಅಂತ ಹೇಳಿದ್ಯಲ್ಲ, ಇದು ಅನುಮಾನ. ಹಂಗಂದಿನ ಅನುಮಾನ, ಅದನ್ನ ಹೇಳ್ತಾ ಇರೋದು. ಅನುಮಾನದಿಂದ ನೀನು ಹೇಗೆ ನಿರ್ಣಯ ಮಾಡ್ತೀಯ ಅಂತ. ಉಪನಿಷತ್ತಿನ ವಾಕ್ಯಗಳು ಪೂರ್ವಕಾಂಡದಲ್ಲಿರುವ ಅಂದ್ರೆ ಉಪನಿಷತ್ತಿನ ಅದ್ವೈತೀಯ ಪರವಾದ ಆತ್ಮೈಕತ್ವ ಪರವಾದಂತಹ ವಾಕ್ಯಗಳು ಪೂರ್ವಕಾಂಡದಲ್ಲಿ ಹೇಳಿರುವಂತಹ ಆತ್ಮ ಅನೇಕತ್ವವಾದಿಗಳನ್ನು ಇಟ್ಕೊಂಡೇ ಹೊರಡಿರೋದು. ಅದು ವಿರುದ್ಧವಾಗತ್ತಲ್ಲ ಅಂತೆಲ್ಲ, ಇದು ಅನುಮಾನ ಮಾತ್ರ ಅಂತ ಆಯ್ತು. ಈಗ ಸ ನೈವ ಭವಿಷ್ಯತಿ, ಹಂಗಾಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ ಯದಿ ಉಪನಿಷದಃ ಬ್ರಹ್ಮೈಕತ್ವ ಬೋಧಯಂತಿ, ಉಪನಿಷತ್ತುಗಳು ಬ್ರಹ್ಮೈಕತ್ವವನ್ನೇ ಬೋಧನೆ ಮಾಡ್ತಾ ಇದೆ ಅಂತ ಆಗ್ಬಿಟ್ರೆ ಅಂತ ಅವನು ಹೇಳಿದ ಆಕ್ಷೇಪಣೆ. ಆಗ ಈ ವಾಕ್ಯಗಳು ಯಾವುದು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಅಲ್ಲ ದರ್ಶ ಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತ ಬ್ರಾಹ್ಮಣನಂತವ್ಯ ಅನ್ನೋದಿದೆಯಲ್ಲ, ಇದಕ್ಕೆ ವಿರುದ್ಧವಾಯ್ತಲ್ಲ, ಆಗತ್ತಲ್ಲ ಅಂತ ನೀನು ಏನ್ ಹೇಳಿದ್ದೆ ಅದು ಇತಿ ಅನುಮಾನ, ಇದು ಅನುಮಾನ ಮಾತ್ರವಾಯ್ತು, ಇನ್ಫರೆನ್ಸ್ ಅಂತ ಅರ್ಥ. ನಚ ಅನುಮಾನಂ ಪ್ರತ್ಯಕ್ಷ ವಿರೋಧೇ ಪ್ರಮಾಣಂ ಲಭ್ಯತೆ. ಆದರೆ
ಈ ಅನುಮಾನ ಏನಿದೆಯಲ್ಲ ಇದು ಪ್ರತ್ಯಕ್ಷಕ್ಕೆ ವಿರುದ್ಧವಾದರೆ ಹೊಂದೋದಿಲ್ಲ ಅಂತ ಅಂದ್ರೆ ಅಂತ ಎಲ್ಲರೂ ಆತ್ಮಸ್ವರೂಪ ತಿಳ್ಕೊಂಡ್ಬಿಟ್ರೆ ಈ ಕರ್ಮಗಳನ್ನು ಮಾಡೋರು ಇರೋದೇ ಇಲ್ವಲ್ಲ ಅಂತ ಅವಾಗ ಅದೇ ಅರ್ಥ ಆಯ್ತಲ್ಲ. ಒಬ್ಬೊಬ್ಬರಾಗಿ ಆತ್ಮಸ್ವರೂಪ ತಿಳ್ಕೊಳ್ತಾ ಬಂದ್ಬಿಟ್ರೆ ಅವರೆಲ್ಲ ಮುಕ್ತರಾಗ್ತಾ ಬಂದ್ಬಿಟ್ರೆ ಆಮೇಲೆ ಯಾವಾಗಲೂ ಒಂದ್ಸತಿ ಸಂಸಾರಿಗಳೇ ಇಲ್ದಂಗೆ ಆಗ್ಬಿಡ್ತಾರಲ್ಲ. ಎಷ್ಟೇ ದೀರ್ಘಕಾಲ ತಗೊಳ್ಳಿ ಒಟ್ಟಿನಲ್ಲಿ ಎಲ್ಲರೂ ಮುಕ್ತರಾಗ್ಬಿಡ್ತಾರ. ಕರ್ಮಕಾಂಡ ಯಾರಿಗೆ ಅಂತ ಅನುಮಾನ ಮಾಡಿ ಕೇಳಿದ. ಅವಾಗಾದ್ರೂ ಪ್ರಾಮಾಣ್ಯ ಹೋಗುತ್ತಲ್ಲ ಅಂತ. ಯಾಕೆಂದ್ರೆ ಬೇರೆ ಅನಂತ ಅವನ ಪ್ರಕಾರ ಅದರಲ್ಲಿ ನೀವು ಬರೀ ಅನುಮಾನ ಮಾಡ್ತಾ ಇರೋದಷ್ಟೇನೆ. ಅನುಮಾನದಿಂದ ಎಲ್ಲರೂ ಮುಕ್ತರಾಗ್ಬಿಟ್ರೆ ಅಂತ ಅರೇ ಇದೆಯಲ್ಲ ಅದೇ ಅದಾಗೋದಿಲ್ಲ ಅದು ಅಂತ ಹೇಳ್ತಾನದು. ಯಾಕೆಂದ್ರೆ ಎಷ್ಟು ಜೀವನಗಳಿದ್ದಾರೆ ಏನು ಏನಾದ್ರು ಗೊತ್ತಾ ನಿಮಗೆ ಅಂತ. ಇಲ್ಲಿಂದ ಈ ಸ್ಥಿತಿಯಿಂದ ಹೇಳ್ತಾರೆ ತತ್ವದೃಷ್ಟಿಯಿಂದ ಆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಅದರಿಂದ ಮತ್ತೆ ಆ ಕರ್ಮಗಳೆಲ್ಲ ಸವಿಬೇಕಾದ್ರೆ ಸ್ವರ್ಗಾದಿಗಳಿಗೆ ಹೋದ್ರೆ ಕರ್ಮ ಸವಿಯೋದಿಲ್ಲ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ ಅಂತ. ಜ್ಞಾನ ಉಂಟಾದ್ರೆ ಮಾತ್ರ ಕರ್ಮಗಳು ಸುಡೋದಿಲ್ಲ, ಬಾಧಿತವಾಗ್ತೇ ಹೊರತು ಕರ್ಮಗಳನ್ನು ಮಾಡ್ತಾ ಇದ್ರೆ ಮೋಕ್ಷನ ಸಾಧ್ಯನೇ ಇಲ್ಲ. ಅದು ಹಂಗೆ ನಡ್ಕೊಂಡೇ ಹೋಗ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷ ವಿರೋಧೆ ಅನುಮಾನಂ ನ ಪ್ರಮಾಣಂ ಲಭತೆ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದ್ರೆ ಅನುಮಾನಕ್ಕೆ ಪ್ರಮಾಣ ಬರೋದಿಲ್ಲ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಅನುಮಾನ ಆಗೋದಿಲ್ಲ ಅಂತ ಹೊಂದೋದಿಲ್ಲ. ಅನುಮಾನ ಪ್ರಮಾಣ ಅಲ್ಲ. ಯಾಕೆಂದ್ರೆ ಅನುಮಾನ ಯಾವಾಗಲೂ ಏನ್ ಗೊತ್ತಾ, ಪ್ರತ್ಯಕ್ಷವನ್ನು ಆಶ್ರಯಿಸ್ಕೊಂಡೇ ಇರುತ್ತೆ. ಅನುಮಾನ ಅಂದ್ರೆ ಇನ್ಫರೆನ್ಸ್ ಅಂತ ಅರ್ಥ. ಇನ್ಫರೆನ್ಸ್ ಅಂದ್ರೆ ಅನುಮಾನ ಅನ್ನುವಂಥದ್ದು ಪ್ರತ್ಯಕ್ಷವಾಗಿರಬೇಕು, ಪ್ರತ್ಯಕ್ಷವಾದ ವಸ್ತುವಿನಿಂದಲೇ ಆಗಿರ್ಬೇಕು. ಇವಾಗ ಪರ್ವತ ವನ್ಯಮಾನ್ ಅಂತ ಹೇಳ್ತಾರೆ. ಅಲ್ಲಿ ಪರ್ವತದಲ್ಲಿ ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ. ಯಾಕಂದ್ರೆ ನಂಗೆ ಹಂಗೆ ಅನ್ನಿಸ್ತು ಅಂದ್ರೆ ಆಗೋದಿಲ್ಲ, ಏನಾದ್ರೂ ತೋರಿಸ್ಬೇಕು. ಧೂಮತ್ವ ಅಂತ ಹೇಳಬೇಕು. ಹೊಗೆ ಇರುವುದರಿಂದ ಬೆಂಕಿ ಇದೆ ಅಂತ. ಹೊಗೆ ಇದ್ರೆ ಬೆಂಕಿ ಇರಬೇಕಂತ ಏನು ಅಂತ. ಎತ್ರ ಎತ್ರ ಧೂಮ ತತ್ರ ವನ್ಯ ವ್ಯಾಪ್ತಿ ಅಂತಾರದು. ಹೊಗೆ ಇರೋ ಕಡೆ ಎಲ್ಲ ಬೆಂಕಿ ಇದ್ದೇ ಇರಬೇಕು. ರಿವರ್ಸ್ ಇಲ್ಲ, ಬೆಂಕಿ ಇದ್ರೆ ಹೊಗೆ ಇರಬೇಕಂತೇನಿಲ್ಲ. ವ್ಯಾಪ್ತಿ ಆಗೋದಿಲ್ಲ. ಅದು ನಮ್ ಗ್ಯಾಸ್ ಸ್ಟವ್ನಲ್ಲಿ ಹೊಗೇನು ಬರೋದಿಲ್ಲ, ಚೆನ್ನಾಗಿದ್ರೆ ಸ್ಟವ್ ಬರೋಲ್ಲ. ಅದು ಹಂಗೆಲ್ಲ ಆಗೋದಿಲ್ಲ. ಅದು ವ್ಯಾಪ್ತಿ ಅಂತಾರೆ, ಹೊಂದೋದಿಲ್ಲ ಅಲ್ಲಿ. ಹೀಗಿದ್ರೆ ಹಾಗೆ, ಹಾಗಿದ್ರೆ ಹೀಗೆ ಅಂತ ರಿವರ್ಸ್ ಆಗೋದಿಲ್ಲ. ಆದ್ರೆ ಬೆಂಕಿ ಇದ್ರೆ ಹೊಗೆ ಅಲ್ಲ, ದಟ್ ಈಸ್ ಫಾರ್ ಶ್ಯೂರ್. ಆದ್ದರಿಂದ ಎಲ್ಲಿ ಎಲ್ಲಿ ಹೊಗೆ ಇದ್ರು ಅಲ್ಲಿ ಬೆಂಕಿ ಇರಲೇಬೇಕು. ದೃಷ್ಟಾಂತ ಯಥಾ ಮಹಾನಸಃ ಅಂತ ಅಡುಗೆ ಮನೆ ಅಂತ. ಹಿಂದಿನ ಕಾಲದ ಅಡುಗೆ ಮನೆ, ಸೌದೆ ಉರಿ ಹಾಕ್ತಾ ಇದ್ರು, ಹೊಗೆ ಬರ್ತಾ ಇತ್ತು, ಎಲ್ಲ ಗೊತ್ತಿದೆ. ಆದ್ದರಿಂದ ಈಗ ನಿರ್ಣಯ ಮಾಡಬೇಕು. ಪರ್ವತದಲ್ಲಿಯೂ ಹೊಗೆ ತೋರ್ತಾ ಇರೋದ್ರಿಂದ ಹೊಗೆ ಆಡಬೇಕಾದ್ರೆ ಬೆಂಕಿ ಇರಲೇಬೇಕಾದ್ರಿಂದ ಬೆಂಕಿ ಇದೆ ಅಂತ. ಕರೆಕ್ಟ್ ಹೊಂದತ್ತೆ, ಕರೆಕ್ಟ್ ತಾನೆ. ಈಗ ಪ್ರತ್ಯಕ್ಷ ಬೇಕು ನಮ್ಗೆ. ಇಲ್ಲ ಬೆಂಕಿ ಕಾಣ್ಬೇಕು, ನೋಡಿ ಹೆಂಗ್ ಉರಿತಾ ಇದೆ ಅಂತ ಕಾಣ್ಬೇಕು. ಅಲ್ಲಿ ಬೆಂಕಿ ಇದೆ, ಹಿಂಗೆ ನೋಡಲ್ಲಿ ಉರಿತಾ ಇದೆ ಅಂತ. ಇಲ್ಲ ಹೊಗೆ ಆದ್ರೂ ತೋರಬೇಕು. ಹಿಂಗೆ ಹೋದ್ರೆ ನೀವು ಅನುಮಾನ ಮಾಡಕ್ ಆಗೋದಿಲ್ಲ. ಮತ್ತೇನ್ ತೋರಿಸಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಅಕಸ್ಮಾತ್ ಮಂಜು ಆಗ್ಬಿಟ್ಟಿದ್ರೆ ಅದ ಅವ್ರು ನಿಮ್ಮ ಅನುಮಾನ ಬಿದ್ದೋಯ್ತು, ಅರ್ಥ ಆಗ್ತಾನ. ಏನೇನು ಈಗ ಚಂದ್ರನು ಎಷ್ಟು ವರ್ಷ, ಅವ್ನ ವಯಸ್ಸು ಎಷ್ಟು ನೋಡ್ರೆ ಏನೋ ಎಷ್ಟು ಹಳೆಯದು ಅಂತ, ಯಾವಾಗ ಫಾರ್ಮ್ ಆಗಿದೆ ಅಂತ ಏನೋ ಇದೆ. ನೀವು ಕಂಡಿಡಿಯಂತೂ ಆಗೋದಿಲ್ಲ. ಇವಾಗ ಪ್ರತ್ಯಕ್ಷ ಅವ್ರು ಚಂದ್ರನ್ ನೋಡಿ ಏನೋ ಇದು ಮಾಡೋಕ್ಕಾಗೋದಿಲ್ಲ. ಅನುಮಾನ ಮಾಡಬೇಕು. ಅನುಮಾನ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಸುಮ್ಮನೆ ನೀವು ಇಷ್ಟ ಬಂದಾಗ ಅನುಮಾನ ಮಾಡೋದಿಲ್ಲ. ಇವರು ಒಬ್ಬರು ಒಂದೇ ಇಟ್ಕೊಂಡು ಇನ್ನೊಬ್ಬ ಇನ್ನೇನೇ ಇಟ್ಕೊಳ್ತಾರೆ. ಅಲ್ಲಿಂದ ಏನಾದ್ರು ತರಬೇಕು ನಾವು. ರಾಕ್ಸ್ ಅಂತ ತಂದಿದ್ರಲ್ಲ, ಅಲ್ಲೆಲ್ಲ ಕಲ್ಲು ಮಣ್ಣು ಎಲ್ಲ ತಗೊಂಬಂದ್ಬಿಟ್ಟು ಅಲ್ಲಿಂದ ನೀವು ಅದನ್ನೆಲ್ಲ ಪರೀಕ್ಷೆ ಮಾಡಿ ಎಷ್ಟು ಹಳೆಯದು ಅಂತ ಪರೀಕ್ಷೆ ಮಾಡಿ ಏನೋ ಮಾಡಿ ಮಾಡಬೇಕು.
ಅವಾಗ ಏನ್ ಮಾಡಬೇಕು ಅಂತಂದ್ರೆ, ಪ್ರತ್ಯಕ್ಷವಾಗಿ ಚಂದ್ರ ಕಂಡಿದ್ದಾನಲ್ಲ, ಅಲ್ಲಿಂದ ಓಕೆ ರಾಕ್ ಅಂತಲ್ಲ, ಡಾಟಾ ಕಲೆಕ್ಟ್ ಮಾಡಬೇಕು. ಕನ್ನಡದ ದತ್ತಾಂಶ ಅಂತಾರೆ. ಯು ವಿಲ್ ಹ್ಯಾವ್ ಟು ಕಲೆಕ್ಟ್ ಡಾಟಾ ಫ್ರಮ್ ದಿ ಆಬ್ಜೆಕ್ಟ್ about which you will have to make an inference. ಓಕೆ, ಆ ಡಾಟಾ ಕಲೆಕ್ಟ್ ಮಾಡಿಬಿಟ್ಟು ದತ್ತಾಂಶ ಕಲೆಕ್ಟ್ ಮಾಡಿ ಅದನ್ನ ವಿಶ್ಲೇಷಣೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಅಥವಾ ಡಾಟಾ ಇಲ್ದಿರ ನೀವು ಇನ್ಫರೆನ್ಸ್ ಮಾಡಂಗೆ ಇಲ್ಲ. ಈಗ ಆತ್ಮನು ಸಂಸಾರಿ ಅಂತ ಹೇಳಬೇಕಾದ್ರೆ ನಿಮಗೆ ಡಾಟಾ ಬೇಕು, ಕರೆಕ್ಟ್ ತಾನೆ? ಅದು ನೀವು ಡಾಟಾ ದತ್ತಾಂಶ ಬೇಕಾದ್ರೆ ಪ್ರತ್ಯಕ್ಷವಾಗಿ ಏನು ವಸ್ತು ಇಲ್ಲ ಅದರಿಂದ ತರಬೇಕು ನೀವು, ಕರೆಕ್ಟ್ ತಾನೆ? ಆತ್ಮನು ಪ್ರತ್ಯಕ್ಷವಾ? ವೇದಾಂತ ಬೇಡಪ್ಪ, ನಿಮ್ ಪ್ರಕಾರನೇ ಹೇಳಿ, ಪೂರ್ವಖಂಡದ ಪ್ರಕಾರ ಹೇಳಿ. ಜೀವನು ಪ್ರತ್ಯಕ್ಷನ? ಜೀವರೇಖತ್ವ ಹೇಳ್ತೀರಾ, ಆಯ್ತು ಹೇಳಿ. ಪ್ರತ್ಯಕ್ಷವಾ? ಕರ್ಮಕಾಂಡ ಇದೆಯಲ್ಲ, ಅದು ಜೀವನು ಸತ್ಯ ಅಂತಾನು ಹೇಳಕ್ ಹೋಗಲ್ಲ, ಸುಳ್ಳು ಅಂತಾನು ಹೇಳಕ್ ಹೋಗಲ್ಲ. ಜೀವನು ಅಧ್ಯಾರೋಪಿತ ಅಂತ ಏನು ಹೇಳೋದಿಲ್ಲ, ಅದು ಅಭ್ಯಾಸ ಅಂತ ಹೇಳೋದಿಲ್ಲ. ಜೀವನ ಬಗ್ಗೆ ತಗೊಳ್ಳೋದೇ ಇಲ್ಲ, ಅದು ಚರ್ಚೆನೇ ಮಾಡೋದಿಲ್ಲ. ಅದು ನಿಮ್ ಜೀವತ್ವ ಸತ್ಯ ಅಂತ ಹೇಳೋದಿಲ್ಲ. ಅದು ನೀವು ಜೀವರಾಗಿದ್ದೀರ ಆಗಿಲ್ಲ ಬಯಸಿ ಅಂತಾನು ಹೇಳೋದಿಲ್ಲ, ಏನು ಹೇಳೋದಿಲ್ಲ. ಅದು ಜೀವ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ. ಆ ಒಂದು ದೃಷ್ಟಿಯಲ್ಲಿ ನಿಮಗದು ನಿಶ್ಚಯ ಜ್ಞಾನ, ನಾನು ಜೀವ ಅನ್ನುವಂಥ, ನಾನು ಸಂಸಾರಿ ಅನ್ನೋದು ನಿಶ್ಚಯ ಜ್ಞಾನ. ಹಂಗೆ ಅನ್ಕೊಂಡ್ಕೊಳ್ಳೆ ಬಯಕೆಗಳು ಇದ್ದೇ ಇರುತ್ತೆ, ಬೇಕು ಬೇಡಗಳು ಇದ್ದೇ ಇರುತ್ತೆ. ಸುಖ ಬೇಕು, ದುಃಖ ಬೇಡ. ಸ್ವರ್ಗ ಬೇಕು, ನರಕ ಬೇಡ. ಆರೋಗ್ಯ ಬೇಕು, ರೋಗ ಬೇಡ. ಓಕೆ, ಸಿರಿತನ ಬೇಕು, ಬಡತನ ಬೇಡ. ಬೇಕು ಬೇಡಗಳು ಇದ್ದೇ ಇರುತ್ತೆ ನಮ್ಗೆ. ಅವಾಗ ಏನ್ ಮಾಡ್ತೀವಿ, ಬೇಕಾದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಬೇಕು ಅನ್ಕೊಂಡ್ಬಿಟ್ರೆ ಏನದ ಮಂತ್ರಾಕರ ಮಾನ್ಕ ಉದ್ರಲ್ಲ ಅನ್ನಂಗೆ ಪ್ರಯತ್ನ ಮಾಡಲೇಬೇಕು. ಯಾವುದೋ ನಂಗೆ ಬೇಡಾಗಿದ್ದು ಬಂದ್ರೆ ದೂರ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಲೇಬೇಕು. ಅನಾರೋಗ್ಯ ಅನ್ನೋದು ಬಂದ್ಬಿಟ್ರೆ ಹೋಗ್ಲೇಬೇಕು, ವೈದ್ಯರಿಗೆ ಹೋಗ್ಬೇಕು, ಔಷಧಿ ತೊಗೊಳ್ಬೇಕು. ಕೆಲವು ಅದಾಗ ಕೆಲವು ಕೋಲ್ಡ್ ಅದಾಗ ಹೋಗ್ಬೋದು, ಎಲ್ಲ ನಮ್ಗೆ ಹೋಗುತ್ತೆ ಅಂತ ಹೇಳಕ್ಕಾಗಿಲ್ಲ. ಹೋಗ್ಲೇಬೇಕು, ಅದಕ್ಕೆ ಏನು ಚಿಕಿತ್ಸೆನ ಮಾಡಲೇಬೇಕು. ಬಡತನ ಹೋಗ್ಬೇಕು ಅಂತ ಬಡತನ ಇದ್ರೆ ಹೋಗ್ಬೇಕು ಅಂತಂದ್ರೆ ದುಡಿಬೇಕು, ಪುಣ್ಯ ಮಾಡಬೇಕು. ಇನ್ನೊಂದು ಲೋಕದಲ್ಲಿ ಸ್ವರ್ಗಾದೇವಗಳ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಶಾಸ್ತ್ರ ಹೇಳುತ್ತೆ ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ. ನಿಮಗೆ ಇಲ್ಲೇ ಸಾಧ್ಯ ಸಾಧನ ಇಲ್ಲ, ಲೋಕದಲ್ಲೂ ಗೊತ್ತಾಗೋದಿಲ್ಲ. ಆಗ ಶಾಸ್ತ್ರವೇ ಹೇಳಬೇಕು ಸ್ವರ್ಗವು ಸಾಧ್ಯ ಅಂದ್ರೆ ಪಡೆಯೋದಕ್ಕಾಗುವಂಥದ್ದು. ಅಲ್ಲಿ ನಿಂತಿಂದ ಭೋಗಗಳಿರುತ್ತೆ, ಪಡಿಬೇಕಾದ್ರೆ ಹೀಗೆ ಮಾಡ್ಬೇಕು ಸಾಧನೆಗಳು. ನರಕ ಹೀಗಿದೆ, ಅಲ್ಲಿಂದ ಕಷ್ಟಗಳು ಬರುತ್ತೆ. ಬರಬಾರ್ದು ಅಂತಂದ್ರೆ ಹೀಗಿರಬಾರ್ದು. ಸುರಾಮ್ನ ಪಿಬೇಕ್, ಕಳಂಜನ್ನ ಭಕ್ಷಿಗೆ, ಬ್ರಾಹ್ಮಣನ ಅಂತ ಕಳ್ತನ ಮಾಡಬಾರ್ದು, ಸುಳ್ತನ ಮಾಡಬಾರ್ದು, ಹಿಂಗೆಲ್ಲ ಹೇಳ್ಬೇಕು. ಯಾರಿಗೂ ತೊಂದರೆ ಕೊಡಬಾರ್ದು, ಹಿಂಸೆ ಮಾಡಬಾರ್ದು, ಮಾಡಿದ್ರೆ ನರಕ ಸಿಗತ್ತೆ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ನೀವು ಅರ್ಜುನ ವಿಷಾದವ ಎಲ್ಲ ನಕ್ಕೊಡಿ, ಹಿಂಗೆ ಮಾಡಿದ್ರೆ ರೌರವ ನರಕ ಸಿಗತ್ತೆ ಏನೋ ಹೇಳ್ಕೊಳ್ತಾನೆ ನಾನು. ಅಲ್ಲಿ ಬೇಕು ಬೇಡಗಳನ್ನೋದೆಲ್ಲ ಇದೆ. ಒಂದು ಲೌಕಿಕವಾದ ಬೇಕು ಬೇಡಗಳು ಲೌಕಿಕವಾದಂತಹ ಸಾಧನೆಗಳಿಂದಲೇ ಮಾಡ್ಕೊಳ್ಬಹುದು. ಆದರೆ ಲೋಕಕ್ಕೆ ಮೀರಿದ್ದು ಪಾರಲೌಕಿಕವಾದ್ರೆ ಆ ಸಾಧನೆಗಳು ನಮಗೆ ಗೊತ್ತಿಲ್ಲ, ಅವುಗಳನ್ನು ಪಡೆಯೋದಿಕ್ಕೆ ಸಾಧನೆಗಳು ನಮ್ಗೆ ಗೊತ್ತಿಲ್ಲ. ಅದೇ ಶಾಸ್ತ್ರ ಹೇಳುತ್ತೆ ಹೊರತು ನೀವು ಬಯಸಿಂತ ಏನು ಹೇಳೋದಿಲ್ಲ. ಯಾರಿಗೆ ಬಯಕೆ ಇದೆಯೋ ಅವರಿಗೆ ಅದಕ್ಕೆ ಸಾಧನೆಗಳನ್ನು ಹೇಳುತ್ತೆ. ಸ್ವರ್ಗದ ಬಗ್ಗೆ ಬೈಕೆನೇ ಇಲ್ಲ ಅಂತ ಇಟ್ಕೊಳ್ಳಿ, ಶಾಸ್ತ್ರ ಬರೋದೇ ಇಲ್ಲ ಅವರ. ಸಿಂಪಲ್. ಓಕೆ, ಲೋಕದ ಬಗ್ಗೆ ಅವ್ರಿಗೆ ಏನೇನು ಆಸೆ ಇರುತ್ತೆ ಅದೆಲ್ಲ ಏನೋ ಮಾಡಿದ್ರೆ ಸಿಗತ್ತೆ ಅಂತ ಇಟ್ಕೊಳ್ಳಿ, ಸಾಧ್ಯವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅದನ್ನೇ ಪ್ರಯತ್ನ ಪಡ್ತಾರೆ, ಅವಾಗಲೂ ಶಾಸ್ತ್ರಕ್ಕೆ ಬರಲ್ಲ. ಇವ್ರಿಗೆ ಏನ್ ಪ್ರಯತ್ನ ಪಟ್ಟರು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಬರ್ತಾರೆ, ಶಾಸ್ತ್ರದ ಕಡೆ ಬರ್ತಾರೆ. ಏನಾದ್ರೂ ಪೂಜೆ ಗೀಜೆ ಏನಾದ್ರು ಮಾಡೋದು, ಅದು ಅಡ್ಡಿ ಕಳೆದು ಮಾಡಿದ್ರೆ ಅದು ಅಡ್ಡಿ ಕಳೆದು ಪ್ರಮೋಷನ್ ಸಿಗತ್ತೇನೋ, ವಾಟ್ ಎವರ್ ಇಟ್. ಆಗ ಉಪಾಯ ಲೌಕಿಕವಾದ ಸಾಧ್ಯಕ್ಕೆ ಆಗಲಿ, ಲೌಕಿಕವಾದ ಸಾಧನೆಗಳು ಏನ್ ಮಾಡಿದ್ರು ಆಗ್ಲಿಲ್ಲ ಅಂತ ಆದ್ರೆ
ಅವಾಗ ಬರ್ತಾರೆ ಇಲ್ಲಿ, ಅವಾಗ ಹೀಗೆ ಮಾಡೋದು ಹೇಳ್ಕೊಡ್ತಾರೆ ಅಷ್ಟೇ. ಅರ್ಥ ಆಗಿಲ್ಲ. ಆದ್ರಿಂದ ಈ ಅನುಮಾನದಿಂದ ನೀನು ಹಾಗಾಗ್ಬಿಡುತ್ತಲ್ಲ, ಹೀಗಾಗ್ಬಿಡುತ್ತಲ್ಲ, ಆತ್ಮೈಕತ್ವ ವಿದ್ಯೆ ಅಂತ ಆಗ್ಬಿಟ್ರೆ ಅದಕ್ಕಾಗಿ ಅದೇ ಪರಮಾತ್ಮ ಅಂತ ಆಗ್ಬಿಟ್ರೆ ಆಗ ಕರ್ಮಕಾಂಡಕ್ಕೆ ಪ್ರಾಮಾಣ್ಯ ಹೋಗ್ಬಿಡತ್ತಲ್ಲ ಅಂತೇನು ಹೇಳಿದೆಯಲ್ಲ, ಹಂಗಾಗೋದಿಲ್ಲ ಅದು. ಯಾಕೆಂದ್ರೆ ಅಭ್ಯಾಸ ಇರುವಾಗ ಅನೇಕತ್ವ ಇದ್ದೇ ಇರತ್ತೆ, ಕರ್ತೃಗಳು ಅನೇಕವಾಗಿರ್ತಾರೆ, ಸಾಧ್ಯಗಳು ಅನೇಕ ಇರುತ್ತೆ, ಅದರಿಂದ ಸಾಧನೆಗಳು ಅನೇಕ ಇರುತ್ತೆ. ಈ ಕರ್ತೃಗಳ ದೃಷ್ಟಿಯಿಂದ ಅದನ್ನು ಸಾಧ್ಯಕ್ಕೆ ಸಾಧನೆ ಬೋಧಿಸುವಂಥವು ಪ್ರಮಾಣವೇ ಆಗಿರುತ್ತೆ, ಶಾಸ್ತ್ರವು ಬೋಧಿಸಬಹುದಾಗುತ್ತೆ. ಅದರಿಂದ ಅನುಮಾನದಿಂದ ಆತ್ಮನೇ ಗೊತ್ತಿಲ್ಲದ್ರಿಂದ ಆತ್ಮನಿಗೆ ಜೀವತ್ವ ಅನ್ನೋದೊಂದಿದೆ. ಅವ್ರು ಹುಡ್ತಾರೆ ಸಾಯಿದ್ರೆ ಇದೆಲ್ಲ ಏನು ನಿಮ್ಗೆ ಗೊತ್ತಾಗೋದೇ ಇಲ್ಲ. ನೀವು ಯಾಕಂದ್ರೆ ನೀವು ಜೀವನನ್ನೂ ಕಂಡಿಲ್ಲ, ಪರಮಾತ್ಮನೂ ಕಂಡಿಲ್ಲ ಅನ್ನೋದಿರಲಿ, ಜೀವನನ್ನೂ ಕಂಡಿಲ್ಲ. ಜೀವನನ್ನ ನೀನು ಯುವರ್ ಇನ್ಫರಿಂಗ್. ಶರೀರದಲ್ಲಿ ವ್ಯವಹಾರ, ಶರೀರ ಅಂತ ಹೇಳ ವ್ಯಾಪಾರ ತೋರ್ತಾ ಇರುವಾಗ ಇದು ಜೀವನು ಇದ್ದಾನೆ, ಚೇತನ ಇದೆ ಅಂತ ಮಾಡ್ತಾ ಇದೆಯಾ ಅಷ್ಟೇನೆ. ಜೀವನಲ್ಲಿರುವ ಸಂಸಾರಿತ್ವವನ್ನ ನಿಮ್ಗೆ ಹೇಳಕ್ಕಾಗೋದೇ ಇಲ್ಲ, ಯಾಕಂದ್ರೆ ಜೀವನು ಪ್ರತ್ಯಕ್ಷವೇ ಅಲ್ಲ. ಆದ್ದರಿಂದ ಸಂಸಾರಿ ಅಂದಾಗ ನೀವು ಇಲ್ಲಿ ಕೆಲಸಗಳನ್ನು ಮಾಡ್ತಾರೋದು ನೋಡ್ಕೊಂಡು ಅದನ್ನು ಜೀವನೇ ಸಂಸಾರ ಹೇಳ್ಕೊಳ್ಬೇಕು. ಜೀವನಿಂದ ನೀವೇನ್ ಡೇಟಾ ಕಲೆಕ್ಟ್ ಮಾಡಿದ್ದೀರಾ? ಇಲ್ಲ. ನೀವೇನು ಡೇಟಾ ಕಲೆಕ್ಟ್ ಮಾಡಿದ್ದೀರಾ ಅದು ಅನಾತ್ಮಗಳಿಂದ, ಶರೀರದಿಂದ, ಇಂದ್ರಿಯಗಳಿಂದ, ಮನಸ್ಸಿನಿಂದ, ಅದರ ಪ್ರವೃತ್ತಿಯಿಂದ ಮಾಡ್ತಾ ಇದ್ದೀರಾ ಹೊರತು ಜೀವನಿಂದ ನೀವೇನು ಕಲೆಕ್ಟ್ ಮಾಡಿಲ್ಲ ಡೇಟಾನ, ಅಥವಾ ಆತ್ಮನಿಂದ ಕಲೆಕ್ಟ್ ಮಾಡಿಲ್ಲ. ಅನಾತ್ಮಗಳಿಂದಲೇ ನಿಮ್ ಡೇಟಾ ಎಲ್ಲ ಇರೋದು. ಮಾಡ್ತಾ ಇದ್ದಾರಲ್ಲ, ತೋರ್ತಾ ಇದೆಯಲ್ಲ ಅಂತ ನಿಮ್ಗೆ ಏನ್ ತೋರ್ತಾ ಇರೋದು? ಜೀವ ಅಲ್ಲ, ಆತ್ಮನೆಲ್ಲ ಅನಾತ್ಮ ತೋರ್ತಾ ಇರೋದು. ಆದ್ದರಿಂದ ಇವರೆಲ್ಲ ಹಿಂಗೆಲ್ಲ ಮಾಡ್ತಾ ಇರೋದ್ರಿಂದ, ಇಷ್ಟೊಂದೆಲ್ಲ ದುಡಿತಾ ಇರೋದ್ರಿಂದ ಸಂಸಾರಿತ್ವ ಇದೆ ಅಂತ ಆಯ್ತು ಅಂತಿರಲ್ಲ. ಎಲ್ಲ ದುಡಿತಾ ಇರೋದನ್ನು ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದೆ? ಆ ವಿಷಯನ ಅಥವಾ ಇನ್ಫಾರ್ಮೇಶನ್ ಅನಾತ್ಮಗಳಿಂದ ಮಾಡಿದ್ವಿ, ಆತ್ಮನಿಂದ ಮಾಡಿದ್ದಲ್ಲ. ಆದ್ದರಿಂದ ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ ವಿರೋಧೆ ಅನುಮಾನಂ ನ ಪ್ರಮಾಣಂ ಲಭತೆ. ಪ್ರತ್ಯಕ್ಷಕ್ಕೆ ವಿರೋಧವಾಗಿದ್ರೆ, ಆತ್ಮಸ್ವರೂಪವನ್ನು ಕಂಡುಕೊಂಡವರಿಗೆ ಆತ್ಮಸ್ವರೂಪ ಪ್ರತ್ಯಕ್ಷವಾಗಿದೆ, ಸಾಕ್ಷಾತ್ ಅಪರೋಕ್ಷವಾಗಿದೆ. ಅದಕ್ಕೆ ಆತ್ಮ ಅನೇಕತ್ವ ಅನ್ನುವಂತಹದ್ದು ಅನುಮಾನ ಏನ್ ಮಾಡ್ತಾ ಇದೆಯಲ್ಲ, ಅನಾತ್ಮದಿಂದ ನೀನು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸಾಮಾನ್ಯ ಬರೋದಿಲ್ಲ. ತಸ್ಮಾತ್ ಆದ್ದರಿಂದ ಅಸದೇವ ಏತದ್ ಗೀಯತೆ ಪ್ರಮಾಯೇವ ನೋತ್ಪದ್ಯತೆ. ಆದ್ದರಿಂದ ಈ ಪ್ರಮೇ, ಈ ಜ್ಞಾನ, ಆತ್ಮೈಕತ್ವ ಜ್ಞಾನ ಅನ್ನೋದು ಹುಟ್ಟೋದೇ ಇಲ್ಲ, ಹುಟ್ಟಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅನೇಕ ಆತ್ಮಗಳು ಇದ್ದಾರೆ ಅಂತ ಏನ್ ಹೇಳಿದೆಯಲ್ಲ, ಇದಕ್ಕೆ ಪ್ರಾಮಾಣ್ಯ ಬರೋದಿಲ್ಲ. ಅಸದೇವ, ಇದು ತಪ್ಪು ತಿಳುವಳಿಕೆಯಾಗಿದೆ ಹೊರತು ಸರಿಯಾಗೋದಿಲ್ಲ. ಆದ್ದರಿಂದ ಆತ್ಮೈಕತ್ವವಿದೆ ಬೋಧಿಸುವಂತಹ ಉಪನಿಷತ್ತುಗಳು ಕರ್ಮಕಾಂಡಕ್ಕೆ ವಿರುದ್ಧವೂ ಅಲ್ಲ. ಆ ಆತ್ಮೈಕತ್ವ ವಿದ್ಯೆಯಿಂದ ಆತ್ಮೈಕತ್ವ ದರ್ಶನ ಅನುಭವ ಆಗಿಯೇ ಆಗತ್ತೆ. ಹಾಗಾದ್ಮೇಲೂ ಕೂಡ ಅವ್ರು ಏನಾದ್ರೂ ಮಾಡ್ತಾರೆ ಅನ್ನೋದು ನೀನು ಅನುಮಾನದಿಂದ ಹೇಳ್ತಾ ಇದೀಯಾ. ಅನಾತ್ಮಗಳನ್ನ ನೋಡಿಕೊಂಡು, ಅನಾತ್ಮದಲ್ಲಿರೋ ವ್ಯವಹಾರವನ್ನ ನೋಡ್ಕೊಂಡು ನೀನು ಹೇಳ್ತಾ ಇದೀಯ ಅಷ್ಟೇ ಹೊರತು ಆತ್ಮನಲ್ಲಿ ವ್ಯಾಪಾರವನ್ನ ನೀವು ಏನು ಮಾಡಿದ್ರು ತೋರ್ಸಕ್ಕಾಗೋದಿಲ್ಲ. ಹೀಗಿರುವುದರಿಂದ ವಿರುದ್ಧ ಇಲ್ಲ ಅಂತ ಹೇಳಿದ್ರು. ಈಗ ಕರ್ಮಕಾಂಡಕ್ಕೆ ಎಲ್ಲಿ ಪ್ರಯೋಜನ ಇದೆ ಅಂತ, ಯಾರು ಕಾಮ ಇದೆಯೋ ಅವರಿಗೆ ಅಂತ, ಕಾಮ ಯಾರಿದೆಯೋ ಅವರಿಗೆ ಅದು ಪ್ರಯೋಜನ ಇದೆ. ಕಾಮ ಏನಾಗಿರ್ಬೇಕು? ಪಾರಲೌಕಿಕವಾಗಿರಬೇಕು. ಅಥವಾ ಲೌಕಿಕವಾದ ಕಾಮಗಳಾಗಿದ್ರೆ ಲೌಕಿಕವಾದ ಪ್ರಯತ್ನಗಳಿಂದ, ಸಾಧನೆಗಳಿಂದ ತೀರ್ಸ್ಕೊಳಕ್ ಆಗೋದಿಲ್ಲ, ಏನೋ ಅಡ್ಡಾಸ, ಹಾಗಾದ್ರೂ ಪಾರಲೌಕಿಕ ಬರ್ತಾನೆ. ಅಂತಹವರಿಗೆ ಉಪಾಯವನ್ನು ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಕಾಮಿಗಳ
ಅನೇಕತ್ವವನ್ನು ಪ್ರಮಾಣವೇ ಅಲ್ವೇ, ಆತ್ಮೈಕತ್ವವು ಪ್ರಮಾಣವೇ ಅಂತ ಕರ್ಮಕಾಂಡದಲ್ಲಿ ಚರ್ಚೆನೇ ಮಾಡಿಲ್ಲ. ಜೀವನ ಬಗ್ಗೆನೂ ಚರ್ಚೆ ಮಾಡಿಲ್ಲ, ಆ ಅದ್ವಿತೀಯ ಆತ್ಮನ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಗತಿಗಳ ಬಗ್ಗೆ ಹೇಳಿರ್ಬೋದು, ಜೀವನ ಸ್ವರೂಪದ ಬಗ್ಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಬಂದಿರೋದು ವೇದಾಂತದಲ್ಲಿಯೇ. ಜೀವ ಅಂತ ತೆಗೆದುಕೊಂಡು ಅದರ ಸ್ವರೂಪವನ್ನ ವಿಶ್ಲೇಷಣೆ ಮಾಡಿ ಆತ್ಮನಿಗಿಂತ ಬೇರೆ ಜೀವ ಅನ್ನುವ ಇಲ್ಲವೇ ಇಲ್ಲ. ನಾನ್ಯೋತೋಸ್ತಿ ದ್ರಷ್ಟ, ನಾನ್ಯೋತೋಸ್ತಿ ಸ್ಪಷ್ಟ, ನಾನ್ಯೋತೋಸ್ತಿ ರಸಹಿತ ಪಂಚ ವಿಜ್ಞಾತ ಅಂತ ಹೇಳ್ಬಿಟ್ಟು ತೋರಿಸಿದೆ. ಅದರಿಂದ ಸ್ಪಷ್ಟ, ಶ್ರೋತ, ಮಂತ, ವಿಜ್ಞಾತ ಅನ್ನುವುದು ತಪ್ಪು ಕಲ್ಪನೆ ಮಾತ್ರ. ಇವನು ಅದೃಷ್ಟ, ಅಶ್ರುತ, ಅಮತ, ಅವಿಜ್ಞಾತ ಅನ್ನುವುದೇ ಪರಮಾರ್ಥ. ಅದರಿಂದ ವಿರುದ್ಧವಾಗಲಿಲ್ಲ, ಯಾರಿಗೂ ವಿರೋಧ ಇಲ್ಲ. ಅದರಿಂದ ಅಷ್ಟೇ ಅಲ್ಲ, ಉಪನಿಷತ್ತಿಗೂ ಕರ್ಮಕಾಂಡಕ್ಕೂ ವಿರೋಧ ಇಲ್ಲ, ಉಪನಿಷತ್ತಿಗೂ ಲೌಕಿಕ ದೃಷ್ಟಿಗೂ ವಿರುದ್ಧ ಅಲ್ಲ. ಈ ದೃಷ್ಟಿನೇ ಬೇರೆ, ಆ ದೃಷ್ಟಿನೇ ಬೇರೆ. ಇದು ಆ ದೃಷ್ಟಿಯನ್ನ ಕಳೆದು ಪರಮಾರ್ಥ ದೃಷ್ಟಿ ಹಾಕಕ್ಕಾಗಲಿ ಪ್ರಯತ್ನ ಪಡ್ತಾ ಇದೆ. ಅದು ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ. ಆದ್ದರಿಂದ ಉಪನಿಷತ್ತು ಯಾರಿಗೂ ವಿರೋಧವಲ್ಲ. ನಾವು ಕೂಡ ನಿಮ್ಮ ದೃಷ್ಟಿಯಿಂದ ಈಶ್ವರನ ಆರಾಧನೆ ಮಾಡಿ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಏನೋ ಗೊತ್ತಾಗಿಲ್ವಲ್ಲ ತತ್ವ, ಅವನ ಅನುಗ್ರಹದಿಂದಲೇ ತತ್ವ ಗೊತ್ತಾಗತ್ತೆ ಅಂತ ಹೇಳ್ತೀವಿ. ಆಚಾರ್ಯರು ಇಲ್ಲಲ್ಲ, ಗೀತೆ ಒಳಗೂ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆಯೋರು ಹೇಳ್ತಾರೆ, ತಸ್ಯ ಅನುಗ್ರಹ ಹೈತುಕೇನೈವ ಹಿ ವಿಜ್ಞಾನೇನ ಮೋಕ್ಷ ಸಿದ್ಧಿರ್ ಭವಿತುಮರ್ಹತಿ ಅಂತ. ಮೋಕ್ಷವು ವಿಜ್ಞಾನದಿಂದ, ಆತ್ಮಜ್ಞಾನದಿಂದಲೇ. ಆದ್ರೆ ಆತ್ಮಜ್ಞಾನ ಇದೆಯಲ್ಲ, ತಸ್ಯ ಅನುಗ್ರಹ ಹೈತುಕೇನೈವ, ಅವನ ಅನುಗ್ರಹದಿಂದಲೇ ಸಿಗುವಂತಹದ್ದು ಅಂತ. ಜ್ಞಾನದಿಂದ ಮೋಕ್ಷ ಇದು ಓಕೆ. ಆದ್ರೆ ಪರಮಾತ್ಮನು ಮೋಕ್ಷವನ್ನು ಕೊಡಬೇಕಾದ್ರೂ ಆ ಜ್ಞಾನವನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ. ಜ್ಞಾನ ನೀನ್ ಶಾಸ್ತ್ರ ಓದ್ಕೊಂಡು ಸಿಕ್ಬಿಡೋದು ಅನ್ಕೋಬೇಡ, ಎದ್ಕೋದೇ ಇಲ್ಲ ಅಂತ ಹೇಳ್ತಾ ಇರೋದು. ಒಂದು ರೀತಿ ನಿಮ್ ಸಮಾಧಾನ ಹೇಳಿದ್ರೆ ಇನ್ನೊಂದು ಸಂಶಯ, ಅದಕ್ಕೆ ಸಮಾಧಾನ ಹೇಳಿದ್ರೆ ಮತ್ತಿನ್ನೊಂದು ಸಂಶಯ, ಇನ್ನೊಂದು ದಿಕ್ಕಿನಿಂದ, ಇನ್ನೊಂದು ದೃಷ್ಟಿಕೋನದಿಂದ ಮತ್ತೊಂದು ಸಂಶಯ, ಹಿಂಗೆ ಬರ್ತಾನೆ ಇರುತ್ತೆ. ಭರತನ ತೋರಿಸೋದಕ್ಕೆ ಒಂದು ಉಪಲಕ್ಷಣವಾಗಿ ಶ್ವೇತಕೇತು ಮತ್ತೆ 9 ಸಲ ಕೇಳಿ ಹೇಳಿದ್ದು ಅಂತ. ಇಲ್ಲ, ಸಂಶಯ ಬಂದಾಗ ಕೇಳಬೇಕು, ಇಲ್ಲವ್ರೆ ಕೇಳಿದ್ರೆ ಏನ್ ಅನ್ಕೊಂತಾರ ಸುಮ್ಮನೆ ಇರ್ಬೇಕು ಅಷ್ಟೇ. ಇಲ್ಲ ಬಿಡ್ರಿ, ಜ್ಞಾನ ಆಗ್ಬಿಡ್ಬೇಕು ಅಷ್ಟೇ. ಆದ್ರೆ ಜ್ಞಾನ ಬಂದ್ಕೊಳ್ಳಿ ಏನಾಗುತ್ತೆ ಅಂತ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ. ಆ ಎಲ್ಲಾ ಸಂಶಯಗಳು ಅವಾಗಲೇ ಹೋಗೋದು. ತಸ್ಮಿನ್ ದೃಷ್ಟೇ ಪರಾವರೆ ಅಂತ. ಅವನು ಪರ, ಅರಿಯದಿರೋರ್ಗೆ ಅವರನಾಗಿಯೂ ಪರ ಅವರ ಅಂತ. ಪರವೂ ಅವರವೂ ಅವನೇ. ಬಲ್ಲವರಿಗೆ ಪರ ಸ್ವರೂಪ, ಅರಿಯದೇ ಇರುವವರಿಗೆ ಅವರ ರೂಪವಾಗಿ, ಒಂದು ಜಗದ್ ರೂಪವಾಗಿ, ಅನಾತ್ಮ ರೂಪವಾಗಿ ಅವನೇ ಕಾಣ್ತಾರೆ. ಅವನು ಕಾಣ್ತಾರದನ್ನ ಅವನನ್ನೇ ಅನಾತ್ಮ ರೂಪವಾಗಿ ನೋಡ್ತಾರೆ, ಆತ್ಮನನ್ನೇ ಅನಾತ್ಮ ರೂಪವಾಗಿ ನೋಡ್ತಾರೆ. ಬಲ್ಲವರು ಹೇಳ್ತಾರೆ, ಏನು ಅನಾತ್ಮ ಅನ್ಕೊಂಡಿದೆಯಲ್ಲ ಅದು ಆತ್ಮನೇ. ಆತ್ಮ ಇವೇದಂ ಸರ್ವಂ ಬ್ರಹ್ಮ ಇವೇದಂ ವಿಶ್ವಂ ಇದಂ ಸರ್ವಂ ಯದಯಂ ಆತ್ಮ ವಾಸುದೇವ ಸರ್ವಂ ಅಂತ. ಸರ್ವಂ ಅಂತ ಏನಿದೆಯಲ್ಲ, ಅಥವಾ ವಿಶ್ವಂ ಅನ್ನೋದು ಅದು ಅನಾತ್ಮ. ನೀನೇನು ಅನಾತ್ಮ ಅನ್ಕೊಂಡಿದೆಯಲ್ಲ ಅದು ಆತ್ಮನೇ, ಬ್ರಹ್ಮವೇ, ವಾಸುದೇವ ತತ್ವವೇ, ಸರ್ಪವೂ ಹಗ್ಗವೇ ಆಗಿದೆ ಎಂದಂತೆ. ರಜ್ಜುರಿಯಂ ಸರ್ಪ, ರಜ್ಜುರೇವ ಪ್ರಿಯಂ ಸರ್ಪ. ಈ ಹಾವು ಹಗ್ಗವೇ ಆಗಿದೆ ಅಂತ ಹೇಳಿದಂಗೆ, ಹಾವು ಹಗ್ಗ ಆಗುತ್ತೆ. ನೀವು ಏನು ಹಾವು ಅನ್ಕೊಂಡಿದೆಯಲ್ಲ ಅದು ಹಗ್ಗವೇ. ಅದೇ ರೀತಿ ಆತ್ಮೈವ ಇದಂ ವಿಶ್ವಂ ಅಂದ್ರೆ ಏನೋ ಅಂತ, ಈ ವಿಶ್ವ ಆತ್ಮನಾಗ್ತಾನೆ ಅಂತಲ್ಲ. ನೀನೇನ್ ವಿಶ್ವ ಅನ್ಕೊಂಡಿದೆಯಲ್ಲ ಅದು ಆತ್ಮನೇ, ನೀನೇನ್ ಜಗತ್ತು ಅನ್ಕೊಂಡಿದೆಯಲ್ಲ ಅದು ಜಗದೀಶ್ವರನೇ, ನೀನೇನ್ ಪ್ರಪಂಚ ಅನ್ಕೊಂಡಿದೆಯಲ್ಲ ಅದು ಪರಮಾತ್ಮನೇ, ವಾಸುದೇವ ತತ್ವವೇ ಅಂತ ಹೇಳ್ತಾ ಇರೋದು. ಹೀಗಿರೋದರಿಂದ ಎಲ್ಲಿಯೂ ವಿರುದ್ಧ ಇಲ್ಲ. ಅವ್ರವ್ರು ಬೇಕಾದವ್ರು ಬೇಕಾದ್ದನ್ನು ಅವ್ರವ್ರು ಆರಿಸ್ಕೊಂತಾರೆ. ಮತ್ತು ಅದರ ಕ್ಷೇತ್ರವೇ ಬೇರೆ ಬೇರೆ.
ವಿರಾಗಿಗಳಿಗೆ ಉಪನಿಷತ್ತು, ರಾಗಿಗಳಿಗೆ ಕರ್ಮಕಾಂಡ, ಕ್ಷೇತ್ರ ಬೇರೆ ಬೇರೆ ಇದ್ದೇ ಇದೆ. ಇವರಿಗೆ ಸ್ವರೂಪದ ಚಿಂತನೆ ಇದೆ, ಅವರಿಗೆ ಕಾಮದ ಪೂರೈಕೆಯ ಚಿಂತನೆ ಇದೆ. ಅಷ್ಟೇ. ಅಲ್ಲಿ ಚಿಂತನೆ ನಡೆಯುತ್ತೆ. ಮೀಮಾಂಸಾ ಶಾಸ್ತ್ರ ಇದೆ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹಾಗೆ ಮಾಡಿದ್ರೆ ಹೇಗೆ ಸಿಗತ್ತೆ ಅದು ಅಂತ. ಅದೆಲ್ಲ ಬೇಕು, ಎಲ್ಲ ಚರ್ಚೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ನ್ಯಾಯಗಳು ಅಂತ ಮಾಡ್ಕೊಂಡಿದ್ದಾರೆ, ಪಾಸ್ಟುಲೇಟ್, ಆ ರೂಲ್ಸ್, ಅದರ ಪ್ರಕಾರ ಹೋದ್ರೆ ಹಂಗಾಗಿ ಆಗುತ್ತೆ ಅಂತ ನಾವು ಮಾರ್ಕಡೆ ಮಾಡ್ಕೊತೀವಿ. ಅನ್ನ ತಿಂದು ತಗೊಂಡ್ರೆ ಹೆಂಗೆ ತಲೆನೋವು ಹೋಗುತ್ತೆ ಅಂತ. ಅದಕ್ಕೆ ಏನೋ ಒಂದಿದೆ ಮೆಥಡ್. ತಲೆನೋವು ಕಡಿಮೆ ಮಾಡೋಕ್ಕಾಗದೇ ಹೋದರೆ ಆ ನೋವು ಗೊತ್ತಾಗದೇ ಇರೋಂಗೆ ಮಾಡ್ಬಿಟ್ರಾಯ್ತು ಅಂತ. ಸೆನ್ಸರಿ ಇದು ಮಾಡಿಬಿಟ್ರೆ ಅದು ಮಾಡಿಬಿಟ್ರೆ ಆಯಿತು ಅಂತ. ಕಟ್ಕಿಟ್ ಮಾಡಲ್ಲ ಅಲ್ಲೇ ಮತ್ತೆ ಅಂತ ಸೆನ್ಸೇಷನ್ನೇ ಗೊತ್ತಾಗ್ದಾರಂಗೆ ಮಾಡ್ತಾರೆ. ಅದಕ್ಕೆ ಅದು ಕೇಳಿದ್ರು ಅನ್ನೋದು. ಯಾವುದಾಗಲಿ ನೋವಿನ ಯಾವುದೇ ಮಾತ್ರೆಗಳಾಗಲಿ ಹೆಚ್ಚಿಗೆ ತಗೋಬಾರ್ದು ಅಂತ. ಯಾಕೆ ಅಂತಂದ್ರೆ ನೋವಿನ ಮೂಲ ಏನಿದೆಯಲ್ಲ ಅದನ್ನು ಕಳೆಯೋದಿಲ್ಲ. ಅದು ಹಂಗೆ ಇರುತ್ತೆ. ಏನು ಕಂಡೀಷನ್ ಇರೋದು ಅದು ಇದ್ದೇ ಇರುತ್ತೆ, ಗೊತ್ತಾಗದೆ ಇರೋಂಗೆ ಮಾಡುತ್ತದೆ. ಇದಕ್ಕೆ ಪೇನ್ ಕಿಲ್ಲರ್ ಅಂತ. ಅದು ರಿಮೂವ್ ಮಾಡ್ಬಿಟ್ಟು ಏನೇನೋ ಇದೆ ಅಲ್ಲೇ, ಬಟ್ ಹೇಗಾದ್ರೆ ಮಾಡ್ಬೋದು ಅಂತ. ಪ್ಯಾರಾಸಿಟಮಲ್ ಕೆಲವರು, ನಿಮೂಸಿಲೈಡ್ ಇಂದ ಕೆಲವರು ಏನೋ ಕಂಡುಹಿಡಿದಾರೆ. ಈ ಸಮ್ ಕಾಂಪೌಂಡ್ ಯಾವುದೋ ಒಂದು ರಸಾಯನವನ್ನು ಕಂಡುಹಿಡಿತಾರೆ, ಆದ್ರಿಂದ ಹಿಂಗಾಗುತ್ತೆ, ರಾಸಾಯನಿಕ ದ್ರವ್ಯ ಕಂಡುಹಿಡಿ. ಹಾಗೇನೆ ಇಲ್ಲಿನೂ ಕೂಡ ಆ ಸ್ವರ್ಗಾದಿಗಳು ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಅದೊಂದು ಪ್ರಕ್ರಿಯೆ ಇದೆ. ಆ ರೀತಿ ಮಾಡ್ಕೊಂಡು ಹೋದ್ರೆ ಅವುಗಳ ಪರಿಣಾಮವಾಗಿ ಆ ಸ್ವರ್ಗಾದಿಗಳನ್ನ ಪಡಿತಾನೆ. ಇದನ್ನೆಲ್ಲ ವಿವರಿಸಿದೆ ಅಷ್ಟೇ ಹೊರತನೋ ವಿರೋಧ ಅನ್ನೋದಿಲ್ಲ. ಶಾಸ್ತ್ರಕ್ಕೆ ವಿರೋಧ ಅಲ್ಲ, ದ್ವೈತಕ್ಕೆ ಅದ್ವೈತ ವಿರೋಧವಲ್ಲ, ಅದ್ವೈತಕ್ಕೆ ದ್ವೈತ ವಿಶಿಷ್ಟಾದ್ವೈತ ಏನೇನು ಹಾಕೊಂಡೋದೆ ಯಾವುದು ವಿರೋಧವಲ್ಲ. ಅದ್ವೈತಿಗಳಿಗೆ ಯಾವುದು ವಿರೋಧ ಅನ್ನೋದಿಲ್ಲ. ಯಾಕಂದ್ರೆ ಅದ್ವೈತಕ್ಕಿಂತ ಬೇರೆ ದ್ವೈತ ಅನ್ನೋದಿಲ್ಲವೇ ಇಲ್ಲ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ಅದರಿಂದ ಪರಸ್ಪರಂ ವಿರುದ್ಧಂತೆ ವೈರಯಂನ ವಿರುದ್ಧತೆ. ನಮಗೆ ದ್ವೈತಿಗಳು ವಿರುದ್ಧವಲ್ಲ, ವಿರೋಧಿಗಳಲ್ಲ, ವಿಶಿಷ್ಟಾದ್ವೈತಿಗಳು ಅಲ್ಲ, ಯಾರು ವಿರೋಧಿಗಳಲ್ಲ. ಯಾಕಂದ್ರೆ ಪರಮಾರ್ಥ ದೃಷ್ಟಿಯಿಂದ ಇಲ್ಲವೇ ಇಲ್ಲ. ಅದ್ವೈತಂ ಪರಮಾರ್ಥವಾಗಿ. ಆದ್ರಿಂದಲೇ ಆಚಾರ್ಯರು ಕೂಡ ಅವ್ರ ಹೆಸರಿನ ಬೇಕಾದ ಸ್ತೋತ್ರಗಳಿದೆ. ಅವ್ರದೇ ಇಟ್ಕೊಂಡ್ರು ಕೂಡ ಏನು ಕಷ್ಟ ಆಗೋದಿಲ್ಲ. ಏನದು ಮಾನಸ ಪೂಜೆ, ಶಿವಮಾನಸ ಪೂಜಾ, ಕಾಲಭೈರವಾಷ್ಟಕ, ಅನ್ನಪೂರ್ಣಾಷ್ಟಕ ಬೇಕಾದಷ್ಟಿದೆ ಬಿಡಿ. ಸ್ತೋತ್ರ ಮಾಡಿ ಏನು ಇಡೀ ಇಲ್ಲ. ಇವಾಗ ನಾವೇನು ಜಗದ್ಗುರುಗಳು ಅಂತ ಹೇಳ್ತೀವಿ, ಶೃಂಗೇರಿ ಪೀಠ ಎಲ್ಲ ಕಡೆ ಇರೋರು, ಅವರು ಕೂಡ ಪೂಜೆ ಗೀಜೆ ಅದು ಏನು ಪರವಾಗಿಲ್ಲ ಅಂತ, ಯಾವುದೂ ವಿರೋಧ ಇಲ್ಲ. ಯತಿಗಳು ಮಾಡ್ಬೋದು, ಮಾಡದೇನೋ ಇರ್ಬೋದು, ಸ್ವಾಮಿಗಳು ಬೇರೆ ಅಭಿಪ್ರಾಯ ಇರಲಿ. ಆದ್ರೆ ವಿರೋಧ ಅಲ್ಲ. ಓಕೆ, ಲೋಕ ಸಂಗ್ರಹಕ್ಕಾಗಿ ಮಾಡ್ತಾರೆ, ಆಗ್ಬಹುದು. ಇಲ್ಲಿರೋದ್ರೆ ಜಗದ್ಗುರುಗಳೇ ಮಾಡಲ್ಲ, ನಾವ್ಯಾಕೆ ಮಾಡಿದ್ರೆ, ಅವರು ಮಾಡಿ ನೀವು ಮಾಡು ಅಂದ್ರೇನೆ ಮಾಡಲ್ಲ ನಾವು. ಅವರೇ ಮಾಡ್ದಿರ ಹೋದ್ರೆ ನಾವೆಲ್ಲಿ ಮಾಡ್ತೀವಿ? ಅವ್ರು ಹೇಳ್ತಾರೆ ಸಂಧ್ಯಾ ಯಾವ್ದಾದ್ರು ಮಾಡ್ರಿ. ಇಲ್ಲಿ ಯಾಕಂದ್ರೆ ಒಂದು ಕಡೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರಿಟೈರ್ ಆಗಿದೆ ಅಂತ ಯಾರು ಹೋಗಿ ಹೇಳ್ತಾರೆ, ನಿವೃತ್ತರ ಹತ್ರ ಇವಾಗಾರು ದಿನಕ್ಕೆ 2 ಹೊತ್ತು ಸಂಧ್ಯಾ ಅನ್ಯಾಯ ಮಾಡ್ರಿ ಅಂತ. ಸ್ವಲ್ಪ ಪಾರಲೌಕಿಕ ಏನಾದ್ರು ಮಾಡ್ಕೊಳ್ಳಿ ಅಪ್ಪ ಅಂತ. ಅವ್ರ ಮೋಕ್ಷದ ಬಗ್ಗೆ ಮಾತಾಡೋದೇ ಇಲ್ಲ. ಸಂಧ್ಯಾ ಒಂದೇನೆ ಮಾಡದೇ ಇರೋ ಹತ್ರ ಮೋಕ್ಷದ ಬಗ್ಗೆ ಏನ್ ಮಾತಾಡೋದ ಅಂತ. ಅದೇ ನಮ್ಗೆ ಅದು ಕಷ್ಟ ಆಗತ್ತೆ. ಯಾಕಂದ್ರೆ 60 ವರ್ಷ ತನಕ ಏನು ಮಾಡಿದ್ರೆ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಬೆಳಗ್ಗೆ ಹೇಳಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಅಂದ್ರೆ ಈ ಸ್ವಾಮಿಗಳ ತೋರು ಏನೋ ಕಿರಿಕಿರಿ ಮಾಡಿದಾರಪ್ಪ ಅಂತ ದರ್ಶನ ದೂರದಿಂದ ನಮಸ್ಕಾರ ಮಾಡ್ಕೊಂಡ್ಬೇಡ ಅಂತ ಹತ್ರ ಹೋಗಿದ್ದಾನೆ. ಈಸಿ ಅಂದ್ರೆ ನಮ್ಮ ಪ್ರವೃತ್ತಿ ಹೇಗಿದೆ ನೋಡ್ಕೊಳ್ಳಿ. ಅವರು ಚಂದ್ರಮೌಳೀಶ್ವರನ ಪೂಜೆ ಮಾಡ್ತಾರೆ, ಎಷ್ಟು ನಮ್ಮ ಎದುರುಗೆ ಮಾಡ್ತಾರೆ. ದಸರಾನಲ್ಲಿ, ಶಿವರಾತ್ರಿ ಒಳಗೆ, ಅಲ್ಲಿ ಇಲ್ಲಿ ಇನ್ನಿತರ ಸ್ವಾಮಿಗಳು, ಕೃಷ್ಣ ಉಡುಪಿ ಒಳಗೆ ಜನ್ಮಾಷ್ಟಮಿ ಏನು ಗ್ರ್ಯಾಂಡಾಗಿ ಮಾಡ್ತಾರೆ. ಗ್ರ್ಯಾಂಡ್ ಅಂತ
ಇಡೀ ಎಷ್ಟೆಷ್ಟು ಕಾಲ ದೀರ್ಘಕಾಲ ಮಾಡ್ತಾರೆ. ತುಳಸಿ 10,000 ಅರ್ಚನೆ ಮಾಡೋದು ಕೃಷ್ಣನಿಗೆ, ಲಕ್ಷ ಸ್ವಾಮಿಗಳು ಕುತ್ಕೊಂಡು ಮಾಡೋದು. ಇವು 2 ವರ್ಷ ಪರ್ಯಾಯ ಅಂತ ಹೇಳ್ತೀವಿ, ತಮಾಷೆ ಏನು ಅಲ್ಲ ಅದು. ಉಡುಪಿ ಕೃಷ್ಣನನ್ನ ದಿನ ಪೂಜೆ ಮಾಡೋದು ಅನ್ನೋದಿದೆಯಲ್ಲ, ನಿಜವಾಗ್ಲೂ ಅಲ್ಲಿ ಗರ್ಭಗುಡಿ ಕೂತ್ಕೊಂಡು ಪೂಜೆ ಮಾಡೋದು ಕಷ್ಟ ಇದೆ. ಮಾಡ್ತಾರೆ, ಮಾಡ್ಬಿಟ್ಟು ಬೇರೆಯವ್ರು ಮಾಡೋದಕ್ಕೆ ಹೇಳ್ತಾರೆ. ಆದರೂ ಕೂಡ ಅವ್ರು ಹೇಳೋದನ್ನು ಕೇಳಲ್ಲ ನಾವು. ಇನ್ನು ಸುಮ್ಮನೆ ಅವ್ರು ಏನು ಮಾಡ್ತೀರಾ, ನೀವು ಮಾಡ್ಬಿಡಿ ಅಂದ್ರೆ ಎಲ್ಲಿ ಮಾಡ್ತಾರೆ? ಮಾಡೋದಿಲ್ಲ. ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇರ್ತಾರೆ ಅವರು. ಅವ್ರಿಗೆ ಅಗತ್ಯ ಇದೆ ಅಂತ ಅಲ್ಲ, ಅವರಿಗೆ ಪುಣ್ಯ ಪಾಪಗಳ ಭಯ ಇದೆ ಅಂತ ಅಲ್ಲ. ಅರೆ ನಾವು ಮಾಡೇನೆ ಇವ್ರುಗಳು ಮಾಡೋದಿಲ್ಲ, ಮಾಡ್ದಿರೋ ಹೋಗ್ಬಿಟ್ರೆ ಅವರೇ ಮಾಡಲ್ಲ ಬಿಡು. ಆಚರಿಸಿ ಶ್ರೇಷ್ಠ ತತ್ದೇವೇತರೋ ಜನ ಯತ್ ಪ್ರಮಾಣಂ ಕುರುತೆ ಲೋಕಸ್ಥದನ್ನು ಬರ್ತದೆ ಅಂತ. ಪೂರ್ವಖಂಡ ಪೂರ್ತಿ ಏನಾದರೂ ಅವ್ರ ಪ್ರಮಾಣ ಅಲ್ಲ ಅಂದ್ಬಿಟ್ರೆ ಬಿಡ್ಡೇ ಬಿಡ್ತಾರೆ ಇವರು. ಉತ್ತರಾಖಂಡ ಇರೋದಿಲ್ಲ, ಹೀಗೆಲ್ಲ ಇದೆ. ಆದ್ದರಿಂದ ಲೋಕ ಸಂಗ್ರಹಕ್ಕಾಗಿ ಅವ್ರು ಹೆಂಗಾರು ತೋರ್ಕೊಂಡು ಹೋಗ್ಲಿ, ಯಾವುದು ವಿರೋಧ ಅಲ್ಲ. ಅವ್ರು ಯಾರು ವಿರೋಧಿಗಳಿಲ್ಲ. ಅದ್ವೈತಿಗಳಿಗೆ ದ್ವೈತಿಗಳ ವಿರೋಧಿಗಳಲ್ಲ. ವಿಶಿಷ್ಟಾದ್ವೈತಿಗಳು, ಸಾಂಖ್ಯರು, ಯೋಗಿಗಳು ಯಾರು ವಿರೋಧಿಗಳಲ್ಲ. ಅಟ್ ಬೆಸ್ಟ್ ಪಿಟಿ ಅಷ್ಟೇನೆ. ಪಾಪ ಅವರು ಹೆಂಗಾದ್ರೂ ಇವತ್ತಿಲ್ಲ ನಾಳೆ ಆಚಾರ್ಯ ಹೇಳ್ತಾರೆ, ಸನ್ಮಾರ್ಗಸ್ಥಃ ತಾವದ್ಭವಂತು ತೇಷಾಮಪಿ ಶನೈಹಿ ತತ್ವಂ ಗ್ರಾಹಯಿಷ್ಯಾಮಿ ಇತಿ ಮನ್ಯತೆ ಶ್ರುತಿ. ಹಂಗೆ ಇರ್ತಾರ. ಶ್ರುತಿ ಭಗವತಿಯ ಅಭಿಪ್ರಾಯ ಏನೋ, ದೃಷ್ಟಿ ಏನೋ, ಅದೇ ಸಂತರಲ್ಲಿಯೂ ಕೂಡ ಇರುತ್ತೆ, ಜ್ಞಾನಿಗಳಲ್ಲಿಯೂ. ಅದರಿಂದ ಅದ್ವೇಷ್ಟ, ಸರ್ವಭೂತ ಅಷ್ಟೆಲ್ಲ ಮೈತ್ರಿ, ಅಷ್ಟೆಲ್ಲ ಕರುಣೆ, ಪ್ರತಿಯೊಂದರಲ್ಲೂ ಕರುಣೆ ಅನ್ನೋದಿರುತ್ತೆ ಅವ್ರಿಗೆ. ಅದಕ್ಕೆ ಆಚಾರ್ಯರು ಬರೆಯುವಾಗ ಏನದು ಪರಮ ಕಾರುಣಿಕೇನ ಆಚಾರ್ಯನ ಅಂತೆಲ್ಲ ಬರೀತಾರೆ. ಎಲ್ಲೆಲ್ಲಿ ಆಚಾರ್ಯನ ಪದ ಅವ್ರು ಬಳಸಿದಾರೋ ಅಲ್ಲೆಲ್ಲ ಪರಮ ಕಾರುಣಿಕೇನ ಆಚಾರ್ಯನ ಅಂತ. ಬರೀ ಕರುಣೆ ಇಲ್ಲ, ಪರಮ ಕಾರುಣಿಕೇನ ಆಚಾರ್ಯನ ಅಂತ. ಹಂಗಿರ್ತಾರೆ ಅವರು. ಆ ಮಾರ್ಗವತ್ತೆ ಯಾಕೆಂದ್ರೆ ಎಲ್ಲ ಸ್ವರೂಪವೇ ಅವ್ರಿಗೆ. ಎಲ್ಲೋ ಹತ್ರ ನೋವಿದ್ರೆ ಅವ್ರು ಎತ್ತಾಗ ನಾವು ಇಲ್ಲಿ ಬಿಡ್ರಿ ಅಂತ ಹಂಗೆಲ್ಲ ಇರೋದಿಲ್ಲ. ಅವ್ರ ಹೇಳ್ತಾನೆ ಇರ್ತಾರೆ, ನಮ್ಗಂತೂ ಮೋಕ್ಷ ಆಯ್ತು, ಬೇರೆ ಎತ್ಲಾಗ ನಾವು ಸಾಯ್ಲಿ ಬಿಡ್ರಿ ಅಂತ. ಮೋಕ್ಷನೆಲ್ಲ ಅದ್ವೈತನೂ ಇಲ್ಲ ಬೇರೆಯವರಿದ್ರೆ. ಅದರಿಂದ ಇರ್ಲಿ. ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ನಾವು ಅದ್ವೈತಿಗಳು ಅಂತ ಹೇಳ್ಬಿಟ್ಟು ಹೇಗೇಗೋ ಇರೋದು ಅಲ್ಲ. ಸ್ವೇಚ್ಛೆಯಾಗಿದ್ರೆ ಅದ್ವೈತ ಅಲ್ಲ. ಅದ್ವೈತಿಗಳು ಸ್ವೇಚ್ಛಾಚಾರಿಯಾಗಿರೋದಿಲ್ಲ, ಏನು ಮಾಡದಿರೋ ಇರ್ತಾರೆ. ನೈವ ಕಿಂಚಿತ್ ಕರೋಮಿ ಅಂತ ಹೇಳ್ತು ಏನ್ ಬೇಕಾದ್ರೂ ಮಾಡೋದು ಅಂತ ಏನಲ್ಲ. ಅದು ಆಮೇಲೆ ತಪ್ಪರ್ಥ ಆಗ್ಬಿಡುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ರೆ. ನೈವ ಕಿಂಚಿತ್ ಕರೋಮಿ ಅನ್ನೋದೇ ಇರೋದು. ಅದರಿಂದ ಆದಷ್ಟರ ಮಟ್ಟಿಗೆ ಸಾಧನೆಗಳನ್ನು ಮಾಡೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಭಗವಂತನು ಆ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಏನು ಯೋಗ್ಯತೆ ಬೇಕೋ, ಆ ಯೋಗ್ಯತೆಗೆ ಏನು ಸಾಧನೆಗಳನ್ನು ಬೇಕೋ ಅದನ್ನು ನಡೆಸಿಕೊಡ್ಲಿ, ತತ್ವದ ನಿಲುಗಡೆಯನ್ನು ಕೂಡ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿಗೆ ನಿಲ್ಲಿಸ್ಕೊಳ್ಳೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ವಶ್ರೀ ಕೃಷ್ಣಾರ್ಪಣಮಸ್ತು. ಪ್ರಸಾದ ಇದೆ, ಪ್ರಸಾದ ಕೊಡಿ. ಮತ್ತೆ ಮುಂದಿನ ಶನಿವಾರ ಬಂದ ಸರಿ. ಸರಿ, ದೀಪ ಹಾಕೊಳ್ಳಿ. ಹಾಂ